ಬೋರ್ಡ್ ಅಂತ ಹೇಳಿದ್ರು. ಒಂದೇ ನಿಮಿಷ ಕ್ಲಾರಿಫೈ ಮಾಡ್ತೀನಿ. ಒಂದೇ ನಿಮಿಷ ಎಲ್ಲ ಮುಸ್ಲಿಮ್ಸ್ ಕೇಳಿ. ಮುಸ್ಲಿಮ್ಸ್ ಇದ್ರೆ ಅವ್ರು ಹೆಂಗೆ ಕ್ಲೈಮ್ ಮಾಡ್ತಾರೆ ಸರ್? ಈಗ ಒಬ್ಬ ದಲಿತ ಸರ್ ಇಲ್ಲಿ ಒಂದ್ ನಿಮಿಷ ಕೇಳಿ ನೋಡಿ. ಒಂದೇ ನಿಮಿಷ ಈಗ ಮಾತಾಡ್ತಿರಲ್ಲ, ಚರ್ಚೆ ಇಲ್ಲ. ಅದು ಪಾರ್ಲಿಮೆಂಟ್ ಅಲ್ಲಿ ತಗೊಂತವ್ರ ಬಿಲ್, ಕಮಿಟ್ಮೆಂಟ್ ಬಿಲ್ ತರ್ತಾರೆ. ನೀವು ಚರ್ಚೆ ಏನ್ ಮಾಡ್ಬೇಕಾಗಿರೋದು? ಏನ್ ಎಲ್ಲಾ ರೈತರ ಜಾಗ ತಗೊಂಡ್ಬಿಡ್ತಾವ್ರೆ, ಖಾತಾಗಳು ಮಾಡ್ಬಿಡ್ತೀವಿ ಅಂತ ಹೇಳಿದಿಲ್ಲ, ಅಪ್ರಚಾರ ಮಾಡಿದಿಲ್ಲ, ಜನಗಳಿಗೆ ತಪ್ಪಾಯ್ತು. ಅದ್ ಬಗ್ಗೆ ಚರ್ಚೆ ಮಾಡಿ. ನೀವು ಅದ್ ಬಗ್ಗೆ ಅಲ್ಲಿ ಚರ್ಚೆ ಮಾಡಿ, ಅಲ್ಲಿ ಪಾರ್ಲಿಮೆಂಟ್ ಅಲ್ಲಿ ಚರ್ಚೆ ಮಾಡಿ ಹೇಳಿ. ಈಗ ಯಾಕೆ ಬಗ್ಗೆ ಪಾರ್ಲಿಮೆಂಟ್ ಅಲ್ಲಿ ಚರ್ಚೆ ಮಾಡ್ಬೇಕಾಗಿರೋದು? ಏನು ನೀವು ಏನ್ ಪ್ರಚಾರ ಮಾಡಿದೀರಾ, ಅಪ್ರಚಾರ ಮಾಡಿದೀರಾ? ಎಲ್ಲಾ ರೈತರ ಆಸ್ತಿ ತಗೊಂಡ್ಬಿಟ್ಟವ್ರೆ, ದೇವಸ್ಥಾನಗಳು ತಗೊಂಡ್ಬಿಟ್ಟವ್ರೆ, ಹಂಗ್ ಮಾಡ್ಬಿಟ್ಟವ್ರೆ. ಅದ್ ಬಗ್ಗೆ ಚರ್ಚೆ ಮಾಡಿ ಸರ್. ಅದ್ ಬಗ್ಗೆ ಏನಕ್ಕೆ ಮಾತಾಡ್ತಿದ್ರೆ ನೀವು? ತಗೊಂಡ್ ಬರ್ತಾರೆ ಪಾರ್ಲಿಮೆಂಟ್ ಅಲ್ಲಿ ಬಿಲ್, ಬರ್ತೀನಿ. ಎಲ್ಲ ರಾಜ್ಯದಲ್ಲಿ ಮೀಟಿಂಗ್ ಮಾಡಿದ್ದಾರೆ, ಅವ್ರು ತಗೊಂಡು ಅಲ್ಲಿ ಪಾರ್ಲಿಮೆಂಟ್ ಅಲ್ಲಿ ಡಿಸ್ಕಷನ್ ಮಾಡಿ, ಅಲ್ಲಿ ಮಾಡಿ ಡಿಸ್ಕಷನ್. ಇಲ್ಲಿ ಡಿಸ್ಕಷನ್ ಅಗತ್ಯ ಇಲ್ಲ. ನೀವು ಮಾಡಿರೋದು ಆರೋಪ ಮೇಲೆ ಡಿಸ್ಕಷನ್ ಮಾಡಿ. ನೀವೇನು ಆರೋಪ ಮಾಡಿದೀರಾ ಡಿಸ್ಕಷನ್ ಮಾಡಿ. ನೋಡಿ, ಸಮಯ ಕಡಿಮೆ ಇದೆ. ಇಲ್ಲ, ಕ್ಲಾರಿಫಿಕೇಶನ್ ಸಮಯ ಕಡಿಮೆ ಇದ್ದಿದ್ದಕ್ಕೆ ಪಾಯಿಂಟಿಗೆ ಬನ್ನಿ ಅಂತ ನಾನು. ಈಗ ಜಮೀರ್ ಅಹಮದ್ ಏನು ಅಬ್ಜೆಕ್ಷನ್ ಇಲ್ಲ, ಪಾಯಿಂಟಿಗೆ ಬನ್ನಿ. ಆಯ್ತು, ಪಾಯಿಂಟಿಗೆ ಬನ್ನಿ. ಅದಕ್ಕೆ ನಾನು ಜಮೀರ್ ಅಹಮದ್ ಅವ್ರಿಗೆ ವಿನಂತಿ ಮಾಡ್ತೀನಿ. ಅವರು ದೊಡ್ಡ ಲೀಡ್ರು, ಮಂತ್ರಿ. ಅವರು ಒಂದು ಟೈಮ್ ಬೇಕಾದ್ರೆ ಮುಂದಕ್ಕೆ ಹಾಕ್ಬಿಡಿ. ಅವ್ರು ಏನೇನು ಬರ್ಕೊಡ್ತಾರೋ ಬಂದ್ರೆ ಎದುರು ಓದ್ಬಿಟ್ಟು ನಾನು ಹೊರಟೋಗ್ತೀನಿ ಮನೆಗೆ. ಅವ್ರು ಏನು ಹೇಳ್ತಾರೋ ಹಂಗೆ ಹೇಳ್ಬಿಟ್ಟು ಹೋಗ್ತೀನಿ ನಾನು. ನಂದೇನು ಅಬ್ಜೆಕ್ಷನ್ ಇಲ್ಲ, ಬರ್ಕೊಡ್ಲಿ ಅವರು. ಅವ್ರೇ ಇದೇ ಹೇಳ್ಬೇಕು, ನೀನು ಇದೇ ಹೇಳ್ಬೇಕು ಅಂತ ಹೇಳಿದ್ರೆ ನನ್ಗೇನತ್ತೆ, ನಾನು ಹೇಳ್ತೀನಿ. ನಾನು ಬರ್ಕೊಟ್ಟಿದ್ದು ಹೇಳಿದ್ರ? ಯಾವಾಗಲೂ ಇದೇ ತರ ಅವ್ರ ಮೇಲೆ ಹೇಳ್ತೀರ ಹಿಂಗೆ? ನಮಗೆ ಹಕ್ಕೈತೆ, ವಿರೋಧ ಪಕ್ಷಕ್ಕೆ ಹಕ್ಕೈತೆ. ಹೆಂಗ್ ಎಕ್ಸ್ಪ್ಲೈನ್ ಮಾಡ್ಬೇಕು ಅಂತ ನಮ್ದೇ ವಿಧ ಇದೆ. ಜಮೀರ್ ಅವ್ರಿಗೆ ಅವ್ರದೇ ವಿಧ ಬೇರೆ, ಅವ್ರದೇ ವಿಧ ಬೇರೆ, ನಮ್ಮದೇ ವಿಧ ಬೇರೆ. ನಮ್ಮ ಸ್ಟೈಲಲ್ಲಿ ನಾವ್ ಹೇಳ್ತೀರಿ. ಕೇಳೋ ಅಂತ ಪೇಷನ್ಸ್ ಬೇಕು. ತಪ್ಪಾಯ್ತಿ ಕೊಡ್ಬಾರ್ದಿಲ್ಲ ಸರ್. ಆಯ್ತು, ತಪ್ಪಂದ್ರೆ ನೀವು ಉತ್ತರ ಕೊಡ್ತೀರಲ್ಲ, ಜಮೀರ್ ಅಹಮದ್ ಉತ್ತರ ಕೊಡ್ತಾರ. ಅವತ್ತೆ ಹೇಳಿ ನಮ್ಗೆ, ಇಂತಿಂತ ತಪ್ಪು ಮಾಡಿದ್ರ ಹೇಳಿ, ಪರವಾಗಿಲ್ಲ. 5 ದಿನದಿಂದ ನೋಡಿದ್ದೀನಿ ಸಮಯ ಹೆಂಗ್ ವ್ಯರ್ಥ ಆಗತ್ತೆ ಅಂತ. 5 ದಿನದಿಂದ ಅದರಿಂದ ಆಯ್ತು ಮಾಡಿರೋದು. ಇಲ್ಲಿ ಮಾತಾಡಬೇಕಾಗಿರೋದು ನಾವು ಮಾಡಿಲ್ಲ, ಮಾಡಿರೋದು ಆಕ್ಟ್. ಅದು ಸರ್ಕಾರ ಇದ್ದಿಲ್ಲ. ಇವತ್ತು ಈ ಕಾಯ್ದೆ ಮಾಡಿರೋದ್ರಿಂದ ವಕೀಲರು ಸೇರಿ ಎಲ್ಲರೂ ಮುಸಲ್ಮಾನರೇ ಇರಬೇಕು ಅಂತ ಕೇಂದ್ರ ಸರ್ಕಾರ ತಿದ್ದುಪಡಿ ಮಾಡಿರೋದು. ನಾನು ರಾಜ್ಯ ಸರ್ಕಾರ ಮಾಡಿದೆ ಅಂತ ಹೇಳ್ತಾ ಇಲ್ಲ, ನಾನು ಕೇಂದ್ರ ಸರ್ಕಾರನೇ ಮಾಡಿರೋದು. ಇದರಿಂದನೇ ಅನಾಹುತ ಆಗಿರೋದು ಅಂತ ನಾನು ಹೇಳ್ತಾ ಇರೋವಂಥದ್ದು. ಇದರಲ್ಲಿ ಸರ್ಕಾರದ ಅಧೀನ ಜಂಟಿ ಕಾರ್ಯದರ್ಶಿ ಎಲ್ಲರೂ ಕೂಡ ಮುಸ್ಲಿಮರ ಆಗಿರಬೇಕು. ಅಂದ್ರೆ ಹಿಂದೂಗಳ ಮುಜರಾಯಿ ಖಾತೆಗೆ ಇದು ಅಪ್ಲೈ ಆಗಲ್ಲ. ಹಿಂದೂಗಳ ಮುಜರಾಯಿ ಖಾತೆಗೆ ಯಾರು ಬೇಕಾದ್ರೂ ಅಧಿಕಾರಿಗಳು ಹೋಗ್ಬೋದು. ಇದು ಜಾತ್ಯತೀತ ಮಾಡಿದ್ವಿ. ಆಯ್ತು, ಜಾತ್ಯತೀತಪ್ಪ ನಮ್ದು, ಯಾರು ಬೇಕಾದ್ರೂ ಹಾಕ್ಬೋದು. ಇದರಲ್ಲಿ ಎಲ್ಲರೂ ಇರಬೇಕು. ಅಕಸ್ಮಾತ್ ಲೀಗಲ್ ಸೆಲ್ಲಿಂದ ಯಾರಾದ್ರೂ ಸರಿಯಾದವ್ರು ಸಿಗ್ಲಿಲ್ಲ ಅಂದ್ರೆ ಬೋರ್ಡ್ಗೆ ಅಧಿಕಾರ, ಅವನು ಸೀನಿಯರ್ ಅಡ್ವೊಕೇಟ್ ಆಗ್ಬೇಕು ಅಂತ. ಅಕಸ್ಮಾತ್ ಸೀನಿಯರ್ ಅಡ್ವೊಕೇಟ್ ಯಾರಾದ್ರೂ ಸಿಗ್ಲಿಲ್ಲ ಅಂದ್ರೆ ಬೋರ್ಡ್ಗೆ ಅಧಿಕಾರ ಇದೆ, ಅವ್ರನ್ನ ಯಾರು ಬೇಕಾದ್ರೂ ನಾಮಿನೇಟ್ ಮಾಡಬೇಕು, ಮುಸ್ಲಿಮರನ್ನೇ ಮಾಡಬೇಕು ಅಂತೇಳಿ. ಇದು ಬೇಗ ಯಾಕೆ ಸಿಖ್ಖರಿಗೆ ಹಾಕಿಲ್ಲ, ಬೌದ್ಧರಿಗೆ ಯಾರಿಗಿಲ್ಲ, ಜೈನರಿಗೆ ಹಾಕಿಲ್ಲ? ಇದು ನಮ್ಮ ಪ್ರಶ್ನೆ. ಅದಕ್ಕೆ ಬರ್ಕೊಂಡ್ಲಿ, ಅವ್ರು ಬರ್ಕೊಂಡು ನನಗೆ ಉತ್ತರ ಕೊಡ್ಲಿ ನಿಧಾನದ, ಪರವಾಗಿಲ್ಲ. ಇದರಿಂದನೇ ಇವತ್ತು ಈ ಅಧಿಕಾರ 1995ರಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿದ್ದು, ಈ ಕಾಯ್ದೆ ತಿದ್ದುಪಡಿ 1913ರಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರನೇ ಕೇಂದ್ರದಲ್ಲಿದ್ದು. ಈ ರೀತಿ ಮಾಡೋದ್ರಿಂದನೇ ಕೂಡ ಸನ್ಮಾನ್ಯ ಸಭಾಧ್ಯಕ್ಷರೇ, ಇವತ್ತು ಇನ್ನೊಂದು ಈ ಕಾಯ್ದೆಯಿಂದ ಏನು ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿದ್ರೆ, ಈ ಕಾಯ್ದೆಯಲ್ಲಿ ಇನ್ನೊಂದು ಬಹಳ ಪ್ರಮುಖವಾಗಿ, ಈಗ ಒಬ್ಬ ರೈತ ಇರ್ತಾನೆ, ಅವನು ರೈತ ಈ ವಕ್ಫ್ ಬೋರ್ಡ್ದು ನನ್ನ ಹೆಸರು ಪಾಣಿನಲ್ಲಿ ವಕ್ಫ್ ಬೋರ್ಡ್ ಅಂತ ಆಗ್ಬಿಟ್ಟಿದೆ ಅಂತ ಹೇಳಿದ್ರೆ, ಆ ರೈತ ಕೋರ್ಟಲ್ಲಿ ಪ್ರೂವ್ ಮಾಡಬೇಕು, ದಾಖಲೆ ಇಟ್ಕೊಂಡು ಇದು ನನ್ನ ಆಸ್ತಿ ಅಂತೇಳಿ ಪ್ರೂವ್ ಮಾಡಬೇಕು. ಅದೇ ಕಂಪ್ಲೇಂಟು
ವಕ್ಫ್ ಬೋರ್ಡ್ ಏನಾನ ಕಂಪ್ಲೇಂಟ್ ಕೊಟ್ಬಿಡ್ತು ಅಂತ ಇಟ್ಕೊಳ್ಳಿ. ವಕ್ಫ್ ಬೋರ್ಡ್ ಕಂಪ್ಲೇಂಟ್ ಕೊಟ್ರೆ ವಕ್ಫ್ ಬೋರ್ಡ್ ಅವರು ಆ ಆಸ್ತಿನ ನನ್ನದು ಅಂತ ಪ್ರೂವ್ ಮಾಡಂಗಿಲ್ಲ. ರೈತ ಆದ್ರೆ ಅವನ ಆಸ್ತಿನ ನನ್ನದು ಅಂತ ಪ್ರೂವ್ ಮಾಡಬೇಕು. ಆದ್ರೆ ವಕ್ಫ್ ಬೋರ್ಡ್ ಕಂಪ್ಲೇಂಟ್ ಕೊಟ್ರೆ ನನ್ನ ಆಸ್ತಿ ಅಂತ ವಕ್ಫ್ ಬೋರ್ಡ್ ದಾಖಲೆಗಳನ್ನ ಕೊಡಬೇಕಾಗಿದ್ದಿಲ್ಲ, ಅಲ್ಲಿ ರೈತನೇ ಕೊಡಬೇಕು. ಇದು ಅನ್ಯಾಯ ಅಂತ. ಅಶೋಕಣ್ಣ, ಇಬ್ಬರಿಗೂ ಒಂದೇ ಇರಬೇಕಲ್ಲ, ಇಬ್ಬರಿಗೂ ಒಂದೇ ನ್ಯಾಯ ಇರಬೇಕು. ಕಂಪ್ಲೇಂಟ್ ಯಾರೇ ಕೊಡ್ಲಿ, ಕಂಪ್ಲೇಂಟ್ ಯಾರೇ ಫಿನಿಶ್ ಮಾಡಲಿ ಸರ್, ಕೂತ್ಕೊಳ್ಳಿ, ಅವ್ರು ಫಿನಿಶ್ ಮಾಡ್ಲಿ. ನಾನು ಯಾವ್ದು ಕಂಡಮೆ ಮಾಡ್ತಾ ಇಲ್ಲ, ಮಾಡ್ತಾರೆ ಎದ್ದೆದ್ದು ಅಂತ ಅರ್ಥ. ನಾನು ಕಂಡಮೆ ಯಾರನ್ನು ಮಾಡ್ತಾ ಇಲ್ಲ, ನಾನೇನು ಅಂದಿಲ್ಲ. ಕ್ಲಾರಿಫಿಕೇಶನ್ ಆಮೇಲೆ ಮಾಡಿ ಕೊನೆಯಲ್ಲಿ. ಇಲ್ಲಿ ರೈತನೇ ಸಾಕ್ಷಿ ಕೊಡ್ಬೇಕು ಇವತ್ತು. ಇದು ಸರಿ ಇಲ್ಲ ಅನ್ನೋ ಪ್ರಶ್ನೆಯನ್ನ ನಾನು ಇವತ್ತು ಹೇಳ್ತಾ ಇದ್ದೀನಿ. ಮತ್ತೆ ವಕ್ಫ್ ಬೋರ್ಡ್ನ ಆಸ್ತಿ ಅಂತ ಭಾವಿಸಿದ್ರೆ ಸಾಕು, ಅದನ್ನ ಪರಿಶೀಲನೆ ಮಾಡಿ ವಕ್ಫ್ ಬೋರ್ಡ್ ಅವರು ಇದು ನಮ್ದು ಆಸ್ತಿ ಅಂತ ಹೇಳಿದ್ರೆ ಅದಕ್ಕೆ ನೀವು ಯಾವುದೇ ಕೋರ್ಟ್ಗೆ ಹೋಗಕ್ಕಾಗಲ್ಲ. ನೀವು ಅಪೀಲ್ ಮಾಡಬೇಕಾಗಿರೋದು ವಕ್ಫ್ ಬೋರ್ಡ್ ಟ್ರಿಬ್ಯುನಲ್ ಇರ್ತತ ಅಲ್ಲೇ. ನಾನು ಬೆಳಗ್ಗೆನೂ ಹೇಳಿದೆ, ನೀವಿರಲಿಲ್ಲ. ಮೈಸೂರು ನಾನು ಹೋಗಿದ್ದೆ. ಆ ಮೈಸೂರಲ್ಲಿ 110 ಮನೆಗೆ ನೋಟಿಸ್ ಕೊಟ್ಟಿದ್ದಾರೆ. ಎಲ್ಲ ಇರೋರೆಲ್ಲ ಕುರುಬರೆ, 100% ನಾನು ಹೋಗಿದ್ದೀನಿ ಸ್ಥಳದಲ್ಲಿ, 100% ಎಲ್ಲ ಕುರುಬರೆ ಇರೋದು. ಅಷ್ಟು ಮನೆಗೆ 110 ಮನೆಗೆ ನೋಟಿಸ್ ಕೊಟ್ಟಿದ್ದಾರೆ. ಹಿಂದೆ 60-70 ವರ್ಷದಿಂದ ಕಾಂಗ್ರೆಸ್ ಸರ್ಕಾರ ಅವ್ರಿಗೆ ಪತ್ರ ಕೊಟ್ಟಿದೆ. ಸರ್ ದಯಮಾಡಿ ಅಶೋಕ್ ಅವರೇ, ಆ ನೋಟಿಸ್ಗಳು ಕಾಪಿ ಕೊಡಿ ಒಂಚೂರು. ಇಮಿಡಿಯೇಟ್ ಬಾಯಿ ಬಂದಾಗ ಏನೋ ಒಂದು ಮಾತಾಡ್ಬಿಡ. ಇಲ್ಲ ಏನೋ ಮಾತಾಡ್ಬಿಡದ. ನಾನೇನ್ ಹೇಳಿದೆ, ಬಾಯಿಗೆ ಬಂದಾಗ ಮಾತಾಡಿದ್ರೆ ನೋಟಿಸ್ ಕೊಡಕ್ ಸಾಧ್ಯನಾ? ಅದು ಸತ್ಯಾಂಶ ಏನಾದ್ರು ಒಂದು ಇರ್ಬೇಕು. ದಾಖಲೆ ಸಮೇತ ನಿಮ್ ಮಾತಾಡ್ತೀವಿ, ಸಮೇತ ಮಾತಾಡ್ತೀವಿ. ಸಚಿವರೇ ಬರ್ತೀನಿ ಅಲ್ಲಿಗೆ. ಸಚಿವರೇ ಮಾತಾಡ್ತೀವಿ. ಸಚಿವರೇ ಮಾಡ್ತಾ ಇದ್ದೀರಿ. ಅಧ್ಯಕ್ಷರೇ, ಇಲ್ಲಿ ದಾಖಲೆಗಳು ಇಟ್ಕೊಂಡೆ ದಾಖಲೆಗಳಿದೆ, ದಾಖಲೆಗಳಿದೆ, ಕೊಡ್ತೀನಿ. ಈಗ ಇಲ್ಲಿದೆ, ಒಂದೇ ನಿಮಿಷ. ಅವರು ಸವಾಲಾಗ್ತಾವ್ರೆ ಕೊಡಿ ಅಂತ, ನಾನು ರೆಡಿ ಇದ್ದೀನಿ. ಒಂದೇ ನಿಮಿಷ. ನಾನು ತಪ್ಪು ಮಾಡಿದ್ರೆ ಸವಾಲಲ್ಲ, ಇಟ್ ಈಸ್ ಎನ್ ಅಪೀಲ್. ಸವಾಲಲ್ಲ, ಅಪೀಲ್ ಹಾಕಿ. ಇಲ್ಲ ಸವಾಲ್. ನೀವು ಅವ್ರ ಸವಾಲ್ ಹಾಕಿದ್ರೆ ಪಾಯಿಂಟ್ ಆಫ್ ಆರ್ಡರ್ ನಾನು ಸವಾಲ್ ಸ್ವೀಕಾರ ಮಾಡ್ತೀನಿ. ಪಾಯಿಂಟ್ ಆಫ್ ಆರ್ಡರ್ ಸ್ವೀಕಾರ ಮಾಡ್ತೀನಿ. ಪಾಯಿಂಟ್ ಆಫ್ ಆರ್ಡರ್ ಇದೆ. ಒಂದೇ ನಿಮಿಷ, ಒಂದೇ ನಿಮಿಷ. ಅವರು ಹೇಳಿರೋದಕ್ಕೆ ಜಮೀರ್ ಅಹಮದ್ ನನ್ ಬಹಳ ಪರಿಚಯ, ಮೊದಲಿಂದನೂ ಪರಿಚಯ, ಆತ್ಮೀಯರು. ಅದಕ್ಕೆ ನಾನು ಹೇಳ್ತೀನಿ. ಈಗ ನಾನು ಹೇಳಿದ್ನಲ್ಲ, ಯಾವುದು ಮೈಸೂರು ಚಾಮುಂಡಿ ಇದ್ರದ್ದು ಹೇಳಿದ್ನಲ್ಲ, ಅದನ್ನ ನಾನು ದಾಖಲೆಗಳನ್ನ ಕೊಡ್ತೀನಿ ಅವರಿಗೆ. ನಾನು ತಪ್ಪಿದ್ರೆ ನಾನು ವಿರೋಧ ಪಕ್ಷದ ಸ್ಥಾನದಿಂದ ಅಲ್ಲಿ ನಿಂತ್ಕೊಂತೀನಿ. ನಾನು ಕಟ್ಕಟೆಯಲ್ಲಿ ಎಲ್ಲಿ ಅಲ್ಲಿ ನಿಂತ್ಕೊಂತೀನಿ ನಾನು. ನೀವು ನನಗೆ ಚಿಮಾರಿ ಹಾಕಿ, ಇಲ್ಲ ಅಂದ್ರೆ ಅವ್ರಿಗೆ ಚಿಮಾರಿ ಹಾಕ್ತೀರಾ ಹೇಳಿ. ಚಾಲೆಂಜ್ ಬೇಡ. ನಾನು ರೆಡಿ ಇದ್ದೀನಿ. ಅಶೋಕ್ ಅವರೇ, ಕೇಳಿ ಅಶೋಕ್ ಅವರೇ, ಅಶೋಕ್ ಅವರೇ, ನಿಮ್ ಸವಾಲನ್ನ ಸ್ವೀಕಾರ ಮಾಡಿದ್ದೀನಿ. ಏನು ತಾವು 101 ನೋಟಿಸ್ ಏನೋ ಕೊಟ್ಟಿದ್ದೀರಿ ಅಂತ ಹೇಳ್ತಿರಲ್ಲ, ಅದ್ ನನ್ ಕೈ ಕೊಡಿ. ಒಪ್ಪಿದ್ದೀರಿ, ಕೊಟ್ಟಿದ್ದೀರಿ. ಅವರು ಬೇರೆಯವ್ರಿಗೆ ಯಾರು ಕೊಡಕ್ ಸಾಧ್ಯ ಆಗಲ್ಲ. ಯಾರು ಬೇಕಾದ್ರೆ ನೋಟಿಸ್ ಕೊಡ್ಬೋದಾ? ಯಾರು ನೋಟಿಸ್ ಒಪ್ಪೋಟಿಂದ ಕೊಡ್ತಾರಾ? ಯಾರು ನೋಟಿಸ್ಗಳು ಕೊಡೋದು? ಈಗ ಏನ್ ಹೇಳಿಲ್ಲ, ಅಧಿಕಾರಿಗಳು ನೋಟಿಸ್ ಕೊಡ್ತಾರೆ, ಎಸಿಗಳು ನೋಟಿಸ್ ಕೊಡೋದು. ವಕ್ಫ್ ಬೋರ್ಡ್ ಇಂದ ಯಾವ ನೋಟಿಸ್? ಇದಕ್ಕೆ ಉತ್ತರ ಹೇಳಪ್ಪ. ಯಾರು ಕೂಡ ಅದಕ್ಕೆ ಉತ್ತರ ಹೇಳು. ಮಿನಿಸ್ಟರ್ ಆಸ್ತಿಗೆ ಸಾಬೀತಾಗ್ಲಿ ಅಂದ್ರೆ ನನ್ನ ಮಂತ್ರಿಯಿಂದ ರಾಜೀನಾಮೆ ಕೊಡ್ತೀನಿ ನಾನು, ರಾಜಕೀಯದಿಂದ ನಿವೃತ್ತಿ ತಗೊಂತೀನಿ ನಾನು. ಓಕೆನಾ? ಅಂದ್ರೆ ಬೇರೆಯವ್ರ ಆಸ್ತಿಗೆ ನಾನು ನೋಟಿಸ್ ಕೊಟ್ಟಿದ್ರೆ ನಾನು ಮಂತ್ರಿ ಅಲ್ಲಿ ನಿಂತ್ಕೊಂತೀನಿ, ರಾಜಕೀಯದಿಂದ ನಿವೃತ್ತಿ ಹೋಗ್ತೀನಿ ನಾನು. ಈಗ ನಾನು ದಾಖಲೆ ಕೊಡ್ತೀನಿ, ಇಲ್ಲೇ ಇದೆ ಮತ್ತೆ ಕಳಿಸಿ, ಅದು ದಾಖಲೆ ಕಳಿಸ್ತೀನಿ. ನೀವೇ ಕೊಡ್ರಿ. ನೋಟಿಸ್ ಕೊಟ್ಟಿರೋದು ನಿಜ, ನಾನು ಪಕ್ಕಾ ಹೇಳ್ತಾ ಇದ್ದೀನಿ. ನೋಟಿಸ್ ಕೊಟ್ಟಿರೋದು ನಿಜ. ಅಧ್ಯಕ್ಷರೇ, ನಿಮ್ ಬಗ್ಗೆ ನನ್ ಗೌರವ ಅಲ್ಲ. ಅಶೋಕ್ ಅವರೇ ನೋಡಿ, ಒಂದ್ ನಿಮಿಷ. ನೀವು ಅವ್ರೇನ್ ಹೇಳಿದ್ರು, ವಕ್ಫಿಂದ ಕೊಟ್ಟಿಲ್ಲ, ಬೇರೆ ಬೇರೆ ಅಧಿಕಾರಿಗಳು ಆಸ್ ಫಾರ್ ದ ಆಕ್ಟ್
ವಕ್ಫ್ ಆಕ್ಟ್ ಹಂಗಿರೋದ್ರಿಂದ ವಕ್ಫ್ ಆಕ್ಟ್ ಅನ್ನ ಇಂಪ್ಲಿಮೆಂಟ್ ಮಾಡಿದ್ದಾರೆ. ಈಗ ಒಂದ್ ಸೆಕೆಂಡ್, ವಕ್ಫ್ ಆಕ್ಟ್ ಅನ್ನ ಮಾಡಿರೋದು ಯಾರು? ಗವರ್ಮೆಂಟ್ ಆಫ್ ಇಂಡಿಯಾ. ನೋಡಿ, ಅದೇ ಯಾರೇ ಇರ್ಲಿ, ಯಾವುದೇ ಪಾರ್ಟಿ ಇರ್ಲಿ, ನೋಟಿಸ್ ಕೊಟ್ಟಿದ್ದಾರೆ ಅಂದೆ ನಾನು. ಐ ಆಮ್ ಟಾಕಿಂಗ್ ಅಬೌಟ್ ದ ಪ್ರೊಸೀಜರ್ ಆಸ್ ಫಾರ್ ದ ಆಕ್ಟ್ ಆಫ್ ದ ಗವರ್ಮೆಂಟ್ ಆಫ್ ಇಂಡಿಯಾ. ವಕ್ಫ್ ಆಕ್ಟ್ ಪ್ರಕಾರ ಕೊಟ್ಟಿದ್ದಾರೆ. ಅದರಲ್ಲಿ ತಪ್ಪಿದ್ರೆ ಏನಿದ್ರೆ ನೀವು ಸರಿ ಮಾಡಿಸಿ. ನಿಮ್ ಸರ್ಕಾರ ಇದ್ದಾಗ ಆಗಿದೆ, ಅವ್ರ ಸರ್ಕಾರ ಇದ್ದಲ್ಲಿ ಆಗಿದೆ ಅಂತ ಹೇಳಿದ್ರೆ ಅದಕ್ಕೆ ಏನ್ ಮಾಡ್ಬೇಕಂತ ಸಲಹೆ ಕೊಡಿ. ಮಾಡಬೇಕಾದರೂ ಗವರ್ಮೆಂಟ್ ಆಫ್ ಇಂಡಿಯಾ. ನೀವು ಮತ್ತೆ ಮಾತಾಡಿವ್ರೆ. ಸನ್ಮಾನ್ಯ ಅಧ್ಯಕ್ಷರೇ, ಎಲ್ಲ ಕಾನೂನು ಕಲ್ತವ್ರೆ ಬಂದಿದ್ದಾರೆ ಇಲ್ಲಿ, ಎಲ್ಲ ಕಲ್ತವ್ರೆ. ಕಲಿಯೋದವ್ರು ಯಾರು ಕೂಡ ಇಲ್ಲ. ಅದು ಯಾವಾಗ ಮಾತಾಡ್ಬೇಕು ನಾವು ಆಲೋಚನೆ ಮಾಡ್ಬೇಕು ಅಷ್ಟೇ. ನಿಮ್ಗೆ ಟೈಮ್ ಸಿಕ್ಕಿದಾಗ ನೀವು ಮಾತಾಡಿ. ನಿಮ್ಮ ಮಾತುಗಳಿಗೆ ನಾನು ಸಹಮತ ಇದೆ. ಯಾಕಂದ್ರೆ ನೀವು ಪಾಕಿಸ್ತಾನ ಜಿಂದಾಬಾದಾಗ ಏನೇನ್ ಮಾತಾಡಿದ್ದೀರಾ ಇಲ್ಲಿ ನನ್ಗೆ ಗೊತ್ತಿದೆ. ಯಾವ ರೀತಿ ನಿಮ್ ಭಾಷೆ ಉಪಯೋಗ ಮಾಡಿದ್ದೀರಾ. ಅಲ್ಲ, ಈ ವಿಷಯ ಇಲ್ಲಿ ಮಾತಾಡ್ಬೋದಾ ಸರ್? ಅದಕ್ಕೋಸ್ಕರ ಇದ್ರಲ್ಲಿ ಮಾತಾಡ್ಬೋದಾ? ಅಲ್ಲ, ನಿಮ್ ಬಗ್ಗೆ ಯಾವ ವಿಷಯದಾಗ ಯಾರ್ಯಾರೇನ್ ಮಾತಾಡಿದ್ರು ಕೇಳಿದಿಷ್ಟೇ. ನಿಮ್ಗೆ ಇವತ್ತು ಶುಕ್ರವಾರ ಊರಿಗೆ ಹೋಗ್ಬೇಕಂತ ಏನೋ ಮನಸ್ಸಿದೆಯಾ? ನಾವ್ ಇನ್ನೊಂದು ಹೇಳಿಲ್ಲ ಇದೆ ಇದರಲ್ಲಿ. ಮುಸ್ಲಿಮ್ರ ಏನಾರ ಇವ್ರಿಗೆ ಓಟ್ ಹಾಕಿ ಚರ್ಚೆ ಬರೋರೇನ್ರಿ? ನೀವು ಮಾತಾಡಿ. ಓಟ್ ಹಾಕಲ್ಲ ಅಂತ ಇಷ್ಟೆಲ್ಲ ಚರ್ಚೆ ಮಾಡ್ತಾ ಇದ್ದೀರಿ. ನಮ್ದಾದ್ಮೇಲೆ ಶಿವಲಿಂಗೇಗೌಡರು ಮಾತಾಡ್ತಾರೆ. ನಮ್ದಾದ್ಮೇಲೆ ಶಿವಲಿಂಗೇಗೌಡರು, ಅದಾದ್ಮೇಲೆ ಶಿವಣ್ಣ ಎಲ್ಲ ಮಾತಾಡ್ತೀವಿ. ನೀವ್ ಯಾಕೆ ತಂದಿದ್ದೀರಿ? ನಿಮ್ ಸ್ವಾರ್ಥಕ್ಕೋಸ್ಕರ ತಂದಿದ್ದೀರಿ. ನಾವು ಸ್ವಾರ್ಥ ಅವರು ಹೌದು, ನೀವು ಓಟ್ ಹಾಕಲ್ಲ ಎಲ್ಲ ತಡೆ ಕಾಂಗ್ರೆಸ್ಗೆ ಹಾಕ್ತಾರೆ ಅಂತ ಹೇಳಿ ಚರ್ಚೆ ತಂದ್ರು. ಪಾರ್ಟಿಗೂ ಜಂಪ್ ಹೊಡಿತಾ ಇದ್ರೆ ಇಲ್ಲ, ಇನ್ಯಾತು ತಂದಿದ್ದೀರಿ ಗೊತ್ತಾಗಕ್ಕಲ್ಲ. ಈ ರಾಜ್ಯದ ಜನ, ಅಧ್ಯಕ್ಷರೇ, ಈ ದೇಶದ ಜನಕ್ಕೆ ಗೊತ್ತಾಗತ್ ನೋಡ್ರಿ. ಮಾತಾಡ್ರಿ. ಇದೇನ್ ಸುಮ್ನೆ ಚರ್ಚೆ ಇನ್ಯಾಕ್ರಿ ತಂದಾರೆ? ಬೇರೆ ಜಾತಿ ಮೇಲೆ ತಂದಾರೇನ್ರಿ? ಸಾಬ್ರ ಮೇಲೆ ಆಗವತ್ತಿ ತಂದಾರೆ. ಶಿವಲಿಂಗೇಗೌಡರು ಆ ವೋಟ್ ಬ್ಯಾಂಕ್ ಅಲ್ಲಿ ಇದೆ ಅಂತಾನೆ ಕಾಂಗ್ರೆಸ್ಗೆ ಹೋಗಿದ್ದು. ಇದು ಯಾಕೆ ಸುಮ್ಮನೆ ಹೋಗ್ತೀರಿ? ಆ ವೋಟ್ ಬ್ಯಾಂಕ್ ಅಲ್ಲಿ ಇದೆ ಅಂತಾನೆ ನೀವತ್ತ ಮಾತ್ರ ಇನ್ನೇನಂತೀರಿ? ಅವ್ರು ಬರೀ ಮಾತಾಡ್ತಾರೆ. ನೀವು ಪಕ್ಷನೇ ಚೇಂಜ್ ಮಾಡಿಬಿಟ್ರಲ್ಲ. ಎಲ್ಲಾರು ಎಲ್ಲಾರು ಅದನ್ನೇ ಮಾಡ್ತಾ ಇರೋದು. ಸುಮ್ಮನೆ ಇಲ್ಲದೆಲ್ಲ ತಗೊಂಡು ಬೆಂಕಿ ಇಡ್ತೀರಾ. ದೇಶ ಕೊಡಬೇಡಿ, ದೇಶ ಬೆಂಕಿ ಹಟ್ಬೇಡಿ. ದೇಶ ಒಂದ್ ಸ್ವಲ್ಪ ನೆಮ್ಮದಿ ರಾಷ್ಟ್ರ ಅಂತ ಸನ್ಮಾನ್ಯ ಅಧ್ಯಕ್ಷರೇ, ಈಗಾಗಲೇ ಬಸವರಾಜ್ ತುರಿಯಾಲ್, ಗಣೇಶ್ ಈಗಾಗಲೇ ಬೇಗ ಮುಗಿಸ್ಬಿಡ್ತೀನಪ್ಪ. ನೀವು ಗಲಾಟೆ ಮಾಡಿದ್ರೆ ಇನ್ನೂ ಲೇಟ್ ಆಗುತ್ತೆ. ಸನ್ಮಾನ್ಯ ಅಧ್ಯಕ್ಷರೇ, ಮಾನ್ಯ ಗೌರವಾನ್ವಿತ ಜಮೀರ್ ಅಹಮದ್ ಅವರು ದಾಖಲೆ ಕೇಳಿದ್ದಾರೆ. ದಾಖಲೆ ಇಲ್ದಿರ ಸುಮ್ಮನೆ ಮಾತಾಡಬೇಡಿ ಅಂತ. ಅದಕ್ಕೆ ದಾಖಲೆ ಕೊಡ್ತೀನಿ ನಾನು. ಈಗಲೇ ರೆಡಿ ಇದೆ, ಕೊಡ್ತೀನಿ. ಇಲ್ಲ ಅವರು ಅರ್ಜೆಂಟ್ ಆಗಿದ್ದಾರೆ, ಕೊಡ್ತಾರೆ. ಅದೇ ಕೊಟ್ಬಿಡ್ತೀನಿ. ನಾನು ಹೇಳಿದ್ದು ಸುಮಾರು 60 ವರ್ಷದ ಹಿಂದೆ, 60 ವರ್ಷದ ಹಿಂದೆ ನಾನಲ್ಲ, ಕಾಂಗ್ರೆಸ್ ಸರ್ಕಾರ, ಕಾಂಗ್ರೆಸ್ಸಿನ ಮುಖ್ಯಮಂತ್ರಿಗಳಿದ್ರು ಅವತ್ತು, 60 ವರ್ಷದಿಂದ ಅವ್ರು ಕೊಟ್ಟಿರೋದು ಹಕ್ಕುಪತ್ರ. ಅದಾದ್ಮೇಲೆ ಗ್ರಾಮ ಪಂಚಾಯಿತಿಯಲ್ಲಿ ಅವರ ಖಾತೆ ಆಗಿದೆ. ಅದಾದ್ಮೇಲೆ ಮಹಾನಗರ ಪಾಲಿಕೆಗೆ ಸೇರುತ್ತೆ. ಮಹಾನಗರ ಪಾಲಿಕೆಯಿಂದ ಖಾತೆ ಮಾಡಿಸ್ಕೊಂಡಿದ್ದಾರೆ. ಅದಾದ್ಮೇಲೆ ಅವರು ಟ್ಯಾಕ್ಸ್ ಕಟ್ತಾ ಇದ್ದಾರೆ ಇದುವರೆಗೂ 60 ವರ್ಷ. ಇನ್ನೊಂದು, ಅಲ್ಲಿ ಸುಮಾರು 100-150 ಅಡಿ ಬಸವಣ್ಣನ ದೇವಸ್ಥಾನ ಇದೆ. ಅಮೃತ ಶಿಲೆ, ರಾಜಸ್ಥಾನದಿಂದ ಅಮೃತ ಶಿಲೆ ತಂದು ಬಸವಣ್ಣನ ದೇವಸ್ಥಾನ ಮಾಡಿದಾರಲ್ಲ. ಅದಕ್ಕೂ ಮಾತೆ ಮಹಾದೇವಿಯವರು ಶ್ರೀ, ಅಲ್ಲಿ ಒಬ್ಬರು ಮಠಾಧೀಶರು ಅನ್ನದಾಸೋಹ ಮಾಡ್ತಾರೆ. ಅವರು ಅದಕ್ಕೂ ನೋಟಿಸ್ ಕೊಟ್ಟಿದ್ದಾರೆ. ಇಷ್ಟು ದಾಖಲೆ ಕೊಡ್ತೀನಿ ನಾನು. ಅವ್ರ ಕಾತ ಹೇಳಿದ್ರು ದಾಖಲೆ ಇದೆ ಅಂತ, ತಪ್ಪು ಹೇಳ್ತಾ ಇದ್ದೀರಾ ಅಂತ ಕೊಟ್ಟಿದ್ದೀನಿ. ಅದಾದ್ಮೇಲೆ ನಿಮ್ಗೆ ಅವ್ರು ಹೇಳಿದ್ದಾರೆ, ನೀವು ತಪ್ಪು ಹೇಳಿದ್ರೆ ನನ್ಗೆ ಹೇಳಿದ್ರು, ನಾನು ರೆಡಿ ಇದ್ದೀನಿ, ನಾನು ರೆಡಿ ಇದ್ದೀನಿ. ತಪ್ಪು ಅಂದ್ರೆ ನಿಲ್ಸಿ ಅಲ್ಲಿ, ನನಗೆ ಇಲ್ಲ ಅಂದ್ರೆ ಅವ್ರು ನಿಲ್ಸಿ. ಇಷ್ಟು ದಾಖಲೆಗಳನ್ನ ನಾನು ಕೊಡ್ತೀನಿ ಅವ್ರಿಗೆ. ಸನ್ಮಾನ್ಯ ಅಧ್ಯಕ್ಷರೇ, ಹಿಂದೆ ಕಾನೂನು ಏನೇ ಆಯ್ತು, ಒನ್ಸ್ ವಕ್ತ್ ಆಲ್ವೇಸ್ ವಕ್ತ್, ಇದು ಆಯ್ತು. ಹಿಂಗೆ ನಮಗೂ ಕೂಡ ಸಿಗ್ಬೇಕಲ್ಲ, ನಾವು ಸಮಾನ, ಎಲ್ಲ ಜಾತ್ಯತೀತರು ನಾವೆಲ್ಲರೂ ಕೂಡ ಸಮಾನವಾಗಿರ್ಬೇಕು. ಒನ್ಸ್ ರಾಮ
ರಾಮ ಆಗಿದೆಯಾ? ಒಂದು ಆಂಜನೇಯ ದೇವಸ್ಥಾನಗಳು ಹಂಗೆ ಆಗಿದೆಯಾ? ಅವ್ರೇನಾನು ಕ್ಲೈಮ್ ಮಾಡಿದ್ರೆ ಹೋಗಿ ಇದು ನಮ್ಮದು ಅಂತ ಹಂಗೇನಿಲ್ಲಲ್ಲ. ಇಲ್ಲಿ ಪ್ರಶ್ನೆ ಬಂದಿರೋವಂಥದ್ದು, ನ್ಯಾಯಾಲಯಕ್ಕೆ ಯಾರು ಮೊರೆ ಹೋಗಂಗಿಲ್ಲ. ಟ್ರಿಬ್ಯುನಲ್ ಇರ್ತೈತಲ್ಲ, ಅವರೇ ಫೈನಲ್. ಎಲ್ಲೂ ನ್ಯಾಯಾಲಯಕ್ಕೆ ಯಾವುದೇ ಅಪೀಲ್ ಹೋಗಂಗಿಲ್ಲ ಅವರು. ಈಗ ರೈತ, ನಾನು ಹೇಳಿದೆ ಅಲ್ಲಿ ಪ್ರತಿ ತಿಂಗಳು ಇದನ್ನು ಚೆಕ್ ಮಾಡಲಿ ಅವರು. ಪ್ರತಿ ತಿಂಗಳು ಅಲ್ಲಿಂದ ಬಸ್ ಮಾಡ್ಕೊಂಡು ಅವರು ಬೆಂಗಳೂರಿನ ವಕ್ಫ್ ಬೋರ್ಡ್ಗೆ ಬರಬೇಕು. ಪ್ರತಿ ತಿಂಗಳು ಮಿಸ್ ಆದ್ರೆ ನೀವು ಕೇಳಿ, ಪ್ರತಿ ತಿಂಗಳು ಬರಬೇಕು ಅವರು. ಬಂದು ವಕ್ಫ್ ಬೋರ್ಡ್ ಮುಂದೆ ನಿಂತ್ಕೊಬೇಕು. ನಾನು ಕೇಳಿದೆ ಏನು, ಬಹಳ ವರ್ಷಗಳಿಂದ ಹೋಗ್ತಾ ಇದ್ದೀರಿ ಸರ್ ಅಂತಂದು. ಏನಾಗುತ್ತೆ ಅಂತ ಹೇಳಿದ್ರು. ನಾನು ಹೇಳಿದೆ ಅಲ್ಲಿ ಹೋಗ್ತೀನಿ ಸರ್. ನಿಮ್ಮ ಕೇಸು ಮುಂದೆ ಹೋಗಿದೆ, ಬರೋ ತಿಂಗಳು ಬನ್ನಿ ಅಂತ. ಬರೋ ತಿಂಗಳು ಬರಬೇಕು. ಅದಾದ್ಮೇಲೆ ಒಂದು ಹಿಂಗೆ ಪ್ರತಿ ತಿಂಗಳು ಸುತ್ತುತ್ತಾ ಇದ್ದಾರೆ. ಸುಮಾರು ನನಗೆ ಅವ್ರು ಹೇಳಿದ್ದು ಒಂದು 2 ವರ್ಷ ಅಂತ, ಕರೆಕ್ಟಾಗಿ ಅವ್ರಿಗೆ ಗೊತ್ತಿರ್ತದೆ ಹೇಳ್ತಾರೆ. 2 ವರ್ಷ ಅಂತ ಹೇಳ್ತಾರೆ. ಎಷ್ಟು ವರ್ಷನಾಗ್ಲಿ, 1 ವರ್ಷ ತಿರುಗಿದ್ರು ಅಷ್ಟೇ ಅಲ್ವಾ? ತಿರುಗ್ತಾ ಇದ್ದಾರೆ. ತಿರುಗಿದ್ಮೇಲೆ ಅವ್ರು ಈಗ ಏನ್ ಹೇಳ್ತಾ ಇದ್ದಾರೆ, ಅವ್ರು ಜನ ಹೇಳಿದ್ ನನ್ನ ಹತ್ರ, ನೋಡ್ರಿ ಇದು ಯಾವುದೇ ಕಾರಣಕ್ಕೂ ನಿಮ್ಗೆ ಬಿಟ್ಕೊಡಲ್ಲ. ನೀವು 60 ವರ್ಷ ಇರ್ಬೋದು, 70 ವರ್ಷ ಇರ್ಬೋದು, ನೀವು ಲೀಸ್ಗೆ ತಗೊಂಬಿಡಿ ಅಂತ ಹೇಳಿ ಒಂದ್ ರೀತಿ ಅವ್ರಿಗೆ ಭಯ ಬೀಳಿಸ್ತಾ ಇದ್ದಾರೆ. ಭಯ ಬೀಳಿಸ್ತಾ ಇದ್ದಾರೆ. ಅಲ್ಲಿ ಜನ ಹೇಳಿದ್ದು ಭಯ ಬೀಳಿಸ್ತಾ, ನೀವು ಲೀಸ್ಗೆ ತಗೊಳ್ಳಿ, ಇಲ್ಲ ಅಂದ್ರೆ ಯಾವ ಕಾರಣಕ್ಕೂ ನಿಮ್ಗೆ ಕೊಡಲ್ಲ ಅಂತ ಹೇಳ್ತಾ ಇದ್ದಾರೆ. ಇದು ಸುಳ್ಳ? ದಾಖಲೆ ಕೊಡ್ತೀನಿ ನಾನು. ಏನು ಆಗಿಲ್ಲ ಅಂತಾರೆ. ಅಲ್ಲಿ ದಾಖಲೆ ಕೊಡ್ತೀನಿ, ಇಷ್ಟಕ್ಕೂ ದಾಖಲೆ ಕೊಡ್ತೀನಿ. ದಾಖಲೆ ಇಲ್ಲದೆ ನಾನು ಅವ್ರ ಹತ್ರ ಮಾತಾಡೋದೇ ಇಲ್ಲ. ಅವ್ರಿಗೆ ವಿಧಾನಸಭೆ ಅಧಿವೇಶನ ಆದ್ಮೇಲೆ ಕೊಡ್ತೀನಿ. ಇದೊಂದೇ ಅಲ್ಲ, ಇನ್ನೂ ಇದೆ ಮುಂದಕ್ಕೆ, ಅದನ್ನು ಕೊಡ್ತೀನಿ ಅವ್ರ ಹತ್ರ. ಇದು ನ್ಯಾಯನಾ? ಆಯ್ತಾ? ಆಚೆ ಊಟರು. ಅದರಿಂದ ಈ ಕಾಯ್ದೆಗಳಿಂದ ಬಹಳಷ್ಟು ಅನ್ಯಾಯಗಳನ್ನು ಆಗ್ತಾ ಇದೆ. ಇನ್ನೊಂದು, ಅವರ ಆಕ್ಟ್ ಪ್ರಕಾರ ಯಾರಾದರೂ ಮುಸ್ಲಿಮರೇ ಇರ್ಬೋದು, ಅವರು ಮುಸ್ಲಿಮರು ಇರ್ಬೋದು, ಯಾರೇ ಇರ್ಬೋದು, ಆಸ್ತಿನ ಯಾರಿಗಾದ್ರೂ ಪರಭಾರೆ ಮಾಡಿಬಿಟ್ರೆ, ಈ ವಕ್ಫ್ ಬೋರ್ಡ್ ಅಂತ ಇರೋದ ಆಸ್ತಿಯನ್ನ ಮಾಡಿಬಿಟ್ಟಿದ್ರೆ ಅವ್ರಿಗೆ 2 ವರ್ಷ ಶಿಕ್ಷೆ, 2 ವರ್ಷ ಜೈಲು, ಮತ್ತೆ ಅದರಲ್ಲಿ ಏನೇನು ಆದಾಯ ಬಂದಿರುತ್ತೋ ಅಷ್ಟು ವರ್ಷ ಅವ್ರು ಕಟ್ಕೊಡ್ಬೇಕು. ಮೊನ್ನೆ ಗೌರಿಬಿದ್ನೂರು ನಾನು ಹೋಗಿದ್ದೆ, ಚಿಕ್ಕಬಳ್ಳಾಪುರ ಗೌರಿಬಿದ್ನೂರು. ಅಲ್ಲೊಬ್ಬ ರೈತ ಬಂದ ನನ್ನ ಹತ್ರ, ಇದೇ ವಿಚಾರಕ್ಕೆ ಹೋಗಿದ್ದೆ. ರೈತ ಬಂದ, ಸರ್ ಈ ಆಸ್ತಿ ನನಗೆ 3 ಎಕರೆ ಜಮೀನಿದೆ ಗೌರಿಬಿದ್ನೂರಲ್ಲಿ, ಇದಕ್ಕೆ ನಮ್ಮ ತಾಯಿಗೆ ಬಂತು. ನಿಮ್ಮ ತಾಯಿಗೆ ಹೆಂಗ್ ಬಂತಪ್ಪ? ಅವರ ತಂದೆ ಕೊಟ್ಟಿದ್ದು ಸರ್ ಅಂತ. ಅಂದ್ರೆ 3 ತಲೆಮಾರು. ಇದಕ್ಕೂ ದಾಖಲೆ ಕೊಡ್ತೀನಿ ನನಗೆ. 3 ತಲೆಮಾರಾಗಿದೆ ಅವನು ಆಸ್ತಿ, ಅವನು ಅನುಭವದಲ್ಲಿದ್ದಾನೆ. ಮೊನ್ನೆ ಅವನು ಮದುವೆ ಇದೆ, ಅವನ ಮಗಳು ಮದುವೆ ಇದೆ. ಮದುವೆಗೆ ಬ್ಯಾಂಕ್ಗೆ ಲೋನ್ಗೆ ಹೋದಾಗ ಬ್ಯಾಂಕ್ ಅವರು ಹೇಳಿದ್ರು ಇದು ವಕ್ಫ್ ಬೋರ್ಡ್ ಆಸ್ತಿಯಪ್ಪ ಅಂತ ಹೇಳಿ. ಮೊದಲು ನಾವೆಲ್ಲ BDA NOC ತಗೊಂಬ, ಆ NOC ತಗೊಂಬ ಅಂತ ಹೇಳ್ತಾ ಇದ್ರಿ. ಇನ್ನು ಮುಂದೆ ಕರ್ನಾಟಕದಲ್ಲಿ ವಕ್ಫ್ ಬೋರ್ಡ್ NOC ತಗೊಂಬ ಅಂತಾನು ಆಕ್ಟ್ ಆಗ್ಬಿಡ್ತಾ ಮಾಡೆ. ಹಂಗೆ ಆ ಸ್ಥಿತಿ. ಅಂದ್ರೆ ಅವನ ಗತಿ ಏನೀಗ? ರೈತನ ಗತಿ ಮದುವೆ ಮಾಡಬೇಕು, ಲೋನ್ ಕೊಡ್ತಾ ಇಲ್ಲ, 3 ತಲೆಮಾರಾಗೈತೆ, ವಕ್ಫ್ ಬೋರ್ಡ್ ಅಂತ ಬಂದ್ಬಿಟ್ಟೈತಿ. ಹೆಂಗ್ ಬದುಕಬೇಕು ರೈತ? ಇದು ನಮ್ಮ ಪ್ರಶ್ನೆ. ಏನ್ ರಾಜಕಾರಣ ಅಂತಲ್ಲ ಇದು. ಈ ರೀತಿ ಖರೀದಿ ಮಾಡಿದ್ರೂ ಕೂಡ ಅವ್ರಿಗೆ ಆಸ್ತಿ ಸಿಗಲ್ಲ ಅಂತ ಹೇಳಿ ಇವತ್ತು ಆಗಿರುವಂಥದ್ದು. ಸನ್ಮಾನ್ಯ ಅಧ್ಯಕ್ಷರೇ, ಈ ಕಾಯ್ದೆ 1923ರ ಕಾಯ್ದೆಯಲ್ಲಿ ಏನ್ ಹೇಳ್ತೈತೆ ಅಂದ್ರೆ, ಲಿಮಿಟೇಷನ್ ಆಕ್ಟ್, ಅದರಲ್ಲಿ ಮೊದಲು 12 ವರ್ಷ ಇತ್ತು. ಈಗ ವಕ್ಫ್ ಬೋರ್ಡ್ ಆಸ್ತಿ ಅಂತ ಹೇಳಿದ್ರೆ 12 ವರ್ಷ ಒಳಗಡೆ ಕ್ಲೈಮ್ ಮಾಡಬೇಕಾಯ್ತು ವಕ್ಫ್ ಬೋರ್ಡ್, 12 ಇಯರ್ಸ್. ಈಗ ಏನ್ ಮಾಡಿದ್ದಾರೆ, ಅದನ್ನ 30 ವರ್ಷಕ್ಕೆ ಎಕ್ಸ್ಟೆಂಡ್ ಮಾಡಿದ್ದಾರೆ. 30 ವರ್ಷಕ್ಕೆ. ಯಾರಿಗೆ? ವಕ್ಫ್ ಬೋರ್ಡ್ಗೆ. ರೈತನಿಗೆ ಎಷ್ಟು ಮಾಡಿದ್ದಾರೆ? 30 ವರ್ಷ ಇಲ್ಲ, ರೈತನಿಗೆ 3 ವರ್ಷ. ನಿನ್ನ ಪಾಣಿನಲ್ಲಿ ಏನಾನ ಗೊತ್ತಿಲ್ಲದೆ ನಿಮ್ಮ ನೋಡ್ಕೊಂಡೇ ಇಲ್ಲ ಅಂದ್ರೆ 3 ವರ್ಷ ಆದ್ಮೇಲೆ ನಿನ್ ಕ್ಲೈಮೇ ಇರಲ್ಲ ಅದ್ರ ಬಗ್ಗೆ. 3 ವರ್ಷದೊಳಗಡೆ ಕ್ಲೈಮ್ ಮಾಡಬೇಕು. ಇದು ತಪ್ಪಲ್ವಾ? ಇದು ಮೋಸ ಅಲ್ವಾ? ಇದು ಅನ್ಯಾಯ ಅಲ್ವಾ?
ರೈತನಿಗೆ ಜಾಸ್ತಿ ಮಾಡಬೇಕಾಯ್ತು, ವಕ್ಫ್ ಬೋರ್ಡ್ಗೆ 3 ವರ್ಷ ಮಾಡಬೇಕಾಯ್ತು, ರೈತನಿಗೆ 30 ವರ್ಷ ಕೊಡಬೇಕಾಯ್ತು. ಇಲ್ಲ ಒಂದೇ ಕಾನೂನಾದ್ರೂ ಇಬ್ಬರಿಗೂ, ರೈತನಿಗೂ ಒಂದೇ ವಕ್ಫ್ ಬೋರ್ಡ್ಗೂ ಒಂದೇ ಅಂತ ಹೇಳ್ಬೇಕಾಯ್ತು. ಇದೆಷ್ಟು ನ್ಯಾಯ? ಇದು ಅನ್ಯಾಯ ಅಲ್ವಾ? ಇದು ನಾನು ಕೇಳ್ತಾ ಇರೋವಂಥದ್ದು. ಸನ್ಮಾನ್ಯ ಅಧ್ಯಕ್ಷರೇ, ಇವತ್ತು ದೇಶದಲ್ಲಿ ಅವ್ರು ಕೊಟ್ಟಿರೋ ಪ್ರಕಾರ ಗಲಾಟೆ ಮಾಡೋದು ಬೇಡ. ಅವರ ವೆಬ್ಸೈಟಲ್ಲಿ ಹೋಗಿ ತಗೊಂಡಿದ್ದೀನಿ ನಾನು. ವೆಬ್ಸೈಟಲ್ಲಿ ದೇಶದಲ್ಲೇ ರೈಲ್ವೆ, ಭಾರತೀಯ ಸೈನ್ಯ, ರೈಲ್ವೆ ಬಿಟ್ರೆ 3ನೇ ಅತಿ ದೊಡ್ಡ ಸಂಸ್ಥೆ ವಕ್ಫ್ ಮಂಡಳಿ. ಅವ್ರ ವೆಬ್ಸೈಟಲ್ಲಿ ತೆಗೆದುಕೊಡ್ತೀನಿ ಬೇಕಾದ್ರೆ ಅದನ್ನು. ಪ್ರಾಪರ್ಟಿ ಸುಮಾರು 9.4 ಲಕ್ಷ ಎಕರೆ ಪ್ರದೇಶ, 8.7 ಲಕ್ಷ ಆಸ್ತಿಗಳು ವಕ್ಫ್ ಬೋರ್ಡ್ ಹೊಂದಿದೆ ಅಂತ ಅವ್ರ ವೆಬ್ಸೈಟ್ ಅಲ್ಲೇ ಹೇಳ್ಬಿಟ್ಟಿದ್ದಾರೆ. ದೇಶದಲ್ಲಿ ನಮ್ಮ ರಾಜ್ಯದ ಮಾತಾಡಿ, ನಮ್ಮ ರಾಜ್ಯದ ಎಷ್ಟಿದೆ? ನಾನು ಇಲ್ಲ ಅವ್ರು ಕೇಳ್ತಾ ಇದ್ದೀನಿ. ನಾನು ಹೇಳ್ಬೇಕಿಲ್ಲ. ನಾನೇನಪ್ಪ ಮಂತ್ರಿ ಆಗ್ಬಿಟ್ಟು 9 ಲಕ್ಷ ಇದೆಯಂತ. ಇಲ್ಲಿ ನಮ್ಮ ರಾಜ್ಯದಲ್ಲಿರೋದು 1,28,000 ರೂಪಾಯಿ ಹೇಳ್ತೀನಿ. ಮಂತ್ರಿಗಳಾಗಿ ಕ್ಲಾರಿಫಿಕೇಶನ್ ಸರ್ಕಾರದಿಲ್ಲ. ಈ ದಾನಿಗಳು ದಾನ ಮಾಡಿರೋದು ನಿಮ್ ಗಮನಕ್ಕಿರ್ಲಿ. ಬಹಳಷ್ಟಲ್ಲಿ ಏನಿದೆ, ಈ ವಕ್ಫ್ ಆಸ್ತಿ ಸರ್ಕಾರ ಕೊಟ್ಟಿದೆ ಅಂತ. ವಕ್ಫ್ ಅಲ್ಲಿ 1 ಇಂಚ್ ಆಸ್ತಿನೂ ಸರ್ಕಾರ ಕೊಟ್ಟಿಲ್ಲ. ಈ ದಾನಿಗಳು ದಾನ ಮಾಡಿರೋದು. ಏನಕ್ಕೆ ದಾನ ಮಾಡಿರೋದು? ಅವ್ರ ಸಮಾಜಕ್ಕೆ ಒಳ್ಳೇದಾಗಲಿ. ಅಹಮದ್ ಖಾನ್ ನೋಡಿ, ಅವರು ಕೇಳಿದ್ರಲ್ಲ, ಇಲ್ಲಿದೆ ನೋಡಪ್ಪ, ನಿನ್ ವೆಬ್ಸೈಟ್ ಅಲ್ಲಿ ತೆಗ್ದಿದ್ವಿ. ಅದೇ ಕರ್ನಾಟಕದ ಕೇಳಿದೆಲ್ಲ, ಇಲ್ಲೇ ಇದೆ ನೋಡಿ, ಕಳಿಸ್ಲಾ? ಕೇಳಿ ಅಂದ್ರಲ್ಲ, ಕೊಟ್ಟಿದ್ದೀನಿ ನೋಡ. ನಾನು ಅದಕ್ಕೆ ಅಶೋಕ್ ಸರ್ ಹೇಳಿದ್ದು 9 ಲಕ್ಷ ಅಂದ್ರಲ್ಲ, ಇಡೀ ದೇಶದ ರಾಜ್ಯದ ಬೇರೆ ಏನ್ ಕೇಳಿಲ್ಲ ನಾವು. ಸರ್ ಈಗ ಹೇಳ್ತೀನಿ, ಇಲ್ಲ ನಮ್ದು ಜಾಸ್ತಿ ಅಲ್ಲ. ಅವ್ರು ಮಾನ್ಯ ಮಂತ್ರಿಗಳು ಹೇಳಿದ್ರು, ಎಲ್ಲರೂ ದಾನ ಕೊಟ್ಟಿದ್ದು ಸರ್ಕಾರದ 1 ಇಂಚ್ ಭೂಮಿ ಇಲ್ಲ ಅಂತ. ನಮ್ಮೂರಿನಲ್ಲಿ ಸರ್, ನಾನು ಹುಟ್ಟಿದ ಗ್ರಾಮದಲ್ಲಿ 4 ಎಕರೆ ಸರ್ಕಾರ ಕೊಟ್ಟಿದ್ದು, ಅದನ್ನು ವಕ್ಫ್ ಅಂತ ಹೇಳಿ ಈಗ 2 ವರ್ಷದಿಂದ ವಕ್ಫ್ ಬಂದಿದೆ. ಸರ್ ಹೇಳ್ತೀನಿ ಕೇಳಿ, ಸರ್ಕಾರ ಯಾವುದಕ್ಕೆ ಕೊಟ್ಟಿದೆ? 2017 ಮನೆ 2016 ಸರ್ಕಾರದಿಂದ ಆದೇಶ ಮಾಡೋದು. ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿರ್ತದೆ. ಎಲ್ಲಿ ಖಬರಸ್ಥಾನಿಗೆ ಜಾಗ ಇಲ್ಲ ಅಲ್ಲಿ ಖಬರಸ್ಥಾನಿಗೆ ಕೊಡಬೇಕು. ಎಲ್ಲಿ ಹಿಂದೂ ಸಮಾಜ ಜಾಸ್ತಿ ಇದೆ ಅಲ್ಲಿ ಮಶಾನಕ್ಕೆ ಜಾಗ ಇದೆ, ಅಲ್ಲಿ ಮಶಾನಕ್ಕೆ ಜಾಗ ಕೊಡಬೇಕು. ಎಲ್ಲಿ ಕ್ರಿಶ್ಚಿಯನ್ ಸಮಾಜ ಜಾಸ್ತಿ ಇದೆ ಅಲ್ಲಿ ಕ್ರಿಶ್ಚಿಯನ್ ಸಮಾಜಕ್ಕೆ ಮಶಾನಕ್ಕೆ ಜಾಗ ಬೇಕಾದ್ರೆ ಕೊಡ್ಬೇಕಂತ ಹೇಳಿದ್ದಾರೆ. ಖಬರಸ್ಥಾನ್ ಬಿಟ್ಟು ನಾವು 1 ಇಂಚು ವಫ್ದಿದ್ರೆ ನೀವು ಹೇಳಿದ್ರೆ ಸರ್, ನಾನು ಹೇಳ್ತೀನಿ, ಮಶಾನಕ್ಕೆ ಅಳ್ಳಾವರ್ ಪೊಲೀಸ್ ಸ್ಟೇಷನ್ ಬಿಟ್ಟು ಅವ್ರು ಯಾರು ಅಂದಾಗಾಯ್ತು. ಮಂತ್ರಿ ಅವರೇ, 2016 ಆಗಿರೋದು ಜಮೀರ್ಜಿ, 2016 ಅಂತ ಇಲ್ಲ. ಜಮೀರ್ ಅವರೇ, 2004 ನಾನೇನೆ ಕಬರ್ಸ್ಥಾನಕ್ಕೆ ಅಂತ ಹೇಳಿ ಮಂಜೂರು ಮಾಡಿಸ್ಕೊಟ್ಟಿದ್ದು ನಾನು ಸರ್ಕಾರದಿಂದ. 17ನೇ ಇಸ್ವಿನಲ್ಲಿ ವಕ್ಫ್ ಅಂತ ಹೆಂಗ್ ಆಗ್ತದ? ಅದು ಆಯ್ತು. 4ನೇ ಇಸ್ವಿನಲ್ಲಿ ಸರ್ಕಾರದ ಇರ್ಬೇಕಲ್ಲ. ಆಯ್ತು, ನೀವು ಮಾತಾಡೋದು ಯಾಕೆ ಕಬರ್ಸ್ಥಾನ ಕೊಟ್ಟು ವಕ್ಫ್ ಹೆಂಗಾಗುತ್ತೆ? ಸರ್ಕಾರ ಕೊಟ್ಟಿದ್ದು, ನೀವೇ ದಾನ ಕೊಟ್ಟಿದ್ದು ಅಂತ. 2004 ನಾನು ಅಲಾಟ್ ಮಾಡಿದೆ, ದಾನ ಕೊಟ್ಟಿದ್ದು ಅಂತ ಹೇಳೋದು. ಒಂದು ನಿಮಿಷ ಕ್ಲಾರಿಫೈ ಮಾಡ್ತೀನಿ, ಒಂದೇ ನಿಮಿಷ ಕ್ಲಾರಿಫೈ ಮಾಡ್ತೀನಿ. ಅದಕ್ಕೆ ತಾವೇನಂದ್ರಿ 2004 ನಾನೇ 4 ಎಕರೆ ಜಾಗ ಕೊಡ್ಸಿದ್ದೆ ಅಂತ ಹೇಳಿ 4 ಎಕರೆ ಜಾಗ ಕೊಡ್ಸಿದೆ ಅಂತ ಹೇಳಿ 2018 ಅವ್ರು ಬಂದು ವಫ್ ಮಾಡಿದ್ದಾರೆ. ಅವರು ಕೇಳಿ ಅವ್ರನ್ನ, ನಾವು ಬಲವಂತ ತಗೊಂಡು ಅವ್ರು ಮಾಡಿದಾರ ವಫ್ ಅಂತ ಕೇಳ್ಕೊಳ್ಳಿ. ಅಲ್ಲಿ ನೋಡಿ, ಕೇಳ್ಕೊಳ್ಳಿ, ನೀವು ಯಾರು ಆರ್ಡರ್ ಮಾಡಿದ್ದು? ಆಯ್ತು, ಕೂತ್ಕೊಳ್ಳಿ. ಈಗ ಅದೆಲ್ಲ ನಮ್ದು ಜಾಗ ಅಂತ ಹೇಳಿ ವಕ್ಫ್ ಮಾಡ್ಕೊಳ್ಲಿಕ್ಕೆ ದಾನ ಕೊಟ್ಟಿದ್ದು. ಸನ್ಮಾನ್ಯ ಅಧ್ಯಕ್ಷರೇ, ಜಮೀರ್ ಅಹಮದ್ ಅವರು ದೇಶದ ಹೇಳಿದ್ರಿ, ರಾಜ್ಯದ ಹೇಳು ಅಂತ ಹೇಳಿದ್ದಾರೆ. ಟೋಟಲ್ ಅವರು ನೀವು ಡಿಕ್ಲೇರ್ ಮಾಡಿರೋದು ನಿಮ್ಮ ವಕ್ ಲ್ಯಾಂಡ್ ಇನ್ ಕರ್ನಾಟಕ ಟೋಟಲ್ ಪ್ರಾಪರ್ಟೀಸ್ 47,470, 1,11,874 ಎಕರೆ, 9 ಗುಂಟೆ. ಆ ಗುಂಟೆನೂ ಬಿಟ್ಟಿಲ್ಲ, 9 ಗುಂಟೆ ಅವ್ರು ಡಿಕ್ಲೇರ್ ಮಾಡಿರೋದು, ನಾನಲ್ಲ. ಅಂಡರ್ ಡಿಸ್ಪ್ಯೂಟ್ 84,000 ಎಕರೆ. ಅಂಡರ್ ಡಿಸ್ಪ್ಯೂಟ್ 84,000 ಎಕರೆ. ಇದು ಅವರ ವೆಬ್ಸೈಟ್ ಅಲ್ಲಿ. ಮೋಸ್ಟ್ ಲ್ಯಾಂಡ್ ಅಂದ್ರೆ ಜಾಸ್ತಿ ಇದಾಗಿರೋದು ಕಬಳಿಕೆ ಅಂತ ಹೇಳಿ 20,000. ಕಲಬುರ್ಗಿಯಲ್ಲಿ
20,865 ಎಕರೆ ಕಬಳಿಕೆ ಆಗಿರೋದು ಅವರ ಇದು. ವಿಜಯಪುರ 13,570 ಎಕರೆ 16,000. ಅವರ ವೆಬ್ಸೈಟ್ ನಂದು, ನಿಮ್ದಲ್ಲ, ನಿಮ್ ವೆಬ್ಸೈಟ್ ಬೇರೆ ಅವ್ರದ್ದು ಆಯ್ತು. ಆಮೇಲೆ ಬೀದರ್ 13,310. ಲೀಸ್ಟ್ ಕಡಿಮೆಯಲ್ಲಿ ಅಂತ ಹೇಳಿದ್ರೆ ಚಾಮರಾಜನಗರ, ಕೊಡಗಲ್ಲಿ 248 ಎಕರೆ. ಅವ್ರು ಕೇಳಿದ್ರಲ್ಲ ಅದಕ್ಕೆ 1,11,000. ಅಶೋಕ್ ಅವರೇ ಅದರಿಂದ ದಾನ ಅಲ್ಲ, ವಕ್ಫ್ ಮಾಡೆಲ್ ರೂಲ್ಸ್ ಅನ್ನ 2016 ಅಲ್ಲಿ ತಂದಿದೆ ಅಲ್ಲ. ಒಂದ್ ನಿಮಿಷ ರೀ ಪ್ಲೀಸ್. ಇವತ್ತು ಪ್ಲೀಸ್ ಮನಮೋಹನ್ ವಕ್ಫ್ ಮಾಡೆಲ್ ರೂಲ್ಸ್ ತಂದಂತವರು 2016 ಅಲ್ಲಿ ಅವರೇ. ಆಯ್ತು. As for the section of the 52, 53, 54, 55 of the model rules of the Waqf, ಅದ್ರ ಪ್ರಕಾರ ನೋಟಿಸ್ ಕೊಟ್ಟಿದ್ದಾರೆ. ಆಯ್ತು. ಅದ್ರ ರೂಲ್ಸ್ ಓದಾದ್ರೆ ಆಯ್ತು ಅಲ್ಲ ಅಧ್ಯಕ್ಷ. ನೀವು ನಮ್ಮ ಸ್ನೇಹಿತರು ನಾನು ಹೇಳ್ತಾ ಇರೋದು ಈಲ್ಡ್ ಆಗಿಲ್ಲ, ಸ್ಪೀಕ್ ಫಾರ್ ಎ ಮಿನಿಟ್. ಈಲ್ಡ್ ಆಗಿಲ್ಲ. ರಾಯರೆಡ್ಡಿ ಅವ್ರಿಗೆ ನೀವು ಮಾತಾಡೋದಕ್ಕೆ ನಾನು ಆಕ್ಷೇಪಣೆ ಇಲ್ಲ. ನಾನು ಹೇಳ್ತಾ ಇರೋದು ಮಾಡೆಲ್ ರೂಲ್ಸ್ 2016 ನಲ್ಲಿ ಕೇಂದ್ರ ಸರ್ಕಾರ ನಿಮ್ಮದೇ ಸರ್ಕಾರ ತಂದಿದೆ. ಆಯ್ತು. ಆಸ್ ಪರ್ ದ ಸೆಕ್ಷನ್ 53, 54, ನಿಮ್ಗಿಂತ ಟ್ಯಾಲೆಂಟ್ ಇದೆ ಅಂತ ಹೇಳ್ತಾರೆ. ಸಮರ್ಥವಾಗಿದ್ದಾರೆ ಮಂತ್ರಿ. ಅದಕ್ಕೆ ಸೆಕ್ಷನ್ ಕೋಟ್ ಮಾಡಿದ್ರೆ ಸಮರ್ಥವಾಗಿದ್ದಾರೆ ಮಂತ್ರಿ, ಅವರು ಉತ್ತರ ಕೊಡ್ತಾರೆ. ಸಮರ್ಥವಾಗಿದ್ದಾರೆ. ಈಗ ಅದರಿಂದ ಅಧ್ಯಕ್ಷ ಇಲ್ಲಿ ಈ ಕಾನೂನಿನ ಲಾಭ ಪ್ರಣಾಳಿಕೆ ವಿರೋಧ ಪಕ್ಷದ ನಾಯಕರ ಹೇಳಿಕೆ ದಾನಕ್ಕಿಂತ ಬಿಜೆಪಿಯ ಪ್ರಣಾಳಿಕೆ 2014ರ ಪ್ರಣಾಳಿಕೆಯಲ್ಲಿ ಬಿಜೆಪಿ ರಾಷ್ಟ್ರವ್ಯಾಪಿ ಹಂಚಿದಂತ ಪ್ರಣಾಳಿಕೆ ಇದು. ಅದರ ವಿರುದ್ಧವಾಗಿ ವಿರೋಧ ಪಕ್ಷದ ನಾಯಕರು ಮಾತಾಡ್ತಿದ್ದಾರೆ. 2000 ದಾಖಲೆ ಇಲ್ಲೇ ಇದೆ ಅವ್ರದೇ. ಅವರಿದ್ದಾಗ 2013 ಹೇಳಿರ್ತಕ್ಕಂಥ ಬಿಜೆಪಿ ಹಲವು ರಾಜ್ಯಗಳ ವಿಷಯ 14ರಂದು ರಾಷ್ಟ್ರೀಯ ಬಿಜೆಪಿ 2013 ಸಬ್ಕಾ ವಿಕಾಸ್ ಮನಮೋಹನ್ ಸಿಂಗ್ ಅವರು ಎಂಬ ಘೋಷಣೆಗಳೊಂದಿಗೆ ಬಿಡುಗಡೆ ಮಾಡಿದ ಮಾತಾಡ್ತಾ ಇದ್ದೀರಾ. ಕನಾಟ್ ಪ್ಲೇಸ್ ಅಧ್ಯಕ್ಷ ಕರೋಲ್ ಬಾಗ್ ಬಿಜೆಪಿ ಪಕ್ಷದ ವಿರುದ್ಧವಾಗಿ ಎಲ್ಲಾನು ಕೂಡ ಆಕ್ಟ್ ಮಾಡಿ ಪಕ್ಷದ ನಾಯಕರು ವಿರೋಧ ಪಕ್ಷದ ನಾಯಕರು ಟ್ರೂ ಮುಸ್ಲಿಂ ಅವರ ಮಾತಾಡ್ತಿದ್ದಾರೆ. ಇಲ್ಲಿ ಮನಮೋಹನ್ ಸಿಂಗ್ ಅವರು ಇವೆಲ್ಲ ಕೊಟ್ಟರೆ ಮತ್ತೊಂದು ಬಿಜೆಪಿಯ ವಿರೋಧ ಮಾಡಿದರು. ಇವತ್ತು ಪಕ್ಷಕ್ಕೆ ವಿರೋಧಿ ನಡೆಯಲ್ಲ, ಇಲ್ಲೇ ಇದೆಯಲ್ಲ ಹೇಳೋದೇನು. ನೀವು ಯಾಕೆ ಚರ್ಚೆ ಮಾಡ್ತೀರಿ? ಅದು ಪೇಪರ್ ಅಲ್ಲಿ ಬಂದಿದೆ, ಇಡೀ ನೋಡಿದ್ದಾರೆ. ಇವರ ರಾಷ್ಟ್ರದಲ್ಲಿ ಮಂತ್ರಿ ಉತ್ತರ ಕೊಡ್ತಾರೆ. ಅದು ಅವ್ರು ಎಲ್ಲರಿಗೂ ಕೂಡ ಗೊತ್ತಿದೆ. ಈಗ ಅವ್ರ ಪಕ್ಷ ಈ ದೇಶದಲ್ಲಿ ವರ್ಗಾವಣೆಗಳಾಗಿರುವಂಥದ್ದು ಈಗ ಕೋರ್ಟ್ ಮೆಟ್ಲುಗಳು ಎತ್ತಿದೆ. ದೇಶದಲ್ಲಿ ಈ ತರ ಏನೇನು ವಕ್ಫ್ ಬೋರ್ಡ್ ಇಂದ ಅನಾಹುತಗಳಾಗಿದೆ, ಈ ಕಾನೂನು ಒಂದಾದ ಮೇಲೆ ಒಂದು ಕಾನೂನುಗಳನ್ನ ಬದಲಾವಣೆ ಮಾಡಿಕೊಟ್ಟು ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಮಾಡಿರೋದ್ರಿಂದ ಇವತ್ತೇನಾಗಿದೆ, ದೇಶದಲ್ಲಿ ಹಲವಾರು ಕೋರ್ಟ್ಗಳಲ್ಲಿ ದಾಖಲಾಗಿದೆ ಕೇಸಲ್ಲಿ. ಒಂದು ಸುಮ್ಮನೆ ಎಕ್ಸಾಂಪಲ್ ಕೊಡ್ತೀನಿ. ಗುಜರಾತ್ ಅಲ್ಲಿ ಸೂರತ್ ಮಹಾನಗರ ಪಾಲಿಕೆ ಇದೆ, ಇಲ್ಲಿ ಮಾತಾಡಿ. ಕರ್ನಾಟಕ ಅಲ್ಲ, ಅದನ್ನು ಕೂಡ ವಕ್ಫ್ ಬೋರ್ಡ್ ಯಾವ ಸರ್ಕಾರ ಇತ್ತು? ಆಮೇಲೆ ಕೇಂದ್ರದಲ್ಲಿ ಅಶೋಕ್ ಸರ್ ಆಕ್ಟ್ ಬಗ್ಗೆ 10 ವರ್ಷದಿಂದ ಬ್ರಿಟಿಷರ್ ಕಾಲದ್ದು ಅಂತೇಳಿ ಕೋರ್ಟ್ ಅಲ್ಲಿ ಚೀಮಾರಿ ಆಗ್ತದೆ. ಅದಾದ್ಮೇಲೆ ಅಷ್ಟಕ್ಕೆ ಬಿಟ್ಟಿಲ್ಲ, ದ್ವಾರಕೆ, ಕೃಷ್ಣನ ದ್ವಾರಕೆ ಇದೆ ಅಲ್ಲೇ. ಆ ಕೃಷ್ಣನ ದ್ವಾರಕೆ ಇದೆ, 2 ದ್ವೀಪಗಳು, ಕೃಷ್ಣನ ದ್ವಾರಕೆ, ಅದು ಕೂಡ ಅಂತ ಆಗ್ತು. ಆ ಜಡ್ಜ್ ಹೇಳಿದ್ರು, ಏನಪ್ಪ 5000 ವರ್ಷ ಇತಿಹಾಸ ಇರೋ ಕೃಷ್ಣನ್ ದ್ವಾರಕೆಗೂ ನಮ್ದು ಅಂತಿರಲ್ಲ ಅಂತೇಳಿ ಚೀಮಾರಿ ಹಾಕಿ ಕಳಿಸ್ತು.
ಅಂದ್ರೆ ಈ ಕಾನೂನುಗಳ ಬದಲಾವಣೆ ಮಾಡಿದ್ರಿಂದ ಯಾರು ಬೇಕಾದ್ರೂ ಕ್ಲೈಮ್ ಮಾಡಬಹುದು ಅನ್ನೋ ಒಂದು ಪರಿಸ್ಥಿತಿ ಇವತ್ತು ಬಂತು. ಇನ್ನೊಂದು ಬಹಳ ಪ್ರಮುಖವಾಗಿ ಅಧ್ಯಕ್ಷರೇ, ನಮ್ಮ ಇಲ್ಲಿ ದೇವರಾಜ ಅರಸೋರಿದ್ದಾಗ ಉಳುವವನಿಗೆ ಭೂಮಿ ಅಂತ ಆಯ್ತು. ಉಳುವವನಿಗೆ ಭೂಮಿ ಇದ್ದಾಗ ಎಲ್ಲ ಆಸ್ತಿಗಳು ಯಾರ್ಯಾರು ಉಳುಮೆ ಮಾಡ್ತಾ ಇದ್ರು. ಈಗ ದೇವಸ್ಥಾನಗಳ ಜಮೀನು ಅವತ್ತೇನಾಯ್ತು, ಬಹಳಷ್ಟು ಜನ ದೇವಸ್ಥಾನಕ್ಕೆ 50 ಎಕರೆ 100 ಎಕರೆ ಇದೆಲ್ಲ ಕೊಟ್ಬಿಡ್ತಾ ಇದ್ರು. ದೇವಸ್ಥಾನದಲ್ಲಿ ಪೂಜೆ ಪುರಸ್ಕಾರ ನಡೀಲಿ ಅನ್ನೋದು ಕೊಡ್ತಾ ಇದ್ರು. ಅದೇ ರೀತಿ ವಕ್ಫ್ ಬೋರ್ಡ್ ಅಲ್ಲೂ ಅಷ್ಟೇ, ಅದನ್ನು ಕೂಡ ಮೇಂಟೈನ್ ಮಾಡಕ್ಕಾಗದೆ ಆ ಮಸೀದಿಗಳಲ್ಲಿ ಅದನ್ನು ಕೂಡ ರೈತರೆಲ್ಲ ಉಳುಮೆ ಮಾಡ್ತಾ ಇದ್ರು. ಈ ಉಳುವವನೇ ಭೂಮಿ ಕಾಯ್ದೆ ಬಂದ ಮೇಲೆ ಏನಾಯ್ತು, ಎಲ್ಲ ಅವ್ರಿಗೆ ಆಗೋಯ್ತು, ರೈತರಿಗೆ ಆಗೋಯ್ತು. ಉಳಿಯೋನೇ ಒಡಿಯ, ಉಳಿಯೋನೇ ಉಳಿಯೋನೇ ಒಡಿಯ, ಉಳಿಯೋನೇ ಅಲ್ಲ ಉಳುವವನೇ ಒಡಿಯ ಅಂತ ಹೇಳಿದ. ಉಳಿಯೋನೇ ಅಲ್ಲಪ್ಪ, ಒಡೆಯ ಒಡೆಯ ಉಳುವವನೇ ಭೂಮಿಯ ಒಡೆಯ. ಹೇಳಿ ನೀವು, ಉಳುವವನೇ ಒಡೆಯ. ಪರಮೇಶ್ವರ್ ಯಾಕೆ ನಿಂತು ಉಳಿ ಇಂಡೋರಲ್ಲ. ಸರಿ ಆಯ್ತು, ಇದು ಹಿಂದೂ ದೇವಸ್ಥಾನಗಳಿಗೆಲ್ಲ ಆಯ್ತು, ಮುಸ್ಲಿಂ ಇದಕ್ಕೂ ಮಸೀದಿಗೂ ಆಯ್ತು, ಏನ್ ವ್ಯತ್ಯಾಸ ಇಲ್ಲ. ಈಗೇನಾಯ್ತು, ಅದು ಈ ಮನಮೋಹನ್ ಸಿಂಗ್ ಅವರು ಕಾಯ್ದೆ ಮಾಡಿದ್ಮೇಲೆ ಇದು ಇವ್ರಿಗೆ ಅಪ್ಲೈ ಆಗಲ್ಲ. ಒನ್ಸ್ ವಾಕ್ ಆಲ್ವೇಸ್ ವಾಕ್. ಅದು ಸುಪ್ರೀಂ ಕೋರ್ಟ್ ಅಲ್ಲಿ 19 ಈಗ ಎಷ್ಟೇ ವರ್ಷ ಹಿಂದೆ ಆಗಿದೆ, 30 ವರ್ಷ ಅದಾದ್ಮೇಲೆ 30 ವರ್ಷ ನಿಮ್ದೇ ಸರ್ಕಾರದ ನಿಮ್ದೇ ಸರ್ಕಾರಲ್ಲಿ ನೀನು ಹಿಂಗೆಲ್ಲ ಒಪಿನಿಯನ್ ಕೇಳ್ತಾರೆ. ಏನಂತ ಹೇಳ್ತೀರಾ, ರಿಪೀಟ್ ಮಾಡಬೇಕು, ನಾಟ್ ಅಪ್ಲಿಕೇಬಲ್ ಟು ವರ್ಕ್ ಪ್ರಾಪರ್ಟೀಸ್ ಅಂತ ತಮ್ಮ ಸರ್ಕಾರದಲ್ಲಿ 2019 ಬಿಜೆಪಿ ಸರ್ಕಾರ ಇತ್ತು, ಗೊತ್ತಿಲ್ಲ. ಸಮ್ಮಿಶ್ರ ಸರ್ಕಾರ ಕುಮಾರಸ್ವಾಮಿ ನಿಮ್ ಪಾರ್ಟ್ನರ್ ತಾರೆ, ಕುಮಾರಸ್ವಾಮಿನು ಈ ದೇಶದಲ್ಲಿ ಮುಖ್ಯಮಂತ್ರಿ ಆಗಿದ್ರು, ಒಂದು ವ್ಯವಸ್ಥೆ ಆಗಿರೋದು. ಸನ್ಮಾನ್ಯ ಅಧ್ಯಕ್ಷರೇ, ನಾನು ಈಗ ಹೇಳಿದ್ನಲ್ಲ, ನಾನು ಶ್ರೀರಂಗಪಟ್ಟಣಕ್ಕೆ ಹೋಗಿದ್ದೆ, ಇದೇ ವಿಚಾರವಾಗಿ ವಕ್ಫ್ ಬೋರ್ಡ್ನ ವಿಚಾರವಾಗಿ ಶ್ರೀರಂಗಪಟ್ಟಣಕ್ಕೆ ಭೇಟಿ ಮಾಡಿದೆ. ಇವಾಗ ಹೇಳಿದ್ರಲ್ಲ ಅವರು, ನಾವೇನು ಹಂಗೆ ಮಾಡಲ್ಲ, ಏನು ಜಮೀರ್ ಅಹಮದ್ ಅವಾಗೆ ಮಾತಾಡ್ದಾಗ ನಾನು ಹೇಳಿದ್ನಲ್ಲ, ನನ್ನ ಮೇಲೆ ನೀವು ಏನ್ ಬೇಕೋ ಹೇಳಿ, ನಾನು ಅಲ್ಲಿ ನಿಂತ್ಕೊಂತೀನಿ ಬಂದು ಅಂತ. ಯಾವ್ದಾನ ದೇವಸ್ಥಾನ ಕೊಟ್ಟಿದ್ದೀರಾ ತೋರಿಸಿ ನೀವು ಅಂತ ಹೇಳಿದ್ರು. ನೋಡಿ ನಾನು ತೋರಿಸ್ತೀನಿ. ಈಗ ಶ್ರೀರಂಗಪಟ್ಟಣ ಸರ್ವೆ ನಂಬರ್ 74, ಸರ್ವೆ ನಂಬರ್ 74, 6 ಗುಂಟೆ ಜಾಗ, ಲಕ್ಷ್ಮೀ ದೇವಸ್ಥಾನ, ಚಿಕ್ಕಮ್ಮನ ದೇವಸ್ಥಾನ ಅಂತ ಕರೀತಾರಲ್ಲ, ಚಿಕ್ಕಮ್ಮನ ದೇವಸ್ಥಾನ, ಲಕ್ಷ್ಮೀ ದೇವಸ್ಥಾನ. ಅಲ್ಲಿ ನಾನೇ ಹೋಗಿದ್ದೆ, ಅಲ್ಲಿ ಒಂದೇ ಒಂದು ಮುಸ್ಲಿಂ ಕುಟುಂಬನೂ ಇಲ್ಲ. ಇದು ಎಲ್ಲಿದೆ ದೇವಸ್ಥಾನ, ಲಕ್ಷ್ಮೀ ದೇವಸ್ಥಾನ, ಚಿಕ್ಕಮ್ಮನ ದೇವಸ್ಥಾನ ಅಂದ್ರೆ ಆ ಗದ್ದೆಗಳು ಪೂರ್ತಿ ಗದ್ದೆ ಇದೆ, ಮನೆಗಳು ಇಲ್ಲ, ಅದ್ರ ಮಧ್ಯೆ ಇದು ಚಿಕ್ಕಮ್ಮನ ದೇವಸ್ಥಾನ ಇದೆ. ಅಧ್ಯಕ್ಷ, ಇದು ಚಿಕ್ಕಮ್ಮನ ದೇವಸ್ಥಾನ. ಇದು ಹಿಂದೆ ಮಹಾರಾಜರ ಕಾಲದಲ್ಲಿ ಕಟ್ಸಿರೋ ಅಂಥದ್ದು, ಹಿಂದೆ 400 ವರ್ಷ. ಅದಕ್ಕೂ ನೋಟಿಸ್ ಕೊಟ್ರು. ನಮ್ ಜಮೀರಾದ ಮದ್ದಣ್ಣ ಏನ್ ಹೇಳ್ತಾನೆ, ಹೆಂಗ್ ಕೊಟ್ಬಿಟ್ರು ಅವ್ರಿಗೆ, ಕೊಟ್ರು ಅದಕ್ಕೆ. ನಾನು ಕೇಳಿದೆ ತಹಸೀಲ್ದಾರ್, ಅಲ್ಲಿ ತಹಸೀಲ್ದಾರ್, ನಾನು ಹೋದ್ಮೇಲೆ ತಹಸೀಲ್ದಾರ್ನ ಕರೆಸಿದ್ದಾರೆ, ಎಸಿನ ಕರೆಸಿದ್ದೆ. ಅವ್ರು ಕೇಳಿದೆ, ಯಾಕೆ ಕೊಟ್ಟೆ ನೀನು ಅಂತೇಳಿ. ಜನಗಳು ಒಂದು 1000 ಜನ ಸೇರಿದ್ರು. ಯಾಕೆ ಕೊಟ್ಟೆ ಅಂತ ಕೇಳಿದೆ. ಸರ್ ಕಾನೂನು ಹಂಗಿದೆ ಸರ್, ವಕ್ಫ್ ಬೋರ್ಡ್ ಅವ್ರು ಬಂದ್ಬಿಟ್ಟು ಇದು ನಂದು ಅಂತ ಹೇಳಿದ್ರೆ ನಾನು ಬರಿಬೇಕು ಸರ್, ಬೇರೆ ಏನೂ ಇಲ್ಲ ಅಂತ. ಅಲ್ಲಯ್ಯ, ಇದು 400 ವರ್ಷ ಇತಿಹಾಸ ಇರೋದು, ದೇವಸ್ಥಾನ ಪೂಜೆ ನಡೀತದೆ, ದಿನ ಪೂಜಾರ್ ಬರ್ತಾರೆ, ದಿನ ಜಾತ್ರೆ ನಡೀತದೆ, ಇಲ್ಲಿ ಹೆಂಗಯ್ಯ ಕೊಟ್ಟೆ ಅಂದ್ರೆ ಏನ್ ಮಾಡ್ಲಿ ಸರ್, ಅವ್ರಿಗೆ ಹೇಳಿದ್ರು ಕೊಟ್ಬಿಟ್ಟೆ ಸರ್ ಅಂತ. ಕ್ಯಾನ್ಸಲ್ ಮಾಡು ಅಂದೆ, ಕ್ಯಾನ್ಸಲ್ ಮಾಡು ಅಂದೆ. ನೀನ್ ಮಾಡಿಲ್ಲ ಅಂದ್ರೆ ಹುಷಾರ್ ಅಂತ ಹೇಳಿದೆ. ಅವತ್ತು ಫೋಟೋವನ್ನು ತೋರಿಸಿದೀನಿ. ಏನಾನ ಡೌಟ್ ಇದ್ರೆ ನಮ್ ಜಮೀರ್ ಅಹಮದ್ ಅಣ್ಣ ಏನಾನ ನನ್ ಟೈಮ್ ಕೊಟ್ರೆ ನಾನು ಜೊತೆಲೇ ಕರ್ಕೊಡೋತೀನಿ. ಏನ್ ಹೇಳ್ತಾರೆ, ನಾನು ತೆಗ್ಸಾಕಿದ್ದೀನಿ ಇವಾಗಿಲ್ಲ ಅಂತ ಹೇಳ್ತಾರೆ ಅಷ್ಟೇ, ಇನ್ನೇನು ಹೇಳ್ತಾರೆ. ಅದು ತೆಗ್ಸಾಕಿದ್ದೀನಿ, ನಾನು ಹೋದಾಗೆ ತೆಗ್ಸಾಕ್ತೆ. ನಾನು ಓದ್ತಾ ಇದ್ದಂಗೆ ಶುರುವಾಯ್ತು. ಅದರಿಂದ ಇವತ್ತು ಈ ವಕ್ಫ್ ಬೋರ್ಡ್ ಅನ್ನೋ ವಿಚಾರ ನಮ್ಮಲ್ಲಿ ಬಹಳ, ನಮ್ಮ ದೇಶದಲ್ಲಿ ಆಗಿದೆ. ಬಹಳ ಮುಸ್ಲಿಂ ಖಡಕ್ ರಾಷ್ಟ್ರಗಳಿದೆಯಲ್ಲ, ಖಡಕ್ ರಾಷ್ಟ್ರಗಳು,
ನಮ್ದು ಮುಸ್ಲಿಂ ಅನ್ನೋದೇ ಬೇರೆ ದಾರಿನೇ ಇಲ್ಲ ಅನ್ನೋ ರಾಜ್ಯಗಳೆಲ್ಲ ಇವತ್ತು ಇಸ್ಲಾಂ ದೇಶಗಳು. ಇರಾಕ್ ಅಲ್ಲಿ ಇಲ್ಲ ವಕ್ಫ್ ಬೋರ್ಡು, ಜೋರ್ಡಾನ್ ಅಲ್ಲಿಲ್ಲ, ಸಿರಿಯಾದಲ್ಲಿಲ್ಲ, ಲೆಬನಾನ್ ಅಲ್ಲಿಲ್ಲ, ಸುಡಾನ್ನಲ್ಲಿಲ್ಲ, ಈಜಿಪ್ಟ್ ಅಲ್ಲಿಲ್ಲ, ಲಿಬಿಯಾದಲ್ಲಿಲ್ಲ, ಟರ್ಕಿಯಲ್ಲಿಲ್ಲ. ಈ ದೇಶಗಳಲ್ಲಿಲ್ಲ. ಅಲ್ಲಿ ಮಸೀದಿಗಳಿದೆ, ದೇವ್ರ ಪ್ರಾರ್ಥನೆ ನಡೀತತೆ, ಅಲ್ಲಾ ಪ್ರಾರ್ಥನೆ ನಡೀತತೆ, ಅಲ್ಲಾನ ಪ್ರೇಯರ್ ಮಾಡ್ತಾರೆ, ನರೇಂದ್ರ ಮೋದಿ ಎಲ್ಲ ಪ್ರತಿಯೊಂದು ನಡೆಯುತ್ತೆ. ಈಗ ಹೇಳ್ತಾ ಇದ್ರಲ್ಲ ನೀವು, ನಿಮ್ದೇ ಸರ್ಕಾರ ಉಳಿತಿಲ್ಲ. 2020 ವಾಜಪೇಯಿ ಅವರು ಪ್ರಧಾನಮಂತ್ರಿ 2 ಬಾರಿ ಆಗಿದ್ರು. ನನ್ನ ಅನಿಸಿಕೆ 2 ಸತಿ ನರೇಂದ್ರ ಮೋದಿ ಆಗಿದ್ದಾರೆ. ಅವಾಗ ಏನಾಗಿದೆ ಅಂದ್ರೆ ಅವಾಗ ಎಲ್ಲೋಗಿತ್ತು? ಈ ಪೇಪರ್ ಅಲ್ಲಿ ದಿನ ನೋಡಿದಾಗ ನಮ್ಗೆ ಒಂದ್ ರೀತಿ ಭಯ ಆಗಕ್ ಶುರುವಾಗ್ಬಿಟ್ಟಿದೆ. ದಿನ ಪತ್ರಿಕೆಯಲ್ಲಿ, ಟಿವಿಗಳಲ್ಲಿ ಈ ಸುದ್ದಿಗಳು ಬರ್ತಾ ಇದ್ರೆ ಭಯ ಆಗೋ. ನೀವೇ ಹಾಕ್ಸ್ಬಿಟ್ಟು ನೀವೇ ಭಯ ಬಿದ್ರೆ ಹೆಂಗಣ್ಣ? ಯಾಕೆ ಹಾಕ್ಸೋದು ನೀವೇ, ಭಯ ಬೀಳ್ತಿರೋದು ನೀವೇ ಅಂದ್ರೆ ಹೇಳ್ತೀನಿ ಯಾರು ಅಂತ. ನಾನೇ ಹೇಳ್ತೀನಿ ಅವ್ರು ಯಾರ ಹೆಸರು ಅಂತ ನಾನೇ ಹೇಳ್ತೀನಿ. ಈಗ ಎಐಯುಡಿಎಫ್ ಮುಖ್ಯಸ್ಥ ಸಂಸತ್ ಸದಸ್ಯ ಬದರುದ್ದೀನ್ ಅಜ್ಮಲ್ ಸಂವಿಧಾನವನ್ನ ಎತ್ತಿ ಹಿಡಿಯುವಂತ ದೆಹಲಿಯ ಪಾರ್ಲಿಮೆಂಟ್ ಭವನ ನಮ್ಮದು ಅಂತೇಳಿ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲೂ ಹೇಳಿದ್ದಾರೆ, ಪ್ರಿಂಟ್ ಮೀಡಿಯಾದಲ್ಲೂ ಹೇಳಿದ್ದಾರೆ. ಅಲ್ಲ ಅವ್ರು ಕೇಳಿದ್ರಲ್ಲ. ಆಮೇಲೆ ಮೌಲಾನಾ ಅಬುದಾಬಿ ರೆಹಮಾನ್ ನ್ಯಾಯಾಲಯದ ಮಾತನ್ನ ನಾವು ಕೇಳಲ್ಲ, ಸಂಸತ್ ನಿಮ್ಮದಾದರೆ ರಸ್ತೆಗಳೆಲ್ಲ ನಮ್ಮದು ಅಂತ ಹೇಳಿದ್ದಾರೆ. ಮಂತ್ರಾಲಯನೂ ಹಾಗೆ ಹೇಳಿದ್ರು ಸರ್. ಅದು ಮಂತ್ರಾಲಯಕ್ಕೂ ಬಿಡಿ, ಅದಿರ್ಲಿ. ಇನ್ ಕರ್ನಾಟಕ ಕೇಳೋಣ. ಅವ್ರು ಕರ್ನಾಟಕ ಅಂದ್ರೆ ನೀವು ಕರ್ನಾಟಕದ ವಕ್ಫ್ ಬೋರ್ಡಿನ ಮಾಜಿ ಅಧ್ಯಕ್ಷ ಶಫೀಜಾ ಆದಿ, ನನ್ನ ಸ್ನೇಹಿತ ಸಾಬ್ರು, ನನ್ನ ಸ್ನೇಹಿತ. ಅರ್ಥ ಆಯ್ತು. ವಿಧಾನಸೌಧ, ವಿಕಾಸಸೌಧ, ಉದ್ಯೋಗ ಸೌಧ, ಇದ್ರ ಸುತ್ತಮುತ್ತ ಇರೋದೆಲ್ಲನೂ ಕೂಡ ವಕ್ಫ್ ಬೋರ್ಡ್ ಅಂತ ಹೇಳಿದ್ರು. ಯಾರು? ವಕ್ಫ್ ಬೋರ್ಡಿನ ಅಧ್ಯಕ್ಷ ಶಾಫಿ ಸಾದಿ ಅವ್ರನ್ನ ಬಿಜೆಪಿ ಸರ್ಕಾರ ಇರುವಾಗಲೇ ಮಾಡಿದ್ದು. ಯಾರು ಮಾಡಿದ್ದು? ಅವಾಗ ಹೇಳಿದ್ರಲ್ಲ, ಏನ್ ಮಾಡ್ತಾ ಇದ್ರು? ಲಡ್ಡು ತಿಂತ ಇದ್ರ ನೀವು? ಅವ್ರು ನೀವೇ ಚೇರ್ಮನ್ ಮಾಡಿದ್ರು, ಲಡ್ಡು ಕುತ್ಕೊಂಡು ತಿಂತಿದ್ರ? ಅವ್ರು ಹೇಳಿಕೆ ಕೊಟ್ಟಿಲ್ಲ. ಯಾರಾದ್ರೂ ಅಷ್ಟೇ ಲಡ್ಡು ಕುತ್ಕೊಂಡು ಕೂತಿದ್ರ? ಅಲ್ಲಿದ್ರು ಅಷ್ಟೇ. ಇಲ್ಲ, ನೀವೇ ಮಾಡಿ ಚೇರ್ಮನ್ ಅವ್ರನ್ನ. ನಿಮ್ ಬಿಜೆಪಿ ಸರ್ಕಾರದಲ್ಲಿ ಆಗಿರೋದು. ಅವ್ರು ಹೇಳಿರೋದು ಇವಾಗ ಇವಾಗಿಲ್ಲ, ತೆಗಿರಿ. ದಾಖಲೆ ತೆಗಿರಿ ಅಶೋಕ್ ಅವರೇ. ನೀವು ಮಾಡಿದ ಚೇರ್ಮನ್ ಅವ್ರನ್ನ, ನಾವು ಆಯ್ತು ಸ್ವಾಮಿ, ನಿಮ್ದೇ ಸರ್ಕಾರ ಆಯ್ತು, ನೀವೇ ಚೇರ್ಮನ್ ಬಿಜೆಪಿ ಈಗ ಅವರೇ ಮಾಡಿದ್ದು. ನಮಗೆ ಮಾಡಿ ನೀವೇ ಸೇಫ್, ನಮ್ಗೆ ಸೇಫ್ ಅಂದ್ರೆ ಮುಗಿಸ್ಲಿ. ನಮ್ಗೆ ಸೇಫ್ ಅಂದ್ರೆ ಬೆಳಗಾವಿನೇ. ನೀವು ಪೀಠ ಬೇರೆ ತರಿಸಿದ್ದೀರಾ. ಬೆಳಗಾವಿಯಲ್ಲಾದ್ರೆ ನಮ್ಗೆ ಸೇಫು. ಈ ಬೆಂಗಳೂರದಲ್ಲ ಅವ್ರದೇ ಅಂತ ಟ್ಯಾಕ್ಸ್ ಹಾಕ್ಬಿಟ್ಟು ವಸೂಲಿ ಮಾಡಿದ್ರೆ ಅವ್ರು ಯಾರು ಹೇಳಿದಾರ? ಪಾರ್ಲಿಮೆಂಟ್ಗೆ ಹೋಗೋರೆಲ್ಲ ದುಡ್ಡು ಬಾಡಿಗೆ ಕೊಡಬೇಕು ಅಂತ ಇನ್ನೊಬ್ರು ಹೇಳಿದ್ದಾರೆ. ಬಾಡಿಗೆ ಈಗ ಹಿಂಗಾದ್ರೆ ಲಂಗೋಲಮಾಗಿ ಇಲ್ಲ. ಯಾರೋ ದಾರಿಯಾಗ ಹೋಗೋಣ ಹೇಳಿದ್ರೆ ಪರವಾಗಿಲ್ಲ ಸರ್. ಇವರೆಲ್ಲ ಬೋರ್ಡಿನ ಚೇರ್ಮನ್ ಆಗಿದ್ದವರು, ಮೆಂಬರ್ ಮಾಡಿದ್ರು, ಎಂಪಿಗಳಾಗಿದ್ದು, ಯಾವ್ದಿದಲ್ಲಾಗಿದ್ದು, ಯಾವ ಟೈಮಲ್ಲಿ ಆಗಿದ್ದವನು? ಯಾರನ್ನ ಮಾಡಬೇಕಲ್ಲ. ನಮ್ಮ ಹತ್ರ ಯಾವ ಗತಿ, ನಿಮ್ ಶಿಷ್ಯ ನೀವೇ ಗತಿನೇ ಇಲ್ಲಲ್ಲ. ಯಾರು ನೀವು ಮಾಡಿರೋದು ನಮ್ಮ ಹತ್ರ ಬಾಧು ಇಲ್ಲ. ಮಾನಸಿಕ ಸ್ಥಿತಿ ಹೆಂಗ? ವಿಧಾನಸೌಧ ಸೇರಿದೆ, ವಿಕಾಸಸೌಧ ಸೇರಿದೆ. ಅವಾಗ ಏನ್ ಮಾಡ್ತಾ ಇದ್ರಿ ನೀವು? ವಿಚಾರ ಮಾತಾಡ್ತಾ ಬೋರ್ಡ್ ವಿಚಾರ, ಬೋರ್ಡ್ ಯಾವ ರೀತಿ ಸಮಾಜದಲ್ಲಿ ಅನ್ಯಾಯ ಆಗ್ತಿದೆ ವ್ಯಕ್ತಿ ವಿಷಯ ಅಲ್ಲ ಅಂತ ಹೇಳಿ ಬೋರ್ಡ್ ವಿಷಯ ಅಂತ ಹೇಳಿ. ವ್ಯಕ್ತಿ ವಿಷಯ ಅಲ್ಲ ಇದು, ಬೋರ್ಡ್ ಬಗ್ಗೆ ಮಾತಾಡ್ತಿರೋದು. ಸನ್ಮಾನ್ಯ ಅಧ್ಯಕ್ಷರೇ, ನೀವೆಲ್ಲ ಮಾಡಿದ್ದು ಅದಾಯ್ತು. ನಮ್ಮ ಕರ್ನಾಟಕದಲ್ಲಿ ಹೇಳಿಕೆ ಕೊಡಿಸಿದ್ ನೀವು. ನಮ್ಮ ಕರ್ನಾಟಕದ ಗೃಹ ಸಚಿವರಾದಂತ ಪೀರ್ ಸಾಹೇಬರು, ಕರ್ನಾಟಕದ ಗೃಹ ಸಚಿವರು ಈಗ ಪೀರ್ ಸಾಹೇಬರು, ಆ ಪೀರ್ ಸಾಹೇಬರು ನೀವೇ ಬೇಜಾರು ಮಾಡ್ಕೊಂಬೇಡಿ, ನಾನು ಹೇಳ್ತಾ ಇದ್ದೀನಿ. ಕರ್ನಾಟಕದ ಗೃಹ ಸಚಿವರು ಅಲ್ಲ, ನಾವು ಅಶೋಕ್ ಸಾಹೇಬ್ರ ಅನ್ಬೇಕಾಗತ್ತೆ. ಅದಕ್ಕೆ
ಶಿಗ್ಗಾವಿಯ ಅಜಂ ಪೀರ್ ಖಾದ್ರಿ B.R. ಅಂಬೇಡ್ಕರ್ ಅವರು ಮುಸ್ಲಿಂ ಧರ್ಮ ಸ್ವೀಕರಿಸಲು ಸಿದ್ಧರಿದ್ದರು. ಹಂಗೇನಾದ್ರೂ ಆಗಿದ್ರೆ ನಮ್ಮ ಡಾಕ್ಟರ್ G. ಪರಮೇಶ್ವರ್ ಅವರು ಪೀರ್ ಸಾಬ್ ಆಗುತ್ತಿದ್ದರು. ನಿಮ್ ಪಾರ್ಟಿಯವ್ರು ಹೇಳಿರೋ ಸರ್, ನಾನಲ್ಲ. ಭಯ ಬರ್ತದೆ ಇಲ್ಲ, ವಾತಾವರಣ ಹೆಂಗ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಮಾತಾಡಿ ಸರ್. ಒಗ್ಬೋರ್ಡ್ ನಾನು ಹೇಳ್ತಾ ಇರೋದು. ಅಧ್ಯಕ್ಷರೇ ಈಗ ಹೇಳ್ತಿರಲ್ಲ, ನಿಮ್ದೇ ಬಿಜೆಪಿ ಸರ್ಕಾರ 2014 ಬಂದಾದ್ಮೇಲೆ ನಮ್ಮ ರಾಜ್ಯದಲ್ಲಿ ಒಬ್ಬ ಕೇಂದ್ರದ ಮಂತ್ರಿ ಅನಂತ್ ಕುಮಾರ್ ಹೆಗಡೆ ಅವರು ಏನಂದ್ರು, ಮಂತ್ರಿ ಆಗ್ಬಿಟ್ಟು ನಾವು ಬಿಜೆಪಿ ಸರ್ಕಾರ ಬಂದಿರೋದೆ ಸಂವಿಧಾನ ತೆಗೆಯಕಂದ್ರು. ಅದಕ್ಕೇನ್ ಹೇಳ್ತೀರಾ ನೀವು? ಅದಕ್ಕೇನಂತೀರಾ? ನಾನು ನಮ್ಮ ಗೌರವಾನ್ವಿತ ಮಂತ್ರಿಗಳ ಹತ್ರ ವಿನಂತಿ ಮಾಡ್ತೀನಿ, ಇದನ್ನ ದಯವಿಟ್ಟು ಬೇಗ ಚೇಂಜ್ ಮಾಡಿಸ್ಕೊಡ್ರಿ. ಬೆಂಗಳೂರಿನ ಸರ್ವೆ ನಂಬರ್ 22ರಲ್ಲಿ 172 ಎಕರೆ ಅವಿನ್ಯೂ ರೋಡ್, ಟೌನ್ ಹಾಲ್, ಸಿಟಿ ಮಾರ್ಕೆಟ್ ಇದು ನಮ್ಮದು ಅಂತ ಹೇಳಿದ್ದಾರೆ. ಅಲ್ಲಿ ಹೋಗಿದ್ದೆ, ಟಿವಿಗೂ ಇಂಟ್ರೂ ಮಾಡಿದ್ರು ಎಲ್ಲ. ಅಲ್ಲೋಗಿ ಬಾವುಟ ಹಾಸ್ತಾರಂತೆ. ಮನೆಯಲ್ಲಿ ಇರೋರ್ಗೆ ಗಲಾಟೆ ಮಾಡ್ತಾವ್ರಿ, ಇವಕ್ಕೂ ಬಂದು ಗಲಾಟೆ ಮಾಡ್ತಾರೆ ಸರ್ ಕಾಪಾಡಿ ಅಂತ. ಅದು ಎಲ್ಲ ಟಿವಿನಲ್ಲೂ ಬಂದಿದೆ. ಆ ಟಿವಿ ಕ್ಲಿಪ್ಪಿಂಗ್ಸು ಕಳ್ಸ್ಕೊಡ್ತೀನಿ. ಅವ್ರ ತಾತನ ಕಾಲದಿಂದ ಅಲ್ಲೇ ಇದ್ದಾರೆ ಮನೆ. ಸರ್ವೆ ನಂಬರ್ 22, 172 ಎಕರೆ ನಮ್ಮದು ಅಂತ ಹೇಳ್ತಾರೆ. ಸರ್ವೆ ನಂಬರ್ 22 176. ದಿನೇಶ್ ಓಡೋಟ್ರ ಇಲ್ಲ ಟೌನ್ ಹಾಲ್. ದಿನೇಶ್ ಅವರ ತಂದೆ ಗೌರವಾನ್ವಿತ ಗುಂಡೂರಾವ್ ಅವರು ಅವತ್ತು ಅವರು MLA ಆಗಿದ್ರು, ಮುಖ್ಯಮಂತ್ರಿಗಳಾಗಿದ್ರು. ಕೊಡಗಲ್ಲಿ ಬಡವರಿಗೆ ಹಕ್ಕುಪತ್ರ ಹಂಚಿದ್ರು ಅವರು. ಅವಾಗ ಮುಖ್ಯಮಂತ್ರಿ ಆಗಿದ್ದಾಗ ಬಡವರಿಗೆ ಹಕ್ಕುಪತ್ರ ದಿನೇಶ್ ಅಲ್ಲ ಏನು ಬಡವರಿಗೆ ಹಕ್ಕುಪತ್ರ ಕೊಟ್ರು. ಅವ್ರು ಇವಾಗ ನಮ್ಮ ಮಧ್ಯೆ ಇಲ್ಲ, ಅವರು ತೀರೋಗಿದ್ದಾರೆ. ಈಗ ಅವ್ರಿಗೆ ನೋಟಿಸ್ ಕೊಟ್ಟವ್ರು. ಇದನ್ನು ಚೆಕ್ ಮಾಡ್ಕೊಳ್ಳಿ. ಸುಳ್ಳು ಹೇಳಿದ್ರೆ ಇದನ್ನು ಚೆಕ್ ಮಾಡ್ಕೊಳ್ಳಿ. ಕೊಟ್ಟಿದಾರ ಇಲ್ಲ, ಯಾಕೆ ಕೊಟ್ಟಿದ್ದಾರೆ ಅಂತಲ್ಲ ಚೆಕ್ ಮಾಡಿ. ನ್ಯಾಯನ ಅಧ್ಯಕ್ಷರೇ? ಕಾಂಗ್ರೆಸ್ ಪಾರ್ಟಿಯ ಮುಖ್ಯಮಂತ್ರಿಗಳಾಗಿದ್ದವರು ಅವ್ರ ಹಕ್ಕುಪತ್ರ ಅಶೋಕ್ ಅವರೇ ಯಾಕೆ ಹಿಂಗೆ ಬಹಳಷ್ಟು ಕಡೆ ಮೈಸೂರು ಹೇಳ್ತಾ ಇದ್ದೀರಾ, ಚಾಮರಾಜನಗರ, ರಾಯಚೂರು, ಗುಲ್ಬರ್ಗ ಹಿಂದಿನ 40-50 ವರ್ಷ ಹಿಂದೆನೆ ಮನೆಗಳು ಕಟ್ಕೊಂಡಿದ್ದಾರೆ. ಒಗ್ಬೋರ್ಡ್ ಆಸ್ತಿಯಲ್ಲಿ ಮನೆಗಳು ಕಟ್ಕೊಂಡಿದ್ದಾರೆ. ಈಗ ಅವ್ರ ಮನೆ ಖಾಲಿ ಮಾಡಿ ನಾನೇ ಸೂಚನೆ ಕೊಟ್ಟಿದ್ದೆ ಅಧಿಕಾರಿಗಳಿಗೆ, ಯಾವ ಬಡವ್ರ ಮನೆಯೂ ಖಾಲಿ ಆಗಂಗಿಲ್ಲ ಅಂತ. ಮನೆ ಮುಖ್ಯಮಂತ್ರಿ ನೇತೃತ್ವದಲ್ಲಿ ಒಂದು ಮೀಟಿಂಗ್ ಮಾಡಿಬಿಟ್ಟು ಅವ್ರನ್ನ ಕೊಡ್ಬೇಕು ತೀರ್ಮಾನ ತಗೊಂತಾ ಇದ್ವಿ ನಾವು. ಯಾರು ನೀವು ಮಾಡಕ್ಕಾಗಿಲ್ಲ ಕೆಲಸ ನಾವು ಮಾಡ್ತೀವಿ, ನೀವು ಮಾಡಿಲ್ಲ ಕೆಲಸ ನಾವು ಮಾಡ್ತೀವಿ. ನೀವು ಮಾಡಿಲ್ಲ, ಆಲ್ರೆಡಿ ವಾಸ ಮಾಡ್ತಾರೆ 40 ವರ್ಷದಿಂದ. ಮನೆ ಮುಖ್ಯಮಂತ್ರಿ ನೇತೃತ್ವದಲ್ಲಿ ಒಂದು ಮೀಟಿಂಗ್ ಮಾಡಿಬಿಟ್ಟು ಅವ್ರು ಯಾರು ಬಡವರು ವಾಸ ಮಾಡ್ತಾ ಇದ್ರೆ ಅವ್ರಿಗೆ ಕೊಡ್ಬೇಕಂತ ತೀರ್ಮಾನ ತಗೊಂತೀವಿ ನಾವು. ಒಕ್ಬೋರ್ಡ್ ಮೇಲೆ ಆ ಖಾತೆಯನ್ನ ತೆಗೆದಾಕಿ ನಿಮ್ಗೆ ಖಾತಾ ಮಾಡಿಸ್ಕೊಡ್ತಾರೆ ಬಿಡ್ರೆ, ಒಂದೇ ಒಂದು ಅಡಿ ಜಾಗ ಬಿಡ್ರೆ ಉಳಿಸ್ತಾರೆ. ಅಪೋಸಿಷನ್ ನೋಡಿಸ್ಕೊಡುತ್ತೆ. ಅಪೋಸಿಷನ್ ಮಾತಾಡುವಾಗ ಸನ್ಮಾನ್ಯ ಅಧ್ಯಕ್ಷರೇ, ಇದು ಅವ್ರಿಗೆ ಅಲ್ಲಿರೋ ಬಡವರಿಗೆ ಆತಂಕದಲ್ಲಿದ್ದಾರೆ. ಇವರು ನೋಟಿಸ್ ವಾಪಸ್ ತೆಗೀರಿ. ನೋಟಿಸ್ ವಾಪಸ್ ತೆಗೆಯೋದ್ರಿಂದ ಏನೂ ಆಗಲ್ಲ. ಯಾಕಂದ್ರೆ ಇವರು ಹೇಳಿದಾರಲ್ಲ 1 ಲಕ್ಷ ಚಿಲ್ಲರೆ, ಅಲ್ಲೂ ವಾಪಸ್ ತೆಗಿಬೇಕು. ಅವ್ರ ಗೆಜೆಟ್ ಅಲ್ಲಿ ಇದೆಯಲ್ಲ, ಅವ್ರದ್ದು ಗೆಜೆಟ್ ಅಲ್ಲಿ ಅಲ್ಲಿ ತೆಗಿಬೇಕು. ಅಲ್ಲಿ ತೆಗೆದಾಗ ಇದೆ ರಿಲೀಫ್ ಸಿಗೋದು. ಈಗ ನೋಟಿಸ್ ಕೊಟ್ಟಿದ್ದಾರೆ, ವಿಡ್ರಾ ಮಾಡಿದ್ರೆ ಇನ್ನೊಂದ್ಸರಿ ನೋಟಿಸ್ ಕೊಡ್ಬೋದು. ಕಾನೂನು ಹಂಗಿದೆ, ಕಾನೂನು ಹಂಗೆ ಮಾಡ್ಬಿಟ್ಟಿದ್ದಾರೆ ನೀವು. ತಹಸೀಲ್ದಾರು DC-ಗೆ ಬೇರೆ ದಾರಿನೇ ಇಲ್ಲ. ಅವ್ರಿಗೇನ್ ದಾರಿ ಇದೆ ಪಾಪ? ವಕ್ಫ್ ಬೋರ್ಡ್ ಅಂದ್ರೆ ಸುಪ್ರೀಂ ಅಂತ ಹೇಳಿದ್ದಾರೆ ಅವ್ರಿಗೆ. ಯಾವ ಕೋರ್ಟ್ಗೂ ಹೋಗಂಗಿಲ್ಲ. ಕೋರ್ಟ್ಗೆ ಹೋದ್ರು ನಿನ್ನ ಆಸ್ತಿ ಅಂತ ನೀನ್ ಪ್ರೂವ್ ಮಾಡ್ಬೇಕು, ಅವ್ರು ಪ್ರೂವ್ ಮಾಡಂಗಿಲ್ಲ.
ಇವತ್ತು ಕೊಪ್ಪಳದಲ್ಲಿ ಪಟ್ಟಣ ಪಂಚಾಯಿತಿ ಈಗ ನಡೀತಾ ಇದೆ ಬಹಳ ವರ್ಷದಿಂದ, ಅದಕ್ಕೂ ನೋಟಿಸ್ ಕೊಟ್ಟವ್ರು. ಕೊಪ್ಪಳದಲ್ಲಿ ದಲಿತರ 10 ಎಕರೆ, ದಲಿತರದ 10 ಎಕರೆ ಅವ್ರಿಗೆ ನೋಟಿಸ್ ಕೊಟ್ಟಿದ್ದಾರೆ. ಇದರಿಂದ ಈಗ ನಾನು ಸುಳ್ಳು ಹೇಳ್ತಾ ಇದ್ದೀನಿ ಅಂತ ಅನ್ಸುತ್ತಾ? ಇಷ್ಟೆಲ್ಲ ನಾನು ದಾಖಲೆಗಳು ಕೊಟ್ಟು ಸರ್ವೆ ನಂಬರ್ ಕೊಟ್ಟು ಹೇಳ್ತಾ ಇದ್ದೀನಿ. ನಾನು ಸುಳ್ಳು ಹೇಳ್ತಾ ಇದ್ದೀನಿ, ನಾನು ಸುಳ್ಳು ಎಲ್ಲ ಹೇಳಿದ್ರು, ಸುಳ್ಳು 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 ಅಂತ. ನಾನು ಸುಳ್ಳು ಹೇಳ್ತಾ ಇದ್ದೀನಾ? ಸರ್ವೆ ನಂಬರ್ ಹೇಳಿದ್ದೀನಿ, ದಾಖಲೆ ಕೊಟ್ಟಿದ್ದೀನಿ, ಊರ ಹೆಸರು ಹೇಳಿದ್ದೀನಿ, ಮನೆ ಹೆಸರು ಹೇಳಿದ್ದೀನಿ. ಸುಳ್ಳು 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 ಅಂದ್ರೆ ನಾನು ಅಶೋಕ್ ಅವರೇ ಸುಳ್ಳು ಹೇಳ್ತಾ ಇಲ್ಲ, ಅಲ್ಲ ಸುಳ್ಳು ಹೇಳ್ತಾ ಇಲ್ಲ ಅಂತ ಹೇಳ್ತಾ ಇದ್ದೀನಲ್ಲ. ಎಸ್, ಇಟ್ ಇಸ್ ಎ ಫ್ಯಾಕ್ಟ್, ಇಟ್ ಇಸ್ ಎ ಫ್ಯಾಕ್ಟ್. ನೀವು ಕರೆಕ್ಟ್ ಆಗಿ ಹೇಳಿದವರು ರಾಯರೆಡ್ಡಿ, ನೀವೊಬ್ಬರೇ ಕರೆಕ್ಟ್. ಆಸ್ ಪರ್ ದ ವಕ್ಫ್ ಮಾಡೆಲ್ ಆಕ್ಟ್ 2016 ಪ್ರಕಾರ ನೀವು ತಂದಂತ ಆಕ್ಟ್ ಅನ್ನ ಜಾರಿಗೊಳಿಸ್ತಾ ಇದೆ ಕೇಂದ್ರ ಸರ್ಕಾರ ತಂದಂತ ಆಕ್ಟ್ ಅನ್ನ. ಸನ್ಮಾನ್ಯ ಅಧ್ಯಕ್ಷ, ಪ್ಲೀಸ್ ಟೆಲ್ ದ ಗವರ್ಮೆಂಟ್ ಆಫ್ ಇಂಡಿಯಾ. ನೋಡಿ, ಜಮೀರ್ ಅಹಮದ್ ಸಾಕ್ಷಿ ಇದ್ದಾರೆ, ಮಾಡ್ಲಿಕ್ಕೆ ಬರ್ತಾರೆ ನೋಡಿ. ಚಾಮರಾಜಪೇಟೆ ಜಮೀರ್ ಅಹಮದ್ ಅಣ್ಣ, ಇಲ್ಲಿ ಚಾಮರಾಜಪೇಟೆಯಲ್ಲಿ ಒಂದು ಗ್ರೌಂಡ್ ಇದೆ, ಬಹಳ ವರ್ಷಗಳಿಂದ ಹೋರಾಟ. ಸಭಾಧ್ಯಕ್ಷರೇ, ಇವಾಗ 42,000 ಆಸ್ತಿಗಳ ಬಗ್ಗೆ ವಿವರ ಇವಾಗ ಕೇಳಬೇಕಾಗಿದೆಯಾ ನಾವು? ಅದರಿಂದ ಎಷ್ಟೊತ್ತು ಕೇಳ್ಕೊಡ್ಬೇಕಾಗ್ತದೆ. 2.5 ಆಯ್ತು, ತೀರ್ಮಾನ ಮಾಡ್ತಾರೆ, ಎಲ್ಲೋ ಹೋಗ್ತಾರೆ. ಕನ್ಕ್ಲೂಡ್ ಮಾಡ್ಲಿ. ಸನ್ಮಾನ್ಯ ಅಧ್ಯಕ್ಷರೇ, ಸಭಾಧ್ಯಕ್ಷರೇ, ಕಾಲಿಂಗ್ ಅಟೆನ್ಷನ್ ಅವಕಾಶ ಕೊಡಿ. ವಿರೋಧ ಪಕ್ಷ ನಾಯಕರು ಎಲ್ಲಿಂದ ಎಲ್ಲಿಗೂ ಹೋಗ್ತಾರೆ. ತುಂಬಾ ಸಮಸ್ಯೆಗಳಿದೆ. ಕೂಡ ರೈತರ ಬಗ್ಗೆ ಚರ್ಚೆ ಆಗಲಿಲ್ಲ, ಉತ್ತರ ಕರ್ನಾಟಕ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗಲಿಲ್ಲ. ನನ್ನೆ ಆಗ್ತಿದೆ. ನಾನ್ ರವಿ ಕಾಲಿಂಗ್ ಅಟೆನ್ಷನ್ ತಗೊಳ್ಳಿ ಫಸ್ಟ್. ಬೇಡಪ್ಪ, ಅದು ಯಾರ್ದನ ಆಗ್ಲಿ ಅಂತ ಹೇಳಿ ಆಯ್ತು. ರಹೀಮ್ಖಾನ್ 75 ವರ್ಷ ಅಲ್ಲಿ ರಾಷ್ಟ್ರಧ್ವಜ ಆರ್ಸಕ್ ಬಿಟ್ಟಿರ್ಲಿಲ್ಲ. 75 ವರ್ಷ ರಾಷ್ಟ್ರಧ್ವಜ ಆರ್ಸಕ್ ತೀರ್ಮಾನ ಮಾಡಿರಲಿಲ್ಲ. ನಾನು ರೆವಿನ್ಯೂ ಮಿನಿಸ್ಟರ್ ಆಗಿದ್ದಾಗ ಅದನ್ನ ಲೋಕಲ್ MLA ಇಟ್ಕೊಂಡು ಅಲ್ಲಿ ರಾಷ್ಟ್ರಧ್ವಜನೂ ಆರಿಸಿದ್ದೇನೆ. ನಾನು ಹೇಳುವಂಥದ್ದು, ಈ ತರ ನೀವು ಮೈದಾನಗಳು ಎಲ್ಲನೂ ನಮ್ಮದೇ ಅಂತ ಹೇಳಿದ್ರೆ ಇದರಿಂದ ರಾಜ್ಯದ ಜನತೆಗೆ ಏನು ಸಂದೇಶಗಳನ್ನ ನಾವು ಕೊಡ್ತೀರಿ? ಒಂದ್ ಕೆಲಸ ಮಾಡ, ಅದೇ ರೀತಿ 2016ರಲ್ಲಿ ಒಂದ್ ಕೆಲಸ ಮಾಡೋ ಸರ್ ಅಶೋಕ್ ಸರ್, ಉತ್ತರ ಕೊಡಕ್ಕೆ ನಾವು ನೀವು ಕೂತ್ಕೊಳ್ಳುವ, ಯತ್ನಾಳ್ ಸರ್ಗೂ ಕರ್ಕೊಡಿ, ವಿಜೇಂದ್ರ ಅವ್ರನ್ನ ಕರ್ಕೊಳ್ಳಿ, ನಾವು ಕೂತ್ಕೊಳ್ಳುವ, ಅದು ದಾಖಲೆ ಕೊಡಿ ಮುಂದೆ ನನಗೆ. ನಾನು ಯಾವತ್ತು ಈಗ ನೀವು ಚಾಮರಾಜಪೇಟೆ ಈದ್ಗಾ ಮೈದಾನ ಅಂತ ಹೇಳಿದ್ರಿ, ಸುಪ್ರೀಂ ಕೋರ್ಟ್ ಅಲ್ಲಿ ಸುಪ್ರೀಂ ಕೋರ್ಟ್ ಅಲ್ಲಿ ಇದೆಯೋ ಇಲ್ಲೋದು? ಸುಪ್ರೀಂ ಕೋರ್ಟ್ ಅಲ್ಲಿ ಏನಂದ್ರು? ಸುಪ್ರೀಂ ಕೋರ್ಟ್ ಅಲ್ಲಿ ಏನಂದ್ರು? ಯಾವಾಗ ಆಗಿರೋದು ಈದ್ಗಾ ಮೈದಾನ ಯಾವಾಗ ಆಗಿರೋದು? 200 ವರ್ಷ ಹಿಂದೆ. ಇವಾಗ ನೆನ್ನೆ ಮೊನ್ನೆ ಆಗ್ಲಿಲ್ಲ, 200 ವರ್ಷ ಹಿಂದೆ ಇರೋದು. ಅದಕ್ಕೆ ಒಫ್ಬೋರ್ಡ್ ಅಂತ ಇದ್ದಿದ್ದಕ್ಕೆ ನೋಟಿಸ್ಗಳು ಕೊಡೋದು, ಸುಮ್ ಯಾವ ನೋಟಿಸ್ ಕೊಡಲ್ಲ. ಯಾವ್ದನ್ನ ಆತರ ಕೊಟ್ರೆ ಕೊಡಿ. ನೆನ್ನೆ ನಾನು ಹೇಳಿದ್ದೀನಿ, ನಾನು ಮೇಲ್ಮನೆಯಲ್ಲಿ ಹೇಳಿದ್ದೀನಿ, ನಾನು ಯಾವುದನ್ನ ದೇವಸ್ಥಾನಗಳಿಗೆಲ್ಲ ನೋಟಿಸ್ ಕೊಟ್ಬಿಟ್ರೆ ಯಾವ ದೇವಸ್ಥಾನಗಳು ತೆಗೆಯೋದು ಪ್ರಶ್ನೆನೇ ಬರಲ್ಲ, ಒಬ್ಬೊಟ್ಟು ಇದ್ದು ತೆಗಿಯಕ್ ಬರಲ್ಲ. ನಿಮ್ಮಂಗ್ ನಾವೆಲ್ಲ ನೀವು 200 ವರ್ಷ ಹಿಂದೆ ಮಸ್ಜಿದಿ ಕಟ್ಟಿರೋದು ಅದ್ರಲ್ಲಿ ಲಿಂಗಾಯತಿ ಅಂತ ಹುಡ್ಕೊಂಡು ಹೋಗ್ತಿರಲ್ಲ, ನಾವು ಮಾಡಲ್ಲ. ಆ ದೇವಸ್ಥಾನ ಕಟ್ಟಿದ್ರೆ ವಫಾಸ್ತಿಯಲ್ಲಿ ಅದು ದೇವಸ್ಥಾನನೇ. ಆ ದೇವಸ್ಥಾನದಿಂದ ಯಾರು ತೆಗೆಯಕ್ ಸಾಧ್ಯ ಇಲ್ಲ. ಓಕೆ, ಇವ್ರು ಹೇಳಿದ್ರೆ ಏನು ಆಗಲ್ಲ. ಅವ್ರು ಹೇಳಿದ್ರೆ ಏನು ಆಗಲ್ಲ, ಅವ್ರಿಗೇನು ರೈಟ್ಸ್ ಇಲ್ಲ. ತೋರಿಸಿ ನಾವು ಮುಟ್ಟಕ್ ಸಾಧ್ಯನಾ? ಇವ್ರಿಗೆಲ್ಲ ರೈಟ್ಸ್ ಇರೋದು, ರೈಟ್ಸ್ ಇರೋದು ಕಾನೂನು ಹಂಗ್ ಮಾಡಿದ್ದಾರೆ. ಇವ್ರ ಹೆಂಗ್ ತೆಗಿಯಕ್ ಬರ್ತದೆ? ಮತ್ತೆ ಯಾರು ರೈಟ್ಸ್ ಇರೋದು? ನನ್ ರೈಟ್ಸ್ ಇಲ್ಲ, ಯಾರು ರೈಟ್ಸ್ ಇರೋದು? ಈಗ ನಾನು ರೈಟ್ಸ್ ಇಲ್ಲ ರೈಟ್ಸ್ ಇಲ್ಲ ಆದ್ಮೇಲೆ ಈ ಪ್ರಶ್ನೆ ಯಾಕೆ? ನನ್ ರೈಟ್ಸ್ ಇಲ್ಲ ಅಂತ ತಾವು ಹೇಳ್ತಾ ಇದ್ರ.
ನಾನು ದೇವಸ್ಥಾನಗಳು ಉಳಿಸ್ತೀನಿ ಒಕ್ಕೋಡ್ ಆಸ್ತಿಯಲ್ಲಿ ಇದ್ರು ಅಂತ ಹೇಳಿದ್ರು ನನ್ನ ರೈಟ್ಸ್ ಇಲ್ಲ ಅಂದ್ಮೇಲೆ ಇದು ಏನಕ್ಕೆ ಚರ್ಚೆ ಏನಕ್ಕೆ ಚರ್ಚೆ ಏನಕ್ಕೆ ಚರ್ಚೆ ಏನಕ್ಕೆ ಸರ್ ನನ್ನ ರೈಟ್ಸ್ ಇಲ್ಲ ನಾನು ಹೋಗ್ತೀನಿ ನಾನು ಸಭಾಧ್ಯಕ್ಷೆ ನನ್ನ ರೈಟ್ಸ್ ಇಲ್ಲ ಅಂತ 30% ಹಾಕು ಮತ್ತೆ ಏನಕ್ಕೆ ಇರ್ಬೇಕು ನಾನು ಹೋಗ್ತೀನಿ ಅವರೇ ಹೇಳ್ತಾರಿಲ್ಲ ರೈಟ್ಸ್ ಇಲ್ಲ ಅಂತ ಹೇಳ್ತಾರಲ್ಲ ರೈಟ್ಸ್ ಇಲ್ಲ ಅಂತ ನಾನು ಹೋಗ್ತೀನಿ ನಂದೇನ್ ಕೆಲಸ ಮತ್ತೆ ನಂದೇನ್ ಕೆಲಸ ಮತ್ತೆ ಕಾನೂನಲ್ಲಿದೆ ಕಾನೂನು ಅಂದ್ರೆ ಏನು ಅಂತ ಬಿಜೆಪಿ ಸರ್ಕಾರದಲ್ಲಿ ನಮ್ಮ ಪಕ್ಷ ಬಂದು ಆಯ್ತು ಪಾರ್ಲಿಮೆಂಟ್ ನಾನು ಇದನ್ನು ಸರಿ ಮಾಡಿ ಸರಿ ಇಲ್ಲ ಕಾನೂನು ಸರಿ ಇಲ್ಲ ಅಂತ ಹೇಳಿ ಸರಿ ಮಾಡಿ ಅಂತ ಹೇಳಿ ಪಾರ್ಲಿಮೆಂಟ್ ನಾನಿಲ್ಲ ಸರಿ ಮಾಡಿದ್ದೀವಿ ನೀವು ಉತ್ತರ ಕೊಡ್ತಾ ಹೇಳ್ರಿ ಅವ್ರು ಮಾತಾಡಿ ನೀವ್ಯಾಕೆ ಮಾತಾಡ್ತೀರಿ ಅವ್ರು ನಿಮ್ಮ ಅಪೋಸಿಷನ್ ನೀವು ಅವಮಾನ ಮಾಡ್ತಿದ್ದೀರಿ ಪ್ರೊಟೆಕ್ಟ್ ಮಾಡ್ತೀವಿ ಇನ್ನೊಂದು ವಿಡಿಯೋ ನೋಡಿ ಅಶ್ವತ್ಥನಾರಾಯಣ ಅವರು ಒಂದು ನಿಮಿಷ ಹೇಳ್ತಾರೆ ಚರ್ಚೆ ಆಯ್ತು ಅದು ಇಲ್ಲ ಚರ್ಚೆ ಆಯ್ತು ಚೀಫ್ ಸೆಕ್ರೆಟರಿ ಅವರು ಹೇಳಿ ಅಧ್ಯಕ್ಷರೇ ಅದು ಹೇಳೋದಿಲ್ಲ ಮುಂಚೆ ಚರ್ಚೆ ಆಯ್ತು ಸನ್ಮಾನ್ಯ ಅಧ್ಯಕ್ಷರೇ ಒಂದು ಮಾತಾಡ್ತಾರಲ್ಲ ವಕ್ಫ್ ಚೇಂಜ್ ಮಾಡ್ಬೇಕು ಹಂಗ್ ಮಾಡ್ಬೇಕು ಅಂತ ನಮ್ಗಿಲ್ಲ ಪವರ್ ಕೇಂದ್ರ ಸರ್ಕಾರ ಇಷ್ಟೆಲ್ಲ ಮಾತಾಡ್ತಾರಲ್ಲ ಸನ್ಮಾನ್ಯ ಅಧ್ಯಕ್ಷರೇ ಸಂಬಂಧಪಟ್ಟ ಡಿಪಾರ್ಟ್ಮೆಂಟ್ ಇಲ್ಲಾಂದ್ರೆ ನಿಮ್ಗೆ ಇಲ್ಲಲ್ಲ ಇಷ್ಟೆಲ್ಲ ಮಾತಾಡ್ತಾರಿಲ್ಲ 2021 ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ರು ಕೆಎಂಡಿಸಿ ಕಾರ್ಯಕ್ರಮಕ್ಕೆ ಬಸವರಾಜ ಬೊಮ್ಮಾಯಿ ಅವರು ನೇರವಾಗಿ ಹೇಳ್ತಾರೆ ನೋಡ್ರಿ ಮುಸಲ್ಮಾನರು ನೀವೆಲ್ಲ ಸೇರಿ ವಕ್ಫ್ ಎನ್ಫೋರ್ಸ್ಮೆಂಟ್ ತೆಗಿಬೇಕು ಬಸವರಾಜ ಬೊಮ್ಮಾಯಿ ಹೇಳಿರೋದು ವಿಡಿಯೋ ಕ್ಲಿಪ್ಪಿಂಗ್ ಇದೆ ಮುಖ್ಯಮಂತ್ರಿ ಆಗಿ ವಕ್ಫ್ ಆಸ್ತಿ ತೆಗಿಬೇಕು ವಕ್ಫ್ ಆಸ್ತಿ ಅಂದ್ರೆ ಅಲ್ಲಿನ ಆಸ್ತಿ ಅದು ನೀವೆಲ್ಲ ಹೋಗ್ಬೇಕಾಗ್ತದೆ ವಿಡಿಯೋ ನೋಡ್ತೀನಿ ನಾನು ನೋಡ್ತೀರಾ ವಿಡಿಯೋ ಡಿಸ್ಪ್ಲೇ ಮಾಡಲ್ಲ ನಾನು ಮುಖ್ಯಮಂತ್ರಿಯಾಗಿ 2021 ಯಾರನ್ನ ಆಕ್ರಮಿಸಿಕೊಂಡಿದ್ದಾರೆ ಒಂಥರ ಡ್ರಾಮಾ ಕಂಪನಿ ಜ್ಞಾನೇಂದ್ರ ಒಂದೇ ನಿಮಿಷ ಸರಿ ಇದೆ ಅವ್ರ ರಿಪೋರ್ಟ್ ಸರಿ ಇದೆ ಈಗ ರಹೀಮ್ ಖಾನ್ ಮತ್ತೆ ಮಿನಿಸ್ಟರ್ಗೆ ಉತ್ತರ ಕೊಡ್ತಾರೆ ರಹೀಮ್ ಖಾನ್ ಮತ್ತೆ ಸಂಬಂಧಪಟ್ಟ ಮಿನಿಸ್ಟರ್ಗೆ ಡೀಟೇಲ್ ಆಗಿ ಉತ್ತರ ಕೊಡ್ತಾರೆ ಕೆಲವೊಂದು ವಿಚಾರಗಳು ಮನೆ ಸದಸ್ಯರು ಹೇಳಲಿಕ್ಕಿದ್ದಾರೆ ಡೀಟೇಲ್ ಉತ್ತರ ಮಾತಾಡ್ಬೇಕು ಅವರು ಸತ್ಯಾಂಶ ಸದನಕ್ಕೆ ಮಾತಾಡ್ಬಿಟ್ರೆ ಮಿನಿಸ್ಟರ್ ಏನ್ ಹೇಳ್ತಾರೆ ನಾನು ಎಲ್ಲದಕ್ಕೂ ಉತ್ತರ ಕೊಡ್ತೇನೆ ಮತ್ತೆ ಫ್ಯಾಕ್ಟ್ ಅಂಡ್ ಫಿಗರ್ಸ್ ಕರೆಕ್ಟ್ ಬರಲಿ ಏನಾದ್ರು ಅಪೋಸಿಷನ್ ತಪ್ಪಿದ್ರೆ ಅದು ನಾನು ರೆಕ್ಟಿಫೈ ಮಾಡ್ತಾ ಇದ್ದೇನೆ ಅಂತ ಹೇಳ್ತಿದ್ದಾರೆ ಒಂದು ನಿಮಿಷ ತಾವು ಅವ್ರು ಬೆಂಬಲ ಕೊಟ್ಟಿದ್ದೀರಾ ನಾನು ಅವಾಗೆ ಹೇಳಿದೆ ಅವರು ಸುಳ್ಳು ಹೇಳ್ತಾವ್ರೆ ಅಂತ ನಾನು ಅಲ್ಲಿ ನಿಂತ್ಕೊಂತೀನಿ ಸವಾಲ್ ಸ್ವೀಕರಿಸಿ ಅಂದೆ ಇಲ್ಲ ಅಂತ ಹೊರಟ್ಬಿಟ್ಟು ಓಡೋಗ್ಬಿಟ್ರು ಮುಂದಕ್ಕೆ ಹೋಗು ಈಗ ಮೈಸೂರು ವಿಚಾರ ಬಂದಾಗ
ಆಯ್ತು, ಈಗ ಅವ್ರು ಉತ್ತರ ನಾನು ದಾಖಲೆ ಕೊಡು. ಆಯ್ತು, ನಾನು ಟ್ರೈನ್ ಹೇಳಿದ್ಯಾ? ಸಿದ್ದರಾಮಯ್ಯ ಟ್ರೈನ್ ಆಗಿರೋದು, ಸಿದ್ದರಾಮಯ್ಯ ಟ್ರೈನ್ ಆಗಿರೋದು. ಅಲ್ಲಿದ್ದು ಫೇಲ್ ಆಯ್ತು, ನಾನು ದಾಖಲೆ ಕೊಡ್ತೀನಿ ಅಂದಿದ್ದೆ ಉಲ್ಟಾ. ಸಬ್ಜೆಕ್ಟ್ ಬನ್ನಿ. ಅಧ್ಯಕ್ಷ, ಒಂದು ನಿಮಿಷ ಅಧ್ಯಕ್ಷ. 2016ರಲ್ಲಿ ಒಂದೇ ಒಂದು ನಿಮಿಷ ಅಲ್ಲ, ಕಂದಾಯ ಇಲಾಖೆ ವಿರೋಧ ಪಕ್ಷದ ನಾಯಕರು ಪದೇ ಪದೇ ಕಾನೂನಿನ ಉಲ್ಲೇಖ ಕಾನೂನು ಅರ್ಜಿಗಳು ಸ್ವೀಕೃತ ಸಂಬಂಧದಲ್ಲಿ ಕಾನೂನಿನಲ್ಲಿ ಯಾವುದೋ ಒಂದನ್ನು ಅಧಿಕಾರಿಗಳು ತಹಸೀಲ್ದಾರ್ ಅವರು ಸದನದ ದಾಖಲೆಗಳನ್ನು ಪರಿಶೀಲಿಸಿ ಸದನದ ದಾರಿ ತಪ್ಪುವಂತ ಕೆಲಸ ಮಾಡ್ತಾ ಇದ್ದೀನಿ. ಮುಂದೆ ಒಕ್ಕಾಸ್ತಿ ಎಂಬ ಪಾಣಿ ಅಂಕಣದಲ್ಲಿ ಕಾಲಂ 9ರಲ್ಲಿ ನಮೂದಿಸಲು ತ್ವರಿತಗತಿಯಲ್ಲಿ ಕ್ರಮ ವಹಿಸಬೇಕೆಂದು ಈ ಮೂಲಕ ಕೋರಲಾಗಿದೆ. ಚೀಫ್ ಸೆಕ್ರೆಟರಿ ಅವರು ಇವರು ಲೆಟರ್ ಕೊಡ್ತಾರೆ, ಬೇಗ ಮಾಡಿ ಅಂತೇಳಿ. ಅದಾದ್ಮೇಲೆ ಮತ್ತೆ ಡಾಕ್ಟರ್ ಯಾರ ಕಾಲದಲ್ಲಿ ಕಂದಾಯ ಇಲಾಖೆಯಲ್ಲಿ ಯಡಿಯೂರಪ್ಪ ಕೇಳಿ ರಿಪ್ಲೇದಲ್ಲಿ ಮಾಡ್ತಾರೆ. ಅಶೋಕ್ ಯಡಿಯೂರಪ್ಪನವರು ಮುಖ್ಯಮಂತ್ರಿ ವಿಭಾಗಗಳ ಮಾಹಿತಿ ಕಾರ್ಯದರ್ಶಿಗಳು ಹೊರಡಿಸಿದ್ದಾರೆ. ತಂತ್ರಾಂಶದಲ್ಲಿ ಇಡಬೇಕಾಗಿದೆ. ಅಧ್ಯಕ್ಷ ಪ್ಲೀಸ್ ನೋಟಿ, ಯಡಿಯೂರಪ್ಪ ಮುಖ್ಯಮಂತ್ರಿ ಇದ್ದಾಗ ಹೊರಡಿಸಿದ ಕಾಪಿ ಕೊಟ್ಟಿದ್ದಾರೆ, ಈ ಆದೇಶ ಕೊಟ್ಟಿದ್ದಾರೆ. ಅಂದ್ರೆ ಮುಖ್ಯಮಂತ್ರಿಗಳು ನಾವ್ಯಾವುದು ನೋಟಿಸ್ ಕೊಡಲ್ಲ ಅಂತ ಹೇಳಿದ ಮೇಲೂ ಕೂಡ ಸರ್ಕಾರ ಚೀಫ್ ಸೆಕ್ರೆಟರಿ ಅವರು ಆದೇಶ ಮಾಡಿರೋ ಪ್ರತಿನೂ ಕೂಡ ಹೇಳಿದ್ದೀನಿ. ಸನ್ಮಾನ್ಯ ಅಧ್ಯಕ್ಷರೇ, ಇಲ್ಲಿ ಜಮೀರ್ ಅಹಮದ್ ಹೇಳಿದ್ರು ನಾನು ಯಾರಿಗೂ ಧಮಕಿ ಹಾಕಿಲ್ಲ ಹಾಗೆ ಹೀಗೆ ಅಂತ ಹೇಳಿದ್ರು. ಈಗ ಇನ್ನೆಷ್ಟು ಎಷ್ಟೊತ್ತು ಬೇಕಾಗ್ತಿನ್ನು ಮುಗಿಸ್ತೀನಿ, ಇನ್ನೊಂದು ಸ್ವಲ್ಪ ಇದೆ ಅಷ್ಟೇ. ಓಕೆ. ಇವರು ನಾವೆಂದು ಇವರು ಜಮೀರ್ ಅಹಮದ್ ಖಾನು ಎಲ್ಲಾ ಜಿಲ್ಲೆಗಳಿಗೂ ಹೋಗಿ ವಕ್ ಅದಾಲತ್ ಮಾಡಿದ್ರು. ಅವ್ರು ಹೇಳಿರೋದು, ನಾನು ಹೋಗಿ ಮುಖ್ಯಮಂತ್ರಿಗೆ ಹೇಳಿದೆ, ಸಾರ್ ಇಷ್ಟೊಂದು ಆಸ್ತಿ ಇದೆ ನಮ್ದು, ಎಲ್ಲ ಲೂಟಿ ಹೊಡೆದ್ಬಿಟ್ಟಿದ್ದಾರೆ, ನಿಮ್ದಲ್ಲ ಸರ್ ಅವ್ರದ್ದು, ಹೊಡೆದ್ಬಿಟ್ಟಿದ್ದಾರೆ ಅಂತ ಹೇಳಿದೆ. ಅದಕ್ಕೆ ಮುಖ್ಯಮಂತ್ರಿ ಜಮೀರ್ ಹೋಗು ಎಲ್ಲ ಇಮಿಡಿಯೇಟ್ ಆಗಿ ಚೇಂಜ್ ಮಾಡಿಸ್ಬಿಟ್ಟು ಬಂದ್ಬಿಡು ಅಂತ ಹೇಳಿದ್ರು. ಚೇಂಜ್ ಮಾಡಿ ಬಂದ್ಬಿಡು ಅಂತ ಸುಳ್ಳು ಸುಳ್ಳು ವಿರೋಧ ಪಕ್ಷದ ನಾಯಕರ ಬಾಯಲ್ಲಿ ಈ ತರ ಸುಳ್ಳು ಬರಬಾರ್ದು. ಎಷ್ಟು ಸುಳ್ಳು ಹೇಳ್ಬಾರ್ದು. ನಾನು ಅಧಿಕಾರಿಗಳ ಸಭೆ ವಿರೋಧ ಪಕ್ಷದ ನಾಯಕರು ಹೆಂಗೆ ಸ್ವಾಮಿ? ನಾನು ವಕ್ ಅದಾಲತ್ ಮಾಡುತ್ತಿರುವುದು ಎಲ್ಲ ಒಳ್ಳೇದು ಹೇಳಿದ್ದಾರೆ, ಒಳ್ಳೇದು ಹೇಳ್ತೀನಿ, ಕೆಟ್ಟದ್ದಲ್ಲ ಇದು, ನಿನ್ ಪರವಾಗಿದೆ. ನಾನು ವಕ್ ಅದಾಲತ್ ಮಾಡುತ್ತಿರುವುದು ವೈಯಕ್ತಿಕ ತೀರ್ಮಾನ ಅಲ್ಲ. ಮಾನ್ಯ ಮುಖ್ಯಮಂತ್ರಿಗಳ ಸೂಚನೆ ಮೇರೆಗೆ ವಕ್ ಅದಾಲತ್ ಮಾಡುತ್ತಿರುವುದು. ನಾನು ನಾಮಕಾವಾಸ್ತೆ ಮಾಡಿದ್ರೆ ಅವ್ರು ಹೇಳಿರೋ ರೆಕಾರ್ಡ್ ಅವ್ರದೇ ವಾಯ್ಸ್ ರೆಕಾರ್ಡ್ ಅಲ್ಲಿ ಮಾಡ್ತಾ ಇದ್ದೇವೆ. ನೀವೇ ಎಲ್ಲಾನು ಸುಳ್ಳು, ನಾವು ರಿಪ್ಲೇದಲ್ಲಿ ಮಾಡ್ತಾ ಇದ್ರೆ ಎಲ್ಲ ನೀವೇ. ನಾನು ನಾಮಕಾವಾಸ್ತೆ ಮಾಡ್ತಾರೆ, ಬರ್ತಾರೆ, ಹೋಗ್ತಾರೆ ಅಂತ ನಿಮ್ ತಲೆಯಲ್ಲಿ ಇರ್ಕೂಡುದು. ಮುಂದೆ ನಾನು ವಿಡಿಯೋ ಕಾನ್ಫರೆನ್ಸ್ ಮೂಲಕವೂ ಮೀಟಿಂಗ್ ಮಾಡುತ್ತೇನೆ. ವಕ್ ಮಿನಿಸ್ಟರ್ ಆದ್ಮೇಲೆ ವರ್ಷಕ್ಕೆ ಒಂದ್ಸಲ ಸಿಎಂಗೆ ಎಲ್ಲ ಬ್ರೀಫ್ ಮಾಡಬೇಕು. ನಾನು ವರ್ಕ್ ಮಿನಿಸ್ಟರ್ ಆದ್ಮೇಲೆ ಮೀಟಿಂಗ್ ನಲ್ಲಿ ಸಿಎಂಗೆ ಹೇಳಿದೆ, ಇಂತಿಷ್ಟು ಐತೆ, ಇಷ್ಟು ಇರಬೇಕಿತ್ತು, ಇಷ್ಟು ಎನ್ಕ್ರೋಚ್ ಆಗಿದೆ ಅಂತ ಸಿಎಂಗೆ ಎಲ್ಲ ಹೇಳಿದ ಮೇಲೆ ಅವ್ರು ಹೇಳಿದ್ರು, ಎಲ್ಲಾ ಜಿಲ್ಲೆಗಳಿಗೂ ಹೋಗು, ವಕ್ ಅದಾಲತ್ ಮಾಡಿ ನೋಟಿಸ್ ಕೊಟ್ಟು ವಶಪಡಿಸಿಕೊಳ್ಳಿ ಎಂದು ಸೂಚನೆ ಕೊಟ್ಟು ಅದಕ್ಕಾಗಿ ಬಂದಿದ್ದೀನಿ. ನನ್ನ ಇಲಾಖೆ ಮೀಟಿಂಗ್ ಅಲ್ಲ, ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಮಾಹಿತಿ ಕೊಡಬೇಕು. ನಾನು ಮಾನ್ಯ ಮುಖ್ಯಮಂತ್ರಿಗಳಿದ್ದಾರೆ, ಎಲ್ಲಾ ಜಿಲ್ಲೆಗೆ ಹೋಗು ಮಾಡಂತಿಲ್ಲ. ಅದು ಮುಖ್ಯಮಂತ್ರಿ ರಿವ್ಯೂ ಮೀಟಿಂಗ್ ಹೇಳಿ ಕೇಳಿ ಸರ್. ಕೇಳಕ್ಕೆ ತಯಾರಿಲ್ಲ ಅಂದ್ರೆ ಹೇಳಿ, ನಾನು ಸುಳ್ಳಿದ್ರೆ ಇದೇನು ತಿರುಗಲಿ ಸ್ವಲ್ಪ. ಅಶೋಕ್ ಅವರೇ, ನಾನು ಏನ್ ಹೇಳಿದ್ದೀನಿ ಕೇಳಿ. ನಾನು ಏನ್ ಹೇಳಿದೆ ಅಂದ್ರೆ ಅಧಿಕಾರಿ ಮೀಟಿಂಗ್ಗಳಲ್ಲಿ
ಹೇಳಿ ಸರ್, ನಾನು ಹೇಳ್ತಾ ಇಲ್ವಾ? ನಾನು ಹೇಳಕ್ ಕೇಳಿ, ನಾನು ಹೇಳಕ್ ಕೇಳಿ ಸ್ವಲ್ಪ. ನಾಮಕೆ ವಾಸ್ತೆ ಅಂತ ಮಾಡ್ತಾ ಇಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ರಿವ್ಯೂ ಮೀಟಿಂಗ್ ಅಲ್ಲಿ ಮಾನ್ಯ ಮುಖ್ಯಮಂತ್ರಿ ಅಂತ ಮುಖ್ಯಮಂತ್ರಿ ಗಮನಕ್ಕೆ ತಂದಿದ್ದೆ ಅಂತ ಹೇಳಿದ್ ನಾನು. ಇಲ್ಲ, ಮುಖ್ಯಮಂತ್ರಿ ಸೂಚನೆ ಮೇಲೆ ನೀನ್ ಎಲ್ಲಾ ಕಡೆ ಹೋಗು, ಎಲ್ಲಾ ಕಡೆ ಮಾಡು ಅಂತ ಹೇಳಿದ್ರು. ಆಯ್ತು, ಮುಖ್ಯಮಂತ್ರಿಗಳು ಆದೇಶ ಮಾಡಿದ್ರೆ ತಪ್ಪಿಲ್ಲ. ಯಾಸ್ವರ್ಧನ್ ಮಾಡಿದ್ದಾರೆ. ಗುಡ್ ಜಾಬ್. ಇಲ್ಲಿಗೆ ನಿಂತಿದ್ರೆ ನಮ್ದೇನ್ ಅಬ್ಜೆಕ್ಷನ್ ಇರ್ಲಿಲ್ಲ. ಇಲ್ಲಿಗೆ ನಿಂತಿದ್ರೆ ನಮ್ದೇನ್ ಅಬ್ಜೆಕ್ಷನ್ ಇರ್ಲಿಲ್ಲ. ಈಗ ಅವರು ಅರಣ್ಯ ಇಲಾಖೆಗೂ ಹೊರಟೋಗಿದ್ದಾರೆ. ಅರಣ್ಯ ಇಲಾಖೆ ಸುಪ್ರೀಂ ಕೋರ್ಟ್ ಹೇಳಿದೆ, ಒನ್ಸ್ ಫಾರೆಸ್ಟ್ ಆಲ್ವೇಸ್ ಫಾರೆಸ್ಟ್. ಅವ್ರು ಹೇಳಿರೋದು ಒನ್ಸ್ ಎ ಫಾರೆಸ್ಟ್ ಆಲ್ವೇಸ್ ಎ ಫಾರೆಸ್ಟ್. ನೋಡಿ, ಕೋರ್ಟ್ ತೀರ್ಪು. ನೋಡಿ, ಮುಖ್ಯ ನ್ಯಾಯಮೂರ್ತಿಗಳಾದ ಮೆಟೀರಿಯಲ್ ಇಲ್ಲ, ಡೈರೆಕ್ಟ್ ಫಾರೆಸ್ಟ್ ಹೋದ್ರು. ಮೆಟೀರಿಯಲ್ ಇಲ್ಲ. ಮೆಟೀರಿಯಲ್ ಇಲ್ಲ. ನಮ್ಮ ಹತ್ರ, ಅವ್ರ ಹತ್ರ ಮೆಟೀರಿಯಲ್ ಐತೆ, ನನ್ನ ಹತ್ರ ಮೆಟೀರಿಯಲ್ ಇಲ್ಲ. ನಾನು ಇಲ್ಲಿ ಸಂತೆ ಭಾಷಣ ಮಾಡಕ್ ಬಂದಿದ್ದೀನಿ. ಆಯ್ತು, ಒಪ್ಕೊಂತೀನಿ. ಇವಾಗ ಮೆಟೀರಿಯಲ್ ಕೊಡ್ತೀನಿ ಅವ್ರಿಗೆ. ಕೊಡಿ ಸರ್, ಕೊಡ್ತೀನಿ. ಅವಾಗ ಏನ್ ಹೇಳಿದ್ರು? ಕೊಟ್ಟಿದ್ದಿಲ್ಲ ಮೆಟೀರಿಯಲ್. ಏನ್ ಮೆಟೀರಿಯಲ್ ಕೊಟ್ಟಿಲ್ಲ ನೀವು? ಶಿವಣ್ಣ ಅವರೇ ಮಾತಾಡಬೇಡಿ. ಸುಪ್ರೀಂ ಕೋರ್ಟ್ ಆರ್ಡರ್, ಒನ್ಸ್ ಫಾರೆಸ್ಟ್ ಆಲ್ವೇಸ್ ಎ ಫಾರೆಸ್ಟ್. ಯಾರು? ಸನ್ಮಾನ್ಯ ಓಕಾ ಅವರು ಮತ್ತು ಸಿ.ಟಿ. ರವಿಕುಮಾರ್ ಅವರ ಪೀಠ, ಸಿವಿಲ್ ಹಕ್ಕುಗಳಿಗಿಂತ ಪರಿಸರ ಮುಖ್ಯ, ಸಿವಿಲ್ ಹಕ್ಕುಗಳಿಗಿಂತ ಪರಿಸರ ಮುಖ್ಯ. ಡಿನೋಟಿಫೈ ಆಗದ ಹೊರತು ಒಮ್ಮೆ ಅರಣ್ಯ ಭೂಮಿ ಆಗಿದ್ದರೆ ಅದು ಎಂದೆಂದಿಗೂ ಅರಣ್ಯ ಭೂಮಿ. ಇದನ್ನ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದೆ. ಸನ್ಮಾನ್ಯ ಅಧ್ಯಕ್ಷರೇ, ಅವರು ನಮ್ಮ ಬಹಳ ದಾಖಲೆ ಕೇಳಿದ್ರು. ಉತ್ತರ ಕನ್ನಡ ಜಿಲ್ಲೆ ಶಿರ್ಸಿ ತಾಲೂಕು ಇಳಸೂರು ಗ್ರಾಮ ಸರ್ವೆ ನಂಬರ್ 40 ಮೀಸಲು ಅರಣ್ಯ ಅತಿಕ್ರಮಣ ನಾಮಫಲಕ ಹಾಕಿರುವುದು. ದಾಖಲೆ ಕೇಳಿದ್ರು, ದಾಖಲೆ ಕೊಟ್ಟಿದೆ. ಸ್ವಾಮಿ, ಅದನ್ನ ಕೊಟ್ಟರೆ ಯಾರು? ಯಾವ ಸರ್ಕಾರದಲ್ಲಿ ಕೊಟ್ಟದ್ದು? ದಾಖಲೆ ಇಲ್ಲ. ಮೊನ್ನೆ ವಿರೋಧ ಪಕ್ಷ ನಾಯಕರೇ ಆಮೇಲೆ ಅದನ್ನ ಕೊಟ್ಟಾರೆ ಯಾರು? ತೋರಿಸಬೇಕದಲ್ಲ, ಕೊಟ್ಟು ಕಳಿಸ್ತಾರೆ. ಇಲ್ಲ ಇಲ್ಲ ಇಲ್ಲ, ಅವರು ಫಾರೆಸ್ಟ್ ಅಂತ ಒಪ್ಕೊಂಡು. ಮೊನ್ನೆ ಅಧ್ಯಕ್ಷರೇ, ಫಾರೆಸ್ಟ್ ಕೊಟ್ಟದ್ದು ಕೇಳಿ. ಬೋರ್ಡ್ ಯಾವುದು? ಯಾವ ಬೋರ್ಡ್? ಅಶೋಕ್ ಸರ್, ಒಪ್ಕೊಡ್ಬೇಕಾ ನಿಮ್ಗೆ? ಅಲ್ಲ, ಮರ ಗಿಡ ಇದೆಯಾ ನೋಡಿ. ಒಂದು ಮರನೂ ಇಲ್ಲ, ಒಂದು ಮರನೂ ಇಲ್ಲ. 50 ಎಕರೆ ಏನೋ ಇರ್ಬೇಕು. ಇದು 50 ಎಕರೆ ಏನು ಸ್ವಾಮಿ? ಕೇಳಿ ಸ್ವಲ್ಪ. ಸರ್ವೆ ನಂಬರ್ ಇದು 50 ಎಕರೆ. ಹಿಂದಿನ ಸರ್ಕಾರದಲ್ಲಿ ಬಿಜೆಪಿ ಸರ್ಕಾರದಲ್ಲಿ 2.5 ಎಕರೆ ಕೊಟ್ಟಿರುವಂತದ್ದು ಫಾರೆಸ್ಟ್ ಇದೆಯಾ? ಬೊಮ್ಮಾಯಿ ಸಾಹೇಬ್ ಮುಖ್ಯಮಂತ್ರಿ ಇದ್ದಾಗ ಜಮೀನದು. ಡೀಟೇಲ್ಸ್ ಕಳಿಸಿದ್ದಾನೆ. ಅಲ್ಲಲ್ಲ, ಸುಳ್ಳು ಸುಳ್ಳು ಅಂದ್ರಲ್ಲ, ದಾಖಲೆಗಳಿಲ್ಲ, ಸುಳ್ಳು ಸುಳ್ಳು ಪೇಂಟಿಂಗ್ ಮಾಡ್ಕೊಂಡ್ ಬಂದು ದಾಖಲೆ ಸುಳ್ಳು ಅಂದ್ರೆ ಸ್ವಲ್ಪ ಸ್ವಾಮಿ, ಶಿರ್ಸಿಯಲ್ಲಿರುವಂತ ಶಾಸಕರು ತಿಳ್ಕೊಳ್ಳಿ, ಸ್ವಲ್ಪ ತಿಳ್ಕೊಂಡು ಸರಿಯಾದ ಮಾಹಿತಿಯನ್ನು ಸದನ ಮಾಡಿ. ಸುಪ್ರೀಂ ಕೋರ್ಟ್ ಆರ್ಡರ್ ಇದೆ. ಶಾಸಕರು ಹೇಳ್ತಿದಾರಲ್ಲ, ಸುಪ್ರೀಂ ಕೋರ್ಟ್ ಆರ್ಡರ್ ಇದೆ. ಸುಪ್ರೀಂ ಕೋರ್ಟ್ ಆರ್ಡರ್ ಇದು. ಮಾಹಿತಿ ಏನಂತ? ಸುಪ್ರೀಂ ಕೋರ್ಟ್ ಆರ್ಡರ್ ಮಾನ್ಯ ಅಧ್ಯಕ್ಷರೇ, ಆಲ್ವೇಸ್ ತಗೊಂಡು ನೋಡಿ. ನಂಬರ್ ಬೇಕಾದ್ರೂ ಕೊಡ್ತೀನಿ. ಸುಪ್ರೀಂ ಕೋರ್ಟ್ ಆರ್ಡರ್ ಏನಂತ ಸುಳ್ಳು ಅಂತ ಗೊತ್ತಾಗುತ್ತೆ ಅಲ್ಲಿ. ಶಿವಣ್ಣ ಅವರೇ, ಯಾರಿಗೆ ಏನು ಅರ್ಥ ಆಗ್ತದೆ ನೀವು ಮಾತಾಡೋದು? ಆಯ್ತು, ಅವ್ರು ಮಾತಾಡಿದ್ರೆ ಮುಗಿಸಿ, ನೀವ್ ಯಾಕೆ ನಿಲ್ತೀರಿ? ಆಯ್ತು, ಅವ್ರು ತಗೋ ದಾಖಲಾತಿದ್ದಾರೆ, ಉತ್ತರ ಕೊಡ್ತಾರೆ. ಆಯ್ತು, ಇವರೇ ಕೊಡಿ, ನಿಮ್ಮ ಅಪೋಸಿಷನ್ ಕೊಡಿ. ಅವ್ರು ಮಾತಾಡಿ, ಅವಮಾನ ಯಾಕೆ ನೀವು ಯಾಕೆ ಅವ್ರು ಇನ್ಸಲ್ಟ್ ಮಾಡ್ತೀರಿ? ಅವ್ರಿಗೆ ಕೊಡಿ ನೀವು. ಮಂಡಗದ್ದೆ ಸರ ನಂಬರ್ ಅದು ಅವ್ರಿಗೆ ಕೊಟ್ಟು ಬಿಡಿ. ಒಪ್ಪು ಬಂದಿದೆ, ಅವ್ರಿಗೆ ಕೊಟ್ಟು ಬಿಡಿ. ನೀವು ಹೆಂಗೆ ಬರ್ತದೆ? ಅವ್ರಿಗೆ ಅಫಿಷಿಯಲ್ ಜಮೀನು ಅಂತ ಫಾರೆಸ್ಟ್ ನಲ್ಲಿ ಯಾವ ಆಯ್ತು, ಅವ್ರಿಗೆ ಗಟ್ಟಿ ಮಾಡಿಸ್ತೀರಿ, ಅದಕ್ಕೆ ಅವ್ರು ಕೈ ಕೊಟ್ಟು ಬಿಡಿ. ಪ್ರತಿ ಊರಲ್ಲಿ ಇದಾಗಿದೆ. ಮಂಡಗದ್ದೆ ಬಂದದ್ದು ಹೆಂಗೆ? ಯಾರಿಗ್ ಗೊತ್ತು? ಯಾರಿಗ್ ಗೊತ್ತು? ಯಾರು ಮಾಡಿದರು? ಸನ್ಮಾನ್ಯ ಅಧ್ಯಕ್ಷರೇ, ಅಳಿಸ್ಬೇಕಲ್ಲೇ ಇದು ಏನಂತಾರೆ? ಯಾರು ಅಧ್ಯಕ್ಷರೇ? ಇದು ಅವಾಗ ಕಥೆ ಆಗಿದೆ. ಇಷ್ಟು ಶನಿವಾರ ಭಾನುವಾರ ನಡೆಸಿ ಪ್ರತಿಯೊಂದು ಘಟನೆ, ಪ್ರತಿಯೊಂದು ವಿಚಾರ ಕೂಡ ಉಲ್ಲೇಖ ಆಗೋದು. 48,000 ರೆಕಾರ್ಡ್ ಹೋಗಿದೆ ಅಧ್ಯಕ್ಷರೇ, ಎಲ್ಲ ರೆಕಾರ್ಡ್ ಹೋಗಿದೆ. ರೆಕಾರ್ಡ್ ದಯವಿಟ್ಟು ಶನಿವಾರ ಭಾನುವಾರ ಕೂಡ ನಡೆಸಿ ಸಚಿವರು ಪ್ರತಿಯೊಂದು ಪ್ರಕರಣ, ಪ್ರತಿಯೊಂದು ಎಕರೆ ಕೂಡ ಮಾತಾಡೋಣ. ನೋಡ್ಲಿ, ನಾನೇನ ತಪ್ಪು ಹೇಳಿದ್ರೆ
ಬಿಟ್ಬಿಡ್ಲಿ, ಸರಿ ಹೇಳಿರೋದನ್ನ ಅದು ಸರಿ ಮಾಡಬೇಕು. ಇಲ್ಲಿ ನಾನು ಚಂದಗಾಲು ಗ್ರಾಮಕ್ಕೆ ಹೋಗಿದ್ದೆ, ಅಲ್ಲೇ ಮಂಡ್ಯದಲ್ಲಿ ಸರ್ಕಾರಿ ಶಾಲೆ, ದೇವಸ್ಥಾನ ಆಯ್ತು, ಫಾರೆಸ್ಟ್ ಆಯ್ತು, ಈಗ ಸರ್ಕಾರಿ ಶಾಲೆ ಚಂದಗಾಲು 60 ವರ್ಷ ಆಗಿದೆ. ಆ ಸರ್ಕಾರಿ ಶಾಲೆಯನ್ನ ಕಟ್ಟಿ 60 ವರ್ಷ. ಸರ್ಕಾರದ ಪ್ರಾಥಮಿಕ ಶಾಲೆ ಅಂತಾನೆ ಇದೆ ಬೋರ್ಡು, ಹಳೇದು ಎಂಚಿನ ಮನೆ. ಸಭಾಧ್ಯಕ್ಷರೇ, ದಯವಿಟ್ಟು ಎಷ್ಟು ಪ್ರಕರಣಗಳನ್ನ ಉಲ್ಲೇಖ ಆಗುತ್ತೆ ಪ್ರಕರಣಗಳು ಕೊಡ್ತೀನಿ. ಎಷ್ಟು ಪ್ರಕರಣ ಅಲ್ಲ, ಆಯ್ತು, ಎಲ್ಲ ಪ್ರಕರಣ ಆಗ್ಲಿ, ಮಾತಾಡ್ತೀರಾ, ಪ್ರತಿ ಎಕರೆ ಮಾತಾಡ್ತೀರಾ, ಬರ್ರಿ, ಏನ್ ಪ್ರತಿಯೊಂದು ಅವ್ರಿಗೆ ಯಾಕೋ ಪಾಪ ಸರಿ, ವಿರೋಧ ಪಕ್ಷ ಹೇಳಿ, ಅಲ್ಪಸಂಖ್ಯಾತರ ಶನಿವಾರ ಚರ್ಚೆ ಆಗೋಗ್ಲಿ, ಜ್ಞಾನ ಕಾಮನ್ ಸೆನ್ಸ್ ಬೇಡ. ಆ ತಹಸೀಲ್ದಾರ್ ಇದು ಕೊಟ್ರೆ 1.5 ವರ್ಷದ ಹಿಂದೆ ಏನ್ ಮಾಡ್ತಾ ಇದ್ದಾರೆ ಅವರು? ಸರ್ಕಾರ ನಿಮ್ದೇ ಸರ್ಕಾರ ಇದೆಯಲ್ಲ, 2020 ಮಂತ್ರಿ ರಿಪೋರ್ಟ್ ಕೊಡ್ತಾರೆ, ಸಂಬಂಧ ಮಂತ್ರಿ ಅಂತ ಹೇಳಕ್ ಹೇಳಿ, ಸುಮ್ನೆ ಫೋಟೋ ತೋರಿಸಿದ್ರೆ ಹೇಳಿ ಸರ್, ಕಾಲಂ 9 ಕಾಲಂ 11 ಅಂತ ದಯವಿಟ್ಟು ಸರಿ ಹೇಳಿ. ಅವರು 4 ಇದು ತೋರಿಸ್ತಾ ಇದ್ದಾರೆ, ಸುಮ್ನೆ ಸರ್ಕಾರ ಅವಾಗಿಂದ ಅಪವಾದ ಮಾಡ್ತಾ ಇದ್ದಾರೆ. ಕಾಲಂ 9 11 ಅಂತ ಹೇಳಕ್ಕೂ ತಯಾರಿಲ್ಲ. ಮಂಡ್ಯ ಜಿಲ್ಲೆ ಚಂದಗಾಲು ವಿಚಾರ ಈಗ ಹೇಳ್ತೇನೆ. 1.5 ವರ್ಷದಿಂದ ನೀವೇ ನಿಯೋಗದಲ್ಲಿದ್ರಲ್ಲ, ನಿಮ್ಮ ನೀವೇ ರೂಲ್ ಅಂತೂ ಇದೆ ಅಲ್ಲ, ಈಗ ಹೊಸದಾಗಿ 9 ಅಲ್ಲಿ ಬಂದಿದೆ, 11 ಅಲ್ಲಿ ಇದೆ ಅಂತ ಕೇಳ್ತಾ ಇರೋದು ನಾನು ಅಷ್ಟೇ. ಈಗ ಒಂದು ತೋರಿಸ್ತಾ ಇದಾರಲ್ಲ, ಇದು ದಾಖಲೆ ಇದೆ ಅಪ್ಪ, ಇದು ಕಾಲಂ 11 ಅಲ್ಲಿ ಬಂದಿದ್ರೆ ಇದು ಓನರ್ಶಿಪ್ ಆಗುತ್ತಾ? ಏನ್ ಕಾಲಂ 9 ಬಂದ್ರೆ ಓನರ್ಶಿಪ್? ಒಂದ್ ನಿಮಿಷ ಅಧ್ಯಕ್ಷರ ಅಶೋಕಣ್ಣ, ನಾನು ಸುಮ್ನೆ ಯಾವ್ದಾವ್ದು ಹೇಳಿದ್ದೀನಿ ಇದು ಅಪೋಸಿಷನ್ ನೋಡಿ, ಅವ್ರ ಮನೆ ಎದ್ದೇಳಲ್ಬೇಡಿ, ಅವ್ರಿಗೆ ಅವಮಾನ 30 ಸೆಕೆಂಡ್ ಅಣ್ಣ, ನೀವು ಮಾತಾಡಿ. ಕಾಲಂ ನಂಬರ್ 11 ಅವ್ರಿಗೆಲ್ಲ ಗೊತ್ತಿದೆ, ನಿಮ್ ಲೀಡರ್ 11 ರೆವಿನ್ಯೂ ಕಾಲಂ 11 ಕಾಲಂ 9 ಗೆ ಡಿಫರೆನ್ಸ್ ಅವ್ರಿಗೆ ಗೊತ್ತಿದೆ, ನೀವೇ ಮಾತಾಡ್ತೀರಾ? ಅವ್ರು ಹೇಳ್ತಾರೆ ಬಿಡಿ, ಯಾಕೆ ರೆವಿನ್ಯೂ ಮಿನಿಸ್ಟರ್ ಇದ್ದಾರೆ, ಎಕ್ಸ್ ರೆವಿನ್ಯೂ ಮಿನಿಸ್ಟರ್, ವೆರಿ ರೆಸ್ಪಾನ್ಸಿಬಲ್ ಡಿಸ್ಕ್ರೈಬ್ ವಾಟ್ ಇಸ್ ಕಾಲಂ 9 ಅಂಡ್ ಕಾಲಂ 11 ಅಷ್ಟೇ. ಅದ್ರಲ್ಲಿ ದೊಡ್ಡ ವಿಷಯ ಇದೆ. ಕಾಲಂ ಇದ್ರೆ ನಾವು ನೋಡ್ತೀವಿ, ಕಾಲಂ 11 ಹೇಗೆ ನೀವು ಕ್ಲೇಮ್ ಮಾಡ್ತಾ ಇದ್ರೆ ಅಷ್ಟೇ ಕೇಳ್ತಾ ಇರೋದು. ನೀವು ಮಾತಾಡಿ. ಸನ್ಮಾನ್ಯ ಅಧ್ಯಕ್ಷರೇ, ಸುಳ್ಳು ಹೇಳಿದ್ದಲ್ಲ ಕೇಳ್ಕೊಳ್ಳೋದಿದ್ರು ತಪ್ಪೆ, 11 ಅಲ್ಲಿದ್ರು ತಪ್ಪೆ, 2ರಲ್ಲಿದ್ರು ತಪ್ಪೆ. ಅದು ಮಂತ್ರಿ ಉತ್ತರ ಕೊಡ್ತಾರೆ, ಅದು ಕೊಡ್ಲಿ. ಅದನ್ನು ನಾನು ಫೋಟೋ ತೋರಿಸಿದ್ರೆ ಏನ್ ಅದ್ರಲ್ಲಿ ಏನೋ ಆಗ್ಬಿಡ್ತೈತ ಅಂತ, ಫೋಟೋ ದಾಖಲೆ ಅಲ್ಲಿ ಸ್ಕೂಲ್ ಇದೆ ಅನ್ನೋದು ಮಾತ್ರ, ಪಾಣಿ ಎಲ್ಲ ಇದೆ ನನ್ನ ಹತ್ರ. ನಾನೇ ಸ್ಪಾಟ್ಗೆ ಹೋಗಿದ್ದೀನಿ, ಸುಮಾರು 2 ಗಂಟೆ ಅಲ್ಲೇ ಇದೆ. ಈಗ ಮಂತ್ರಿ ಒಂದು ಹೇಳಿದ್ದಾರೆ, ಯಾರಿಗೂ ಕೂಡ ಅನ್ಯಾಯ ಆಗ್ಲಿಕ್ಕೆ ಬಿಡುದಿಲ್ಲ ಅಂತೇಳಿ. ಸೊ ನಿಮ್ಮದು ಏನೆಲ್ಲ ಸಮಸ್ಯೆ ಇದೆ ಕೊಡಿ, ಅದನ್ನು ಸರಿಪಡಿಸ್ತಾರೆ. ಇದು ಆರಾಮ್ಸೆ ಇದೆ. ಇದು ಈ ಉತ್ತರ ಅವರು ಒಂದ್ ಲೈನ್ ಅಲ್ಲಿ ಹೇಳ್ಬಿಟ್ರೆ, ಸಿದ್ದರಾಮಯ್ಯನವರು ಆಪೋಸಿಷನ್ ಲೀಡರ್ ಆಗಿದ್ದಾರಲ್ಲ, ಅವಾಗ ನಾವು ಹಂಗೆ ಒಂದೇ ಉತ್ತರ ಕೊಟ್ಬಿಟ್ಟು ಅವ್ರು ಹೋಗಂಗೆ ಇದ್ದಿದ್ರೆ ನಮ್ದು ಸಮಸ್ಯೆ ಇರಲಿಲ್ಲ. ಅವಾಗ ಏನು ಬಾಗಿಲು ಗೀಗಲು ಎಲ್ಲ ಹೊಡೆದಾಕ್ಬಿಟ್ಟಿದ್ರು. ಅರ್ಥ ಆಯ್ತಲ್ಲ? ಇಲ್ಲಿ ಅಪೋಸಿಷನ್ ಇರೋದು ಸರ್ಕಾರ ಮಾಡುವಂತ ತಪ್ಪುಗಳನ್ನ ಎತ್ತಿ ತೋರ್ಸೋದಕ್ಕೋಸ್ಕರ. ತಪ್ಪು ಮಾಡಿಲ್ಲ ಅಂದ್ರೆ ಈಗ ಯಾಕ ದಿನ 2 ತಿಂಗಳಿಂದ ನಾವೇ ಪತ್ರಿಕೆಯಲ್ಲಿ ಬರೆಸ್ತಾ ಇದ್ದೀರಾ? 2 ತಿಂಗಳಿಂದ ಪತ್ರಿಕೆಯಲ್ಲಿ ನಾವೇ ಬರೆಸ್ತಾ ಇದ್ದೀರಾ? ನೀವೇ ಅಡ್ವರ್ಟೈಸ್ಮೆಂಟ್ ಕೊಡ್ತಾ ಶುರು ಮಾಡಿ ಮಂತ್ರಿ ಮತ್ತೆ ಉತ್ತರ ಕೊಡಿ, ಮಿನಿಸ್ಟರ್ ಮತ್ತೆ ಉತ್ತರ ಕೊಡಿ, ಅವ್ರು ಮಾತಾಡಿ ಆಗ್ಲಿ ಮತ್ತೆ ಉತ್ತರ ಕೊಡಿ.
ಇನ್ನೇನು ಸ್ವಲ್ಪ ಇದೆ ಅಷ್ಟೇ, ಮುಗಿದೋಯ್ತು. ಅದು ಬೇಗ ಮುಗಿಸಿದ್ರೆ. ಸನ್ಮಾನ್ಯ ಅಧ್ಯಕ್ಷರೇ, ಮೈಸೂರು ಮುಗಿಸಿದ್ರೆ ಯಾರಿಗೆ ಅವಕಾಶ ಸಿಗ್ತಿಲ್ಲ. ಈಗ ಮೈಸೂರು ಜಿಲ್ಲೆ ಒಂದರಲ್ಲೇ ದಾಖಲೆಗಳಿದೆ, ಅಷ್ಟೂ ದಾಖಲೆ ತಂದಿದ್ದೀನಿ. ಎಲ್ಲ ಆರ್ಡರ್ ಕಾಪೀಸು ದಾಖಲೆಗಳೆಲ್ಲ ತಂದಿದ್ದೀನಿ, ಎಲ್ಲ ಕೊಡ್ತೀನಿ ಬೇಕಾದ್ರೆ. ಮೈಸೂರು ಇದರಲ್ಲೇ ಒಂದರಲ್ಲೇ 443 ಎಕರೆ, 37 ಗುಂಟೆ, ಇಷ್ಟನ್ನು ಕೂಡ ದಾಖಲೆ ಇದ್ದೀನಿ. ಹೆಸರು, ಪಾಣಿ, ಆರ್ಡರ್ ಕಾಪಿ ಎಲ್ಲನೂ ಕೂಡ ಇಲ್ಲ ಇದೆ, ಕಳಿಸ್ತೀನಿ. ಸೊ ಆಯ್ತು, ಕಳಿಸ್ತಾರೆ. ಇನ್ನೊಂದು ಬಹಳ ಪ್ರಮುಖವಾಗಿ ಯಾವುದು ದಾಖಲೆಗಳು, ನಾನು ಯಾರೋ ತಂದ್ಕೊಟ್ಟಿದ್ದು ಅಲ್ಲ, ನಾನು ಮಾತಾಡ್ತಾ ಇರೋದು ಇಲ್ಲಿ. ಯಾರೋ ತಂದ್ಕೊಟ್ಬಿಟ್ಟಿದ್ದಾರೆ ನನ್ಗೆ ಗೊತ್ತಿಲ್ಲ ಅಂತ. ನಾನು ಸ್ಪಾಟ್ಗೆ ಹೋಗಿದ್ದೀನಿ, ಸ್ಥಳಕ್ಕೆ ಹೋಗಿದ್ದೀನಿ. ನಾನು ಸ್ಥಳಕ್ಕೆ ಹೋಗಿ ಕೂತು ಅಧಿಕಾರಿಗಳನ್ನ ಕರೆದು ಮಾತಾಡಿ ದಾಖಲೆಗಳು ತಗೊಂಡೇ ಬಂದಿರೋದು ನಾನು. ಇದು ಚಿಕ್ಕಬಳ್ಳಾಪುರ ಜಿಲ್ಲೆ ಕಂದಾವರ ಗ್ರಾಮ, ವಿಶ್ವ ಪ್ರಸಿದ್ಧವಾದಂಥ ವಿಶ್ವೇಶ್ವರಯ್ಯನವರು ಓದಿರೋ ಸ್ಕೂಲ್. ಅಲ್ಲಿ 19 ಗುಂಟೆ ಜಮೀನು. ಅಧ್ಯಕ್ಷರೇ, ಚಿಕ್ಕಬಳ್ಳಾಪುರ ವಿಶ್ವೇಶ್ವರಯ್ಯನವರು ಓದಿರೋ ಸ್ಕೂಲು, ನಾವು ಹೋಗಿದ್ದೆ ಅಲ್ಲಿ. 19 ಗುಂಟೆ ಜಮೀನು. ಅಲ್ಲಿ ಆ 19 ಅಂದ್ರೆ ಲೆಕ್ಕ ಹಾಕೊಳ್ಳಿ, ವಿಶ್ವೇಶ್ವರಯ್ಯನವ್ರಿಗೆ 100 ವರ್ಷದ ಮೇಲೆ ಆಗೋಟಿದೆ. ಅವ್ರು ಓದಿರೋ ಸ್ಕೂಲು ಅಂದ್ರೆ ಎಷ್ಟು ವರ್ಷ ಆಗಿರ್ತೈತೆ. ಅದನ್ನ ವಕ್ಫ್ ಬೋರ್ಡ್ ಅಂತ ಮಾಡ್ಬಿಟ್ರು. ತಿರ್ಗಾ ಗಲಾಟೆ ಮಾಡ್ತಾರನೋ ನೋಡಿ. ಸ್ಕೂಲು ವಿಶ್ವೇಶ್ವರ, ಹಳೆಯ ಸ್ಕೂಲು, ಎಂಚಂದು ಓಲ್ಡ್. ಆ ಬಿಲ್ಡಿಂಗು, ಆ ಪಿಲ್ಲರ್ಸು ಎಲ್ಲ ಇದೆ ಇಲ್ಲಿ. ಆ ಸ್ಕೂಲು ಈಗ ಆ ಸ್ಕೂಲ್ ಕಾಂಪೌಂಡ್ ಒಳಗಡೆ, ಅಂದ್ರೆ ಸ್ಕ್ವೇರ್ ಕಾಂಪೌಂಡ್ ಇದೆ. ಆ ಕಾಂಪೌಂಡ್ ಒಳಗಡೆ ಮಸೀದಿ, ಆ ಕಾಂಪೌಂಡ್ ಒಳಗಡೆ ಮಸೀದಿ. ನನ್ನ ಫೋಟೋನು ಇದೆ ಸಾಕ್ಷಿ, ಅದಕ್ಕೆ ಹೋಗಿದ್ದೀನಿ. ಅಲ್ಲಿ ಹಸಿರು ಬಾವುಟ. ಅಲ್ಲಿ ನೋಡಿ ಕೆಳಗಡೆ ಉತ್ತ ಇದೆ, ಆ ಉತ್ತಕ್ಕೆ ಪೂಜೆ ಮಾಡಿದಾರೆಲ್ಲ, ಹಣ್ಣು ಕಾಯಿ ಹೊಡೆದಿರೋ, ಇದು ಹೂವು ಹಾಕಿರೋದು ಎಲ್ಲ. ಆ ಉತ್ತಕ್ಕೆ ಕಾಂಪೌಂಡ್ ಹಾಕ್ಬಿಟ್ಟು ಬಾವುಟ ಹಾಕ್ಬಿಟ್ರು. ಅಂದ್ರೆ ಎಲ್ಲಿ ನಾವು ರಾಷ್ಟ್ರ ಧ್ವಜ ಆರಿಸ್ಬೇಕಾಯ್ತು ಆ ಸ್ಕೂಲು ಒಳಗಡೆ, ಅಲ್ಲಿ ಮಸೀದಿ ಮಾಡಿದ್ದೀರಾ. ವಿಶ್ವೇಶ್ವರಯ್ಯನವ್ರು ಓದಿರೋ ಸ್ಕೂಲು, ಸಾಧ್ಯನಾ? ನಾನು ಅವ್ರಿಗೆ, ಯಾರಲ್ಲಿ ತಹಸೀಲ್ದಾರ್ ಇದ್ನೋ ಅವ್ರಿಗೆ ಚಳಿ ಜ್ವರ ಬಿಡಿಸಿದ್ದೀನಿ. ನಾನು ಬರ್ತಾ ಇದ್ದೀನಿ, ಅಲ್ಲಿ ಬರೋದ್ರೊಳಗಡೆ ತೆಗೆದಾಕ್ಬೇಕು ಅಂತ ಹೇಳಿದೆ. ನೋಡಿ, ಅಷ್ಟು ಅವಾಜ್ಗೆ 2 ದಿನಕ್ಕೆ ಚೇಂಜ್ ಮಾಡ್ಕೊಂಬಂತ ನಾನು ಕೊಟ್ಬಿಟ್ಟ ಪಾಣಿನ. ವಿಶ್ವೇಶ್ವರಯ್ಯ, ನಮ್ಮ ತಲೆಯಲ್ಲಿ ವಿಶ್ವೇಶ್ವರಯ್ಯ ಇದ್ದ, ಅದಕ್ಕೆ ಅವಾಜ್ ಹಾಕ್ದೆ ನಾನು. ನಿಮ್ ತಲೆಯಲ್ಲಿ ವಿಶ್ವೇಶ್ವರಯ್ಯ ಇಲ್ಲ, ಅದಕ್ಕೆ ಅವಾಜ್ ಹಾಕಿಲ್ಲ ನೀವು. ಅಲ್ಲ, ಆ ತಹಸೀಲ್ದಾರ್ ನೀವೇ ವಿದ್ವಾಂಸರು, ಯಾವ ರೀತಿ ನೀವು ಸರ್ವಶಕ್ತರು, ನಿಮ್ಗಿರೋ ವಿದ್ವತ್ತಿನ ಯಾರಿಗೂ ಇಲ್ಲ. ಅವ್ರ ದಾಖಲೆಗಳು ಕೇಳಿದ್ರಲ್ಲ, 9 ಎಲ್ಲ ಆಯ್ತಾ? ಎಲ್ಲ ಐತೆ. 9 ಮೊದಲು ನಿಮ್ ಪೀರಿಯಡ್ ನಲ್ಲಿ ಹೋಗ್ಬೇಕಿತ್ತು, ಎಲ್ಲ ಕೊಟ್ಟಿದ್ದಿಲ್ಲ. ಅಶೋಕ್ ಅವರೇ, ನಿಮ್ ಪೀರಿಯಡ್ ನಲ್ಲಿ ಯಾಕೆ ಹೋಗಿಲ್ಲ? ಅಲ್ಲಿ ಹೋಗ್ಬೇಕಿತ್ತು. ಬಿಜೆಪಿಯಲ್ಲಿ 4 ಜನ ಮುಖ್ಯಮಂತ್ರಿ ಆಗಿದ್ರು. ಯಡಿಯೂರಪ್ಪ ಅವರು, ಜಗದೀಶ್ ಶೆಟ್ಟರ್ ಅವರು, ಸದಾನಂದ ಗೌಡರು, ಆಮೇಲೆ ಬಸವರಾಜ ಬೊಮ್ಮಾಯಿ ಅವರು. ಪಾಪ ಅಶೋಕ್ ಅವ್ರಿಗೆ ಅವಕಾಶ ಸಿಕ್ಲಿಲ್ಲ. ಅವ್ರ ಅವಕಾಶ ಸಿಕ್ಕಿದ್ರೆ ಮಾಡೋರು. ಕರೆಕ್ಟ್. ನೋಡ, ನಮ್ಮ ಫ್ರೆಂಡ್ ಅಂದ್ರೆ ಹೆಂಗಿದಾರೆ ನೋಡಿದ್ರ? ಫ್ರೆಂಡು ಪಕ್ಕದಲ್ಲೇ, ನನ್ನ ಕಾನ್ಸ್ಟಿಟ್ಯೂನ್ಸಿ ಪಕ್ಕದಲ್ಲೇ. ಆಲ್ವೇಸ್ ಇವ್ರು ಅವಾಗ ಫ್ರೆಂಡ್ ಇರಲ್ಲ. ಸನ್ಮಾನ್ಯ ಅಧ್ಯಕ್ಷರೇ, ಅವ್ರು ಹೇಳಿದ್ರು ಜನ ಏನು ಭಯಭೀತರಾಗಿಲ್ಲ, ಬಿಜೆಪಿಯವರು ಮಾತ್ರ ಹಿಂಗ್ ಭಯಭೀತರು ಮಾಡಿದ್ದೀರಾ ಅಂತ ಹೇಳಿ. ಸನ್ಮಾನ್ಯ ಅಧ್ಯಕ್ಷರೇ, ನಾನಲ್ಲ ಹೇಳ್ತಾ ಇರೋದು, ದಿನನಿತ್ಯ ಕನ್ನಡಪ್ರಭ 2000 ಜನರಿರುವ ಬೀದರ್ ಗ್ರಾಮ ಆಗ್ತದೆ ಇಲ್ಲಿ. ಸುಳ್ಳು ಬರೀತಾರ? ಇಲ್ಲ, 25 ನವೆಂಬರ್ ಅಲ್ಲಿ ಪ್ರಜಾವಾಣಿ ಏನ್ ಬಂದಿದೆ, ಅವರೆಲ್ಲ ಹೆಚ್ಚಿನ ಬಿಜೆಪಿ ಸರ್ಕಾರದ ನವೆಂಬರ್. ಅಶೋಕರೇ, ಸ್ವಲ್ಪ ಕಣ್ಬಿಡಿ, ಸತ್ಯ ನೋಡಕ್ ತಯಾರಿಲ್ಲ. ನೋಡಿ, ಹೆಡ್ ಪೇಜ್ ಅಲ್ಲಿ ಆರ್ಟಿಕಲ್, ಪ್ರಜಾವಾಣಿ 25 ನವೆಂಬರ್
ಹೆಚ್ಚಿನ ಖಾತೆಗಳು ಆಗಿರೋದು, ನೋಟಿಸ್ಗಳು ಸರ್ವ್ ಮಾಡಿರೋದು ಬಿಜೆಪಿ ಸರ್ಕಾರ. ನೋಡಿ ನೋಡಿ ಮಾನ್ಯ ಅಧ್ಯಕ್ಷರೇ, ನಿಮ್ ಕ್ಯಾಮ್ರಾದವ್ರಿಗೆ ಏನ್ ಇನ್ಸ್ಟ್ರಕ್ಷನ್ ಐತಿ? ಕ್ಯಾಮ್ರಾದ ನಾನು ಕೂಡ ಮಾತಾಡಿದ್ದೆ, ಅದ್ರ ಕ್ಲಿಪ್ಪಿಂಗ್ ತರ್ಸಿನಿ. ಈಗ ಅಶೋಕ್ ಅವ್ರು ಮಾತಾಡ್ಬೇಕಾರ ಯಾರು ಮೇನ್ ಸ್ಪೀಕರಿಂಗ್ ಅಲೋ ಮಾಡ್ತೀರ ಅವ್ರ ಕಡೆ ಫೋಕಸ್ ಮಾಡ್ಬೇಕು ಅಥವಾ ಬೇರೆ ಕಡೆ ಏನೋ ಇದರಲ್ಲೇ ಇದು ಇದೆ. 45 ನಿಮಿಷ ಮಾತಾಡಿದ್ರೆ ಒಂದ್ ನಿಮಿಷ ರೀ, ನಿನ್ನೆ 45 ನಿಮಿಷ ಮಾತಾಡಿದ್ರ ಕೇವಲ 6-7 ನಿಮಿಷ ಅಷ್ಟೇ ನಂದು ಕ್ಯಾಮ್ರಾದಲ್ಲಿ ಬಂದಿದೆ. ಉಳಿದಿದ್ದೆಲ್ಲ ಬೇರೆಯವ್ರ ಮೇಲೆ ಏನೋ ಅದನ್ನ ಹೇಳಿ ಬೇಕಂತನ ನಮ್ಮ ಮೆಸೇಜ್ ನೀವು ರಾಜ್ಯಕ್ಕೆ ಹೋಗದಂಗ ಮಾಡಾತಿರತ್ತೆ, ನಮ್ಗೆ ಸಂಶಯ ಬರತ್ತದ. ನೋಡಿ ನಮಗಲ್ಲ ಇದೇ ಇತ್ತು, ನಾವು ಕೂಡ ಸದನದಲ್ಲಿ ಎತ್ತಿದ್ವಿ. ನಿಮ್ಗೆ ಆಗಲ್ಲ, ಅವಾಗಿನ ತಂತ್ರಗಳು ಇವಾಗ ಯೂಸ್ ಮಾಡ್ತಾ ಇಲ್ಲ. ಈಗ ವಾರ್ತಾ ಇಲಾಖೆದವ್ರು ಯಾರೇ ನಿಮ್ಮ ಕಾರ್ಯಕರ್ತಕ್ಕೆ ಕಾಂಟ್ರಾಕ್ಟ್ ಕೊಟ್ಟಾರಂತ, ಸಬ್ ಕಾಂಟ್ರಾಕ್ಟ್. ಹಂಗಾಗಿ ಯಾರೋ ಹೊರನಾಡಿನ ಕಾರ್ಯಕರ್ತ ನೋಡ್ರಿ, ಅವ್ ಕಾಂಟ್ರಾಕ್ಟ್ ಇದ್ದಾನೆ. ಮಂತ್ರಿ ಒಂದ್ ಸೆಕೆಂಡ್, ನಿಮ್ಮ ವಾರ್ತಾ ಇಲಾಖೆಯವ್ರಿಗೆ ಕೊಟ್ಟಿದ್ದಾರೆ. ಮೊದಲು ಡಿಡಿ ಮಾಡ್ತಿದ್ರು, ಈಗ ಡಿಡಿ ಮಾಡ್ತಿಲ್ಲ. ಕೂತ್ಕೊಳ್ಳಿ. ಈಗ ನಾನು ವಫ್ ಅದಾಲತ್ ಮಾಡಿ DC ಮೀಟಿಂಗ್ ಧಾರವಾಡಲ್ಲಿ ಮಾಡಿದೆ, ತಾವು ಬಂದಿದ್ದೀರಾ. ಆ ಸತ್ಯ ಏನಿದೆ ಗೊತ್ತಿದ್ದ ಅಟ್ಲೀಸ್ಟ್ ಹೇಳ್ಬೇಕಾನೆ ನಿಮ್ಮ ಅಶೋಕ್ ಅವ್ರಿಗೆ. ತಾವಿದ್ರಿ ಅವತ್ತು? ನಾ ಎದಕ್ ವಫ್ ಮೀಟಿಂಗ್ ಬಂದಿದ್ದೆ? ಏನೋ ಆತರ ಅನ್ಯಾಯ ಆಯ್ತಾ? ಆತರ ಏನೋ ಸೂಚನೆ ಕೊಟ್ಟ ನಾನು? DC ಮೀಟಿಂಗ್ ಅಲ್ಲಿ ತಾವಿದ್ರಿ, ಆ DC ಮೀಟಿಂಗ್ ತಾವಿದ್ರಿ. ಅಶೋಕ್ ಅವ್ರ ಸಾಹೇಬ್ರಿಗೆ ಹೇಳಿ ಸತ್ಯಾಂಶ ಏನಿದೆ ಅಂತ. ಅಶೋಕ್ ಅರಣ್ಣವ್ರೆ ತಮಗೂ ಕರೆದಿದೆ, ತಾವು ಬಂದಿಲ್ಲ. ತಮಗೂ DC ಅಧಿಕಾರಿ ಮೀಟಿಂಗ್ ಮಾಡುವಾಗ ತಮಗೂ ಕರೆದಿದ್ದೆ ನಾನು. ನನ್ನ ಜಿಲ್ಲೆಯಲ್ಲಿ ಮಾತ್ರ ಜಿಲ್ಲಾಧಿಕಾರಿಗಳಿಗೆ, AC ಅವರಿಗೆ, ತಹಸೀಲ್ದಾರ್ ಅವರಿಗೆ ವಾರ್ನಿಂಗ್ ಕೊಟ್ಟು ನೀವು 8 ದಿವಸನಾಗ ಎಂಟ್ರಿ ಮಾಡದೇ ಇದ್ರೆ ಹೇಳಿದೀನಿ ನಾನು. ಇಲ್ಲ ಇಲ್ಲ ನಿಮ್ ಕರ್ದಿದ್ದೆಲ್ಲ ಅವಾಗ ಬರ್ಬೇಕಾಗಿತ್ತು ನೀವು. ಹಂಗ್ ಸತ್ಯ ಏನ ಇದ್ದಿದ್ರೆ ಆ ಮೀಟಿಂಗ್ ತಮಗೂ ನೋಟಿಸ್ ಆಹ್ವಾನ ಕೊಟ್ಟಿದ್ರು, ತಾವ್ ಬರ್ಬೇಕಾಗಿತ್ತು. ಹೌದಪ್ಪ ಅನ್ಯಾಯ ಮಾಡಕ್ ಬರ್ತಾವ್ರ ಅಂತ ಹೇಳ್ಬಿಟ್ಟು ನಿಮ್ದೇ ಕ್ಷೇತ್ರದಲ್ಲಿ ನಿಮ್ಗೂ ಆಹ್ವಾನ ಕೊಟ್ಟಿದ್ರು DC ಅವರು, ಬರ್ಬೇಕಾಗಿತ್ತು. ಅದ್ರ ಸತ್ಯಾಂಶ ಇಲ್ಲ. ಹೇಳಿದೀವಿ, ನಿಮ್ಗೂ ಹೇಳಿದ್ವಿ. ಬೆಲ್ಲದವ್ರು ಬಂದಿದ್ರು, ಬೆಲ್ಲ ಸರ್ ಬಂದಿದ್ರು, ಬೆಲ್ಲ ಸರ್ ಬಂದಿದ್ರು ಕೇಳಿ. ಬೆಲ್ಲ ಸರ್ ಬಂದಿದ್ರು ಕೇಳಿ. ಆತರ ಏನು ಅನ್ಯಾಯ ಜೋಗಿ ಹೇಳಿ ಅಲ್ಲಿ ಅವ್ರು ಬಂದಿದ್ರು ಕೇಳಿ. ಸನ್ಮಾನ್ಯ ಅಧ್ಯಕ್ಷರೇ, ಎತ್ತಾಳವರು ಬಿರಿಯಾನಿ ಕೊಟ್ಟಿದ್ರು ಬರೋರು. ಜಮೀರ್ ಅಹಮದ್ ಹೇಳಿದ್ರು ಪ್ರಜಾವಾಣಿ ನೋಡಿ. ಯಾವ್ದಾವ್ದು ನೋಡ್ತೀರಾ? ಪ್ರಜಾವಾಣಿ ನೋಡಿ ಅಂದ್ರು. ಬೇರೆ ಯಾವ್ದು ನೋಡ್ಬೇಡಿ, ಪ್ರಜಾವಾಣಿ ನೋಡಿ ಅಂದ್ರು. ಪ್ರಜಾವಾಣಿಯಲ್ಲಿ ಬಂದಿರುವಂತದ್ದು ಒಕ್ಕಾಸ್ತಿ ವಿವಾದ ಪರಿಹಾರಕ್ಕೆ ಸೂಕ್ತ ಮಾರ್ಗೋಪಾಯ ಶೋಧಿಸಿ. ಎಡಿಟೋರಿಯಲ್ ಪ್ರಜಾವಾಣಿ ನಾನು ಅಲ್ಲ. ಇದು ಪ್ರಜಾವಾಣಿ. ಅಶೋಕ್ ಸರ್, ನಾನು ಪ್ರಜಾವಾಣಿ ಅವ್ರು ಹೇಳಿದ್ಕೆ ಪ್ರಜಾವಾಣಿ ಸತ್ಯ. ಅದ ನಿಮ್ಮಲ್ಲಿ ರೆಕಾರ್ಡ್ ಇದೆಯಲ್ಲ, ಆ ರೆಕಾರ್ಡ್ ಪ್ರಕಾರ ಮಾತಾಡಿ. ಅದು ನೋಡಿ ಮಾತಾಡಿ. ರೆಕಾರ್ಡ್ ತೋರಿಸ್ರೆ ಗಲಾಟೆ ಮಾಡ್ತಾರಲ್ಲ. ಇಲ್ಲ, ನೀವು ರೆಕಾರ್ಡ್ ಡೀಟೇಲ್ಸ್ ಕೊಡಿ. ರೆಕಾರ್ಡ್ ಅಲ್ಲಿ ಮಾತಾಡೋ ಸ್ಟ್ಯಾನ್ಸ್ ಇಲ್ಲ ಆಗುವಂತ. ಅದರಿಂದ ಅದರಲ್ಲಿ ಏನು ಕೆಡ್ದ ಬರ್ದಿಲ್ಲ. ಪ್ರಜಾವಾಣಿಯಲ್ಲಿ ದಶಕಗಳಿಂದ ಕಗ್ಗಂಟಾಗಿ ಉಳಿದಿರುವ ಆಸ್ತಿ ವಿವಾದದ ಪ್ರಕರಣಗಳನ್ನು ಪರಿಶೀಲಿಸಿ ರೈತರ ಹಿತ ಕಾಯಬೇಕಾದ ಜವಾಬ್ದಾರಿ ಆಡಳಿತ ಪಕ್ಷಕ್ಕೂ ಇದೆ, ವಿರೋಧ ಪಕ್ಷಗಳಿಗೂ ಇದೆ. ಆಡಳಿತಾರೂಢ ವಿರೋಧ ಪಕ್ಷಗಳನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಪರಿಹಾರ ಮಾರ್ಗ ಸೂಚಿಸಬೇಕಾಗಿದೆ ಅಂತ ಎಡಿಟೋರಿಯಲ್ ಬರೆದಿದ್ದಾರೆ. ಅವ್ರು ಹೇಳಿರೋದಕ್ಕೆ ಹೇಳ್ತಾ ಇದ್ದೀನಿ. ಸನ್ಮಾನ್ಯ ಅಧ್ಯಕ್ಷರೇ, ಈಗ ನಾವೇನು ಒಕ್ಕಾಸ್ತಿನ ಬೇರೆಯವ್ರು ಕೊಡಿ ಅಂತ ನಾವೇನು ಹೇಳ್ತಾ ಇಲ್ಲ. ರೈತರು ಏನಿದ್ದಾರೆ, ದೇವಸ್ಥಾನಗಳೇನಿದೆ, ಫಾರೆಸ್ಟ್ ಏನಿದೆ, ಮಿಲಿಟರಿ ಏನಿದೆ, ರೈಲ್ವೇಸ್ ಏನಿದೆ, ಇದ್ರ ಬಗ್ಗೆ ಕ್ಲೈಮ್ ಮಾಡಬಾರ್ದು ಅನ್ನೋದು ನನ್ನ ಉದ್ದೇಶ. ಈಗ ನಿಮ್ಮ ಆಸ್ತಿನೇ ರಕ್ಷಣೆ ಮಾಡ್ಕೊಳ್ಳಿ, ನಾವೇನು ಬೇಡ ಅಂತ ಹೇಳಿದ್ದೀರಾ? ಈಗ ಬೆಂಗಳೂರಲ್ಲಿ ವಿನ್ಸನ್ ಮ್ಯಾನರ್ ಹೋಟ್ಲಿದೆ, ಎಷ್ಟು ಕೊಟ್ಟಿದ್ದಾರೆ ಗೊತ್ತಾ ಅಧ್ಯಕ್ಷರೇ? ಏನ್ 4 ಲಕ್ಷಕ್ಕೋ ಏನೋ ಕೊಟ್ಟಿದ್ದಾರೆ. ವಿನ್ಸನ್ ಮ್ಯಾನರ್ 5 ಸ್ಟಾರ್. ನಾವೇನೋ ಕಾಂಗ್ರೆಸ್ನವರು, ನೀವಿದ್ದಾಗ ಏನ್ ಮಾಡಿದ್ರಿ? ನಾವಲ್ಲ ಕೊಟ್ಟಿದ್ದವರು, ನಮ್ ಸರ್ಕಾರ ಇರ್ಲಿಲ್ಲ ಅವಾಗ. ನಾವು ಬಂದು 9 ವರ್ಷ ಅಧಿಕಾರ ಮಾಡಿರೋದು, 9 ಇಯರ್ಸ್. ಉಳಿದಂತದ್ದೆಲ್ಲ ನೀವೇ. ಆಯ್ತು, ಮುಂದಕ್ಕೆ ಹೋಗುವ. ನೀವೇ ವಿನ್ಸನ್ ಮ್ಯಾನರ್ ಹೇಳಿ ಕತೆ. ವಿನ್ಸನ್ ಮ್ಯಾನರ್ ಐತಿ ಈಗ. ವಿನ್ಸನ್ ಮ್ಯಾನರ್
ಎಲ್ಲಾ ನಿಯಮಗಳನ್ನ ಗಾಲಿಗೆ ತೂರಿದ್ದಾರೆ. ಕೊಡ್ತೀನಿ ದಾಖಲೆ, ಅದನ್ನು ಆಮೇಲೆ ದಾಖಲೆ ಕೇಳ್ತಾರೆ ಅವರು ಇಮಿಡಿಯೇಟ್. ಅದಕ್ಕೆ ನಾನು ಜಮೀರ್ ಅಹಮದ್ ಮೊದಲೇ ಹೇಳ್ದ, ನಾನೆಲ್ಲ ದಾಖಲೆ ಕೇಳ್ತೀನಣ್ಣ, ಹುಷಾರಾಗಿರು ಅಂತ. ಅದಕ್ಕೆ ದಾಖಲೆ ತರ್ತೀನಿ, ದಾಖಲೆ ತಂದಿದ್ದೀನಿ. ವಿಲ್ಸನ್ ಮ್ಯಾನರ್ದು ನಿಮಗೂ ಗೊತ್ತಿದೆ, 5 ಸ್ಟಾರ್ ಹೋಟ್ಲು. ಸರ್, ವಿಲ್ಸನ್ ಮ್ಯಾನರ್ದು ತಮ್ಗೆ ಸತ್ಯ ಗೊತ್ತಿದೆ ಅಶೋಕ್ ಸಾಹೇಬ್ರೆ. ವಿಲ್ಸನ್ ಮ್ಯಾನರ್ ಲೀಸ್ ತಗೊಂಡಿದ್ದಾರೆ, 19 ಲೀಸ್ ತಗೊಂಡು ವಕ್ಫ್ ಬೋರ್ಡ್ ಇಂದ ಲೀಸ್ ಪೀರಿಯಡ್ ಕ್ಲೋಸ್ ಆಗಿದೆ. ಸುಪ್ರೀಂ ಕೋರ್ಟ್ ಅಲ್ಲಿ ಕೇಸ್ ನಡೀತಾ ಇದೆ. ಸರಿ ಆಯ್ತು, ವಕ್ಫ್ ಬೋರ್ಡ್ ಲೀಸ್ ಕೊಟ್ಟಿರೋದು, ಲೀಸ್ ತಗೊಂಡಿರೋ ವಕ್ಫ್ ಬೋರ್ಡ್ ಇಂದ 19 ಲೀಸ್ ಆಗ್ಬಿಟ್ಟು ಅವಧಿ ಪೀರಿಯಡ್ ಮುಗ್ದಿದೆ. ಈಗ ಅವ್ರು ಎಕ್ಸ್ಟೆಂಡ್ ಮಾಡಿ ಅಂತ ಕೇಳ್ತಾರೆ, ನಾವು ಮಾಡಿಲ್ಲ. ಸುಪ್ರೀಂ ಕೋರ್ಟ್ ಅಲ್ಲಿ ಇದೆ ಕೇಸ್. ಲೀಸ್ ನೇಮಕ ಮಾಡ್ತಾರೆ ನೋಡಿ. ಇದೇ ತರ ಯಾವ್ದಾವ್ದು ತಪ್ಪ ಈಗ ಗೊತ್ತಿದ್ದು ನಾನು ಹೇಳಿದ್ದೀನಿ. ನಾನು ಈಗ ವಿಲ್ಸನ್ ಮ್ಯಾನರ್ ತಾವು ಹೇಳಿದ್ರಿ, ಎಲ್ಲ ನೋಟಿಸ್ ಕೊಟ್ಬಿಟ್ಟವ್ರು ಅಂತ. ಒಂದ್ ನಿಮಿಷ, ಇದಕ್ಕೆ ಒಂದು ಸರ್ಕಾರ, ನಾನಲ್ಲ ಸರ್ಕಾರ ಒಂದು ಕಮಿಟಿ ನೇಮಕ ಮಾಡ್ತತೆ. ಈ ವಿಲ್ಸನ್ ಮ್ಯಾನರ್ ಪದೇ ಚರ್ಚೆ ಆಗ್ತಾ ಇದೆ. ಇದಕ್ಕೊಂದೇನಾನ ಅಂತ್ಯ ಮಾಡಬೇಕು ಅಂತೇಳಿ ಹಿಂದುಳಿದ ವರ್ಗಗಳ ಮತ್ತು ಅಲ್ಪಸಂಖ್ಯಾತರ ಕಲ್ಯಾಣ ಸಮಿತಿ 98-99 ಅವಾಗ ವಿಧಾನಸಭೆಯ ಮಾನ್ಯ ಸಭಾಧ್ಯಕ್ಷರು ತಮ್ಮ ಪೀಠದಲ್ಲಿ ಕೂತಿರೋರು, ಅವರು ಏನು ಸುಳ್ಳು ಹೇಳ್ತೇನೆ, ಈ ಕಮಿಟಿಯನ್ನು ನೇಮಕ ಮಾಡ್ತಾರೆ. ಯಾರಿರ್ತಾರೆ ಅದರಲ್ಲಿ ಅಂದ್ರೆ ಶ್ರೀಶೈಲ ವಿ ಬಿದನೂರು, ಅವರು ವಿಧಾನಸಭಾ ಸದಸ್ಯರು. ಆಗ್ಲಿ ಬಿಜೆಪಿ. ಎಚ್ ಪೂಜಾರ್, ಗದ್ದಿ, ಪ್ರಕಾಶ್, ಲಕ್ಷ್ಮಯ್ಯ, ಲಲಿತಾ ನಾಯಕ್, ಇವರ ಒಂದು ಸಮಿತಿ ನೇಮಕ ಮಾಡ್ತಾರೆ. ಅದರಲ್ಲಿ ಒಂದು ವರದಿ ಕೊಡ್ತಾರೆ, ರಿಪೋರ್ಟ್. ಅವರು ನಿಮ್ಮ ಸದನ ಸಮಿತಿ ರಿಪೋರ್ಟ್ ಕೊಟ್ಟು ಸದನದಲ್ಲಿ ಮಣ್ಣೆ ಆಗಿದೆ ಈ ಕಾಪಿ. ಇದರಲ್ಲಿ ಕೊಟ್ಟಿದ್ದಾರೆ ಅವರು, ಇದೊಂದು ಅಕ್ರಮ. ಅವ್ರಿಗೆ ನೀವು 30 ವರ್ಷ ಇದ್ದಿದ್ದು 60 ವರ್ಷ ಮಾಡಿದ್ದೀರಾ, 60 ವರ್ಷ ಇದ್ದಿದ್ದು 90 ವರ್ಷ ಮಾಡಿದ್ದೀರಾ. ಇದನ್ನ ಕೂಡಲೇ ಸರ್ಕಾರ ಕ್ರಮ ವಹಿಸಿ ಅದನ್ನು ವಾಪಸ್ ತಗೋಬೇಕು. ಅದು ವಕ್ಫ್ ಬೋರ್ಡ್ಗೆ ಹೋಗ್ಬೇಕು. ಆ ಹಣ ಏನಿದೆ ಇದ್ರದ್ದು ಅಲ್ಲಿ ಬಾಡಿಗೆ ಬರುವಂತ ಹಣ ವರ್ಷಕ್ಕೆ ನನಗನ್ಸ್ತತೆ ಒಂದು 5-6 ಕೋಟಿ ಬಾಡಿಗೆ ಬರ್ಬೋದು. ಅದಕ್ಕೆ ಬೇರೆ ಕೊಟ್ರೆ 5-6 ಕೋಟಿ ವಕ್ಫ್ ಬೋರ್ಡ್ಗೆ ಹೋಗ್ಬೇಕು ಅಂತೇಳಿ ರಿಪೋರ್ಟ್ ನಿಮ್ ಸದನ ಸಮಿತಿ ರಿಪೋರ್ಟ್ ಕೊಟ್ಟಿದ್ದಾರೆ. ನಾನು ಬೇಡ ಅಂತ ಹೇಳಿಲ್ಲ. ಅಂದ್ರೆ ಯಾರು ಇದನ್ನೆಲ್ಲ ಮಾಡಿದವರು? ಅಧ್ಯಕ್ಷರೇ, ನಾನು ವಕ್ಫ್ ಬೋರ್ಡ್ ಕಬಳಿಕೆ ಬಗ್ಗೆನೂ ಅವರೇ ಬಂದಿದೆ ಪತ್ರಿಕೆ. ನಾನು ಹೇಳಕ್ ಹೋಗಲ್ಲ, ಹೇಳಿದ್ರೆ ಗಲಾಟೆ ಆಗೋಗ್ತದೆ. ಆಯ್ತು, ಪೇಪರ್ ಬಂದು ಇಲ್ಲಿ ಚರ್ಚೆ ಮಾಡೋದು ಬೇಡ, ಅದಕ್ಕೆ ತೋರಿಸಿದ್ದೀನಿ. ತೋರಿಸಿದ್ದೀನಿ. ಅದರಿಂದ ಸನ್ಮಾನ್ಯ ಅಧ್ಯಕ್ಷರೇ, ಇಲ್ಲಿ ಕಬಳಿಕೆ ಮಾಡಿರುವಂತ ಜಮೀನೇನಿದೆ, ಯಾರ್ಯಾರು ಮಾಡಿದ್ದಾರೆ, ಮುಸ್ಲಿಂ ಅವರು ಹೇಳಿದ್ದಾರೆ, ಮುಸ್ಲಿಮರೇ ಜಾಸ್ತಿ ಮಾಡಿದ್ದಾರೆ ಅಂತ ಅವರು ಹೇಳಿದ್ದಾರೆ. ನಾನು ಹೇಳಿಲ್ಲ, ಅವರೇ ಹೇಳಿದ್ದಾರೆ. ಅವ್ರನ್ನ ಯಾಕೆ ಬಿಟ್ಕೊಂಡಿದ್ದೀರಾ? ತೋರಿಸ್ನಲ್ಲ, ಅವರೆಲ್ಲ ಅವರೇ ಅದರಲ್ಲಿ. ಆಯ್ತು, ಯಾರು ರಾಯರೆಡ್ಡಿ ಅವರೇ 2020-21ರಲ್ಲಿ ಅದೇ ನಿಮ್ಮ ಸರ್ಕಾರ ಇದ್ದಾಗಲೇ ಅಧ್ಯಕ್ಷ ಸದನ ಅಧ್ಯಕ್ಷರೇ 2020-21ರಲ್ಲೂ ಕೂಡ ಒಂದು ವರದಿ ಕೊಟ್ಟಿದೆ. ಅದನ್ನು ಉಲ್ಲೇಖ ಮಾಡ್ಲಿ, ಯಾರು ಕೊಟ್ಟಿದ್ರು, ಏನಂತ ಹೇಳಿದ್ರು ಅಂತ. ಆ ಶಿಫಾರಸ್ನ ನೀವೇ ಜಾರಿ ಮಾಡಲಿಲ್ಲ. ಬೇಗ ಮುಗಿಸ್ತಾರೆ ಮತ್ತೆ ಮಾತಾಡಿ. ಈ ಕಬಳಿಕೆ ಆಗಿರುವಂತದ್ದನ್ನ ಏನಾನ ಮಾಡ್ಕೊಳ್ಳಿ. ಇಲ್ಲಿ ಬಂದಿರೋಂಥದ್ದು ಇಂಪಾರ್ಟೆಂಟು. ಇಡೀ ರಾಜ್ಯದಲ್ಲಿ ಇವತ್ತು ರೈತರಿಗೆ ಮೊದಲೇ ಸಾಲಗಾರರಾಗಿದ್ದಾರೆ, ಮಳೆ ಬೆಳೆ ಹೋಗಿದೆ. ಅಂತ ಸಂದರ್ಭದಲ್ಲಿ ಇವರು ಎಲ್ಲಾ ಪ್ರಾಣಿಗಳಿಗೂ ಸಿಕ್ಕಿದ್ಕೆಲ್ಲ ವಕ್ಫ್ ಬೋರ್ಡ್ ಅಂತ ಹಾಕಿ ಕರ್ನಾಟಕದಲ್ಲೇ 1,11,000 ಎಕರೆ ಅಂತ ಅವರ ಗೆಜೆಟ್ ಗೊತ್ತಿದೆ. ರೈತರ ಮೇಲೆ ಮಾಡ್ಕೊಂಡು ಗೋಲಿಬಾರ್ ಹಾವೇರಿಯಲ್ಲಿ ರೈತರಿಗೆ ಸಾಯಿಸಿದ್ ಯಾರು? ಇದೇ ಸದನದಲ್ಲಿ ಇದೇ ಉಗ್ರಪ್ಪ ಅವ್ರ ಪ್ರಶ್ನೆ ಕೇಳ್ತಾರೆ. ರೈತರ ಕಷ್ಟದಲ್ಲಿದ್ದಾರೆ, ರೈತರು ಸಾಲ ಮನ್ನಾ ಮಾಡಿ ಅಂತ ಏನು ಉತ್ತರ ಕೊಡ್ತಾರೆ ಮುಖ್ಯಮಂತ್ರಿಗಳು? ನಮ್ದು ಪ್ರಿಂಟಿಂಗ್ ಮಿಷಿನ್ ನೋಟ್ ಇಲ್ಲ ಅಂತಾರೆ. ರೈತರ ಬಗ್ಗೆ ಮಾತಾಡ್ತೀರಾ? ರೈತರ ಬಗ್ಗೆ ದೊಡ್ಡ ಕಾಳಜಿ ಇರೋದು ನಿಮ್ಗೆ. ಸಾಲ ನಾವು ಮನ್ನಾ ಮಾಡಿದೀವಿ 2013 ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದ್ಮೇಲೆ ಅವ್ರ ಸಾಲ 8,900 ಕೋಟಿ ಸಾಲ ಮನ್ನಾ ಮಾಡಿದ್ರು ಸಿದ್ದರಾಮಯ್ಯ ಅವರು.
ಇಲ್ಲ ಹೇಳಿದ್ ನಾನು ಹೇಳಿ 25,000 ರೂಪಾಯಿದಂಗೆ ಸಾಲ ಮನ್ನಾ ಮಾಡಿ ಬಿಜೆಪಿ 25,000 ರೂಪಾಯಿದಂಗೆ ಸಾಲ ಮನ್ನಾ ಮಾಡಿ ಬಿಜೆಪಿ ಗೌರ್ಮೆಂಟ್ ಮಾಡಿದ್ದಾರೆ. ವಾಕ್ಫು ಮತ್ತೆ ಮಾತಾಡೋ ಸಾಲ ಮನ್ನಾ ಇಲ್ಲಿ ಯಾಕೆ ಬರ್ತಾರೆ? ಕುಮಾರಸ್ವಾಮಿ ಅವರು 25,000 ಕೋಟಿ ಕುಮಾರಸ್ವಾಮಿ ಎಲ್ಲರೂ ಮನ್ನಾ ಮಾಡಿದ್ದಾರೆ. ಕುಮಾರಸ್ವಾಮಿ 1 ರೂಪಾಯಿ ಮಡಗಿರಲಿಲ್ಲ, ಬರೀ ಘೋಷಣೆ. ನೀವು ಮಾತಾಡಿ ಮುಗಿಸಿ. ಪ್ರತಿಪಕ್ಷ ನಾಯಕರೇ ಸನ್ಮಾನ್ಯ ಸಮ್ಮಿಶ್ರ ಸರ್ಕಾರದಲ್ಲಿ ನಾವು ಸರ್ಕಾರದಲ್ಲಿ ಇದ್ವಿ. 1 ರೂಪಾಯಿ ಮಾಡಿರೋದು ಬರೀ ಘೋಷಣೆ. ಸನ್ಮಾನ್ಯ ಅಧ್ಯಕ್ಷರೇ, ಸರ್ಕಾರ ಬಂದ್ಮೇಲೆ ತೀರ್ಸಿ ನಮ್ಮ ಕಾಲದಲ್ಲಿ ಮುಗ್ಸಾಕ್ ಕೊನೆ ನಮ್ಮ ಕಾಲದಲ್ಲಿ ಆಗಿದೆ ಸರ್, ಸಕಾಲ ಯೋಜನೆ ಬಂತು. ಆಗಿದೆ. ನಮ್ಮ ಕಾಲದಲ್ಲಿ ಸಕಾಲ ಯೋಜನೆ ತಂದು ಜನರಿಗೆ ಸಹಾಯ ಆಗ್ಲಿ ಅಂತ ಸಕಾಲ ಯೋಜನೆ ತಂದ್ರಿ. ಈ ಸಿದ್ದರಾಮಯ್ಯನವರ ಸರ್ಕಾರ ಬಂದ್ಮೇಲೆ ಚಿತ್ರ ವಿಚಿತ್ರ ಕಾಲ ಬಂದಿದೆ. ಅಧಿಕಾರಿಗಳಿಗೆ ಯಮಗಂಡ ಕಾಲ. ವಾಲ್ಮೀಕಿ ನಿಗಮದಲ್ಲಿ 187 ಕೋಟಿ. ಆಯ್ತು, ವಕ್ಫ್ಗೆ ಚಂದ್ರಶೇಖರ್ ಇದಕ್ಕೂ ವಕ್ಫ್ಗೆ ಏನ್ ಸಂಬಂಧ ಸಭಾಧ್ಯಕ್ಷ? ರಾಯಚೂರಿನಲ್ಲಿ ವಕ್ಫ್ ಮುಗಿಸಿ. ವಕ್ಫ್ಗೆ PSI ಸಾವು. ಅದಕ್ಕೆ ಪೊಲಿಟಿಕ್ಸ್ ಯಾಕೆ? ಗುತ್ತಿಗೆದಾರರಿಗೆ ರಾವ್ ಕಾಲ. ಭೂಮಿ ನಿಗಮದಲ್ಲಿ ಏನಾಯ್ತು? ಬಾಣಂತಿಯರಿಗೆ ವಿನಾಶ ಕಾಲ. ಪ್ರತಿಪಕ್ಷ ನಾಯಕರಿಗೆ ಕೊನೆಗಾಲ ಏನಾಯ್ತು? ನಾನು ಮಾತಾಡಬಹುದಲ್ಲ ಬೇರೆ? ಅಲ್ಲ, ಅದ್ರದ್ದೇ ರೈತರಿಗೆ ಕೊನೆಗಾಲ. ನಾನು ಎಲ್ಲ ಹೇಳ್ಕೊಂಬತ್ತಾ ಇದ್ದೀನಿ. ಯಮಗಂಡ ಕಾಲ, ರಾವ್ ಕಾಲ, ವಿನಾಶ ಕಾಲ, ರೈತರಿಗೆ ಕೊನೆಗಾಲ. ಇದು ಈ ಸರ್ಕಾರ ಮಾಡ್ತಾ ಇರುವಂತ ಒಂದು ದುರಾಡಳಿತದಿಂದ ಇವತ್ತು ನಾನು ಈ ವಿಚಾರವನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಈ ವಿಚಾರ ಅಧ್ಯಕ್ಷರೇ, ನಾನು ಎಲ್ಲರಿಗೂ ದಾಖಲೆಗಳನ್ನ ಕೊಟ್ಟಿದ್ದೀನಿ. ಕೆಲವರೆಲ್ಲ ದಾಖಲೆ ಕೇಳಿದ್ದಾರೆ, ದಾಖಲೆ ಕೊಟ್ಟಿದ್ದೀನಿ. ತಪ್ಪಿದ್ರೆ ತಪ್ಪು ಅಂತ ದಾಖಲೆ ಬಂದಿಲ್ಲ. ತಪ್ಪಿದ್ರೆ ಎಲ್ಲ ರೆಕಾರ್ಡ್ ಅಲ್ಲಿ ಹೋಗಿದೆ. ಆಯ್ತು, ನನ್ನ ಹತ್ರ ದಾಖಲೆ ಇದೆ. ಯಾರು ಬಂದು ಕೊಡ್ತೀನಿ ನಾನು. ಏನು ಗೌಡ್ರೆ? ಆಯ್ತು, ಇಲ್ಲಿ ಮತ್ತೆ ಕೊಡೋಣ. ಹೌದು, ಉತ್ತರ ಕೊಡ್ಲಿ. ಅವ್ರು ಬರ್ಕೊಂಡಿರ್ತಾರೆ, ಎಲ್ಲ ಬರ್ಕೊಂತ ಇದ್ರು, ನೋಟ್ ಮಾಡ್ಕೊಂತ ಇದ್ರು, ಮಾಡ್ಕೊಂಡು ಕೊಡ್ತಾರೆ. ಅದರಿಂದ ನಾನು ಇದನ್ನ ಯಾಕೆ ಇಷ್ಟು ಎಳೆಯಾಗಿ ಬಿಡಿಸಿದ್ದೀನಿ ಅಂತ ಹೇಳಿದ್ರೆ, ಅದಕ್ಕೆ ಒಂದು ಸುಭಾಷಿತ ಇದೆ. ಕತ್ತಲಲ್ಲಿ ಎಲ್ಲಾ ವಸ್ತುಗಳು ಕತ್ತಲೆ ಬಣ್ಣವನ್ನೇ ಪ್ರತಿನಿಧಿಸುತ್ತೆ. ಕತ್ತಲೆಯಲ್ಲಿ ಎಲ್ಲಾ ವಸ್ತುಗಳು ಕತ್ತಲ ಬಣ್ಣವನ್ನೇ ಪ್ರತಿನಿಧಿಸುತ್ತದೆ. ಬೆಳಕಿದ್ದಾಗಷ್ಟೇ ವೈವಿಧ್ಯತೆ ಸ್ಪಷ್ಟವಾಗಿ ಗೋಚರಿಸಲು ಸಾಧ್ಯ. ಇದೊಂಥರ ವಕ್ಫ್ ಬೋರ್ಡ್ ಅನ್ನೋದು ಒಂಥರ ಕಪ್ಪು ಬೆಕ್ಕಿದ್ದಂಗೆ, ಬ್ಲ್ಯಾಕ್ ಕ್ಯಾಟ್. ಇದು ಕತ್ಲಲ್ಲಿ ಏನು ಕಾಣಿಸಲ್ಲ, ಬೆಳಕು ಚೆಲ್ಲಿದ್ರೆ ಮಾತ್ರ ಕಾಣಿಸೋದು. ಅದಕ್ಕೋಸ್ಕರ ಈ ಬ್ಲ್ಯಾಕ್ ಕ್ಯಾಟ್ಗೆ ಬೆಳಕನ್ನ ಚೆಲ್ಲಿದ್ದೀನಿ. ಸರ್ಕಾರಕ್ಕೆ ಕಣ್ ತೆರೆಸುವಂತ ಕೆಲಸ ಮಾಡಿದ್ದೀನಿ. ನೋಡಿ, ಇದು ಈ ವಕ್ಫ್ ಬೋರ್ಡ್ ಭೂತ ಒಂಥರ ದೆವ್ವದ ರೀತಿ ಇಡೀ ಕರ್ನಾಟಕವನ್ನ ಕಾಣ್ತಾ ಇದೆ. ಕಣ್ಣು ಬಿಟ್ಟು ನೋಡಿ ಸರ್ಕಾರ. ಅದರಿಂದ ಇವತ್ತು ಯಾರನ್ನ ಬೇಕಾದ್ರೂ ಎದುರಾಕೊಳ್ಳಿ. ನೀವು ಕರ್ನಾಟಕದಲ್ಲಿರೋ ರೈತರನ್ನ ಎದುರಾಕೊಂಬೇಡಿ. ನೀವು ಇಡೀ ಕರ್ನಾಟಕ ಅಳ್ಳಾಡುತ್ತೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಕ್ ಇಷ್ಟಪಡ್ತಾ ಇದ್ದೀನಿ ಅಧ್ಯಕ್ಷರೇ. ಒಂದು, ಈ ಸರ್ಕಾರ ನಾವು ಇಷ್ಟೆಲ್ಲ ದಾಖಲೆಗಳು, ವಿಚಾರಗಳು, ಯಾವ್ಯಾವ ಹಳ್ಳಿ, ಯಾವ್ಯಾವ ಪಟ್ಟಣ ಎಲ್ಲವನ್ನ ತಗೊಂಡಿದ್ದೀನಿ. ಇಷ್ಟು ನಾನು ದಾಖಲೆಗಳನ್ನ ಕಲೆಕ್ಟ್ ಮಾಡೇ ಮಾತಾಡಿರೋದು. ಯಾರಿಗಾದ್ರೂ ಡೌಟ್ ಇದ್ರೆ ನನ್ನ ಹತ್ರ ಬಂದ್ರೆ ಎಲ್ಲಾ ದಾಖಲೆಗಳನ್ನ ಸಮೇತನೂ ಕೂಡ ನಾನು ಕೊಡ್ತಾ ಇದ್ದೀನಿ. ಅದರಿಂದ ನನ್ನ ಡಿಮ್ಯಾಂಡ್ ಏನು ಅಂತ ಹೇಳಿದ್ರೆ, ವಕ್ಫ್ ಅದಾಲತ್ನ ಹೆಸರಿನಲ್ಲಿ ಸೃಷ್ಟಿರುವ ಗೊಂದಲವನ್ನ ಸರ್ಕಾರ ನಿವಾರಣೆ ಮಾಡಬೇಕು. ಮೊದಲನೇದು ಫಸ್ಟ್ ಪಾಯಿಂಟ್. ಓಕೆ. ಎರಡನೇದು, ತಕ್ಷಣದಿಂದ ವಕ್ಫ್ ಆಸ್ತಿ ಎಂದು ಪಾಣಿಯಲ್ಲಿ ಮೆನ್ಷನ್ ಮಾಡಿದಿರಲ್ಲ, ಅದನ್ನ ರದ್ದು ಮಾಡಿ ಆಯಾಯ ರೈತನ ಹೆಸರಲ್ಲಿ ಪಾಣಿನೂ ಮತ್ತು 9 ಮತ್ತು 11 ಎರಡರಲ್ಲೂ ಬರಬೇಕು. ಸೆಂಟ್ರಲ್ ವಕ್ಫ್ ಆಕ್ಟ್ ಅನ್ನ ಚೇಂಜ್ ಮಾಡಿಸಿ. ಮಂಡಳಿಯ ಸೆಂಟ್ರಲ್ ವಕ್ಫ್ ಆಕ್ಟ್ ಅನ್ನ ಚೇಂಜ್ ಮಾಡಿದ್ರೆ ಇವೆಲ್ಲ 1900 ಹೇಳ್ತೀನಿ, ಅದನ್ನ ಮಾಡಿಸಿ. ಅದನ್ನ ಮಾಡಿಸಿದ್ರೆ ಇವೆಲ್ಲ ಮಾಡ್ಲಿಕ್ಕಾಗುತ್ತೆ. ಸರ್ಕಾರ ನಿಮ್ದಲ್ವಾ ಮಾಡಿ ಹೇಳ್ತಾನೆ. ಗೊತ್ತಿದೆಲ್ಲ ಸೆಂಟ್ರಲ್ ಆಕ್ಟ್ ಇಟ್. ಆಮೇಲೆ ವಕ್ಫ್ ಮಾಡೆಲ್ ರೂಲ್ ಇದೆಯಲ್ಲ 2016, ಅದನ್ನ ಚೇಂಜ್ ಮಾಡಿ. ಜಮೀರ್ ಭಾಯ್, ಅದನ್ನ ಚೇಂಜ್ ಮಾಡಿದ್ರೆ ಆಟೋಮೆಟಿಕ್ ಯು ಕ್ಯಾನ್ ಡೂ ಇಟ್. ಇಷ್ಟೆಲ್ಲ ಕಂಠ ಶೋಷಣೆ ಯಾಕೆ? ಅಲ್ಲಿ ಚೇಂಜ್ ಮಾಡಿ. ಸೆಂಟ್ರಲ್ ನಿಮ್ಗೆ ಅಧಿಕಾರ ಐತಲ್ಲ.
ಚೇಂಜ್ ಮಾಡಿದ್ರೆ ಮುಗ್ದೋತ್ 5 ನಿಮಿಷಕ್ಕೆ. ಅವ್ರವ್ರ ಆಸ್ತಿ ಅವ್ರವ್ರಿಗೆ ಬರುತ್ತೆ. ನೀವು ಅಲ್ಲಿ ಏನೋ ಆಗಿತ್ತೆ ಅಂತ ಭೂತಪ್ಪನ್ ಬಿಡ್ತೀನಿ ಅಂತ ಬಿಡಕ್ ಹೋಗ್ಬೇಡಿ. ಪ್ರಾಮಾಣಿಕತೆ ನಮಗಿದೆ. ಒಂದೇ ಒಂದು ರೈತರು ಒಂದೇ ಒಂದು ಕೇಳಲ್ಲ, ನಾವು ಬೆಂಬಲ ಕೊಡ್ತೀವಿ ಅಂತ ಹೇಳಿ ಉಳಿಸ್ತೀವಿ. ನೀವು ಬೆಂಬಲ ಕೊಡಿ. ಮಿನಿಸ್ಟರ್ ಮುಗಿಸ್ತಾರೆ ಈಗ. ಉತ್ತರ ಏನು ಕೊಡಲ್ಲ ಬಿಡಿ. ಇಲ್ಲೇ ಮಾತಾಡಾಗೋಯ್ತಲ್ಲ, ಇನ್ನೇನು ಉತ್ತರ ಏನಿರ್ತೈತೆ ಅದ್ರಲ್ಲಿ? ಬಿಡಿ ಉತ್ತರನೇ ಇಲ್ಲೇ ಎಲ್ಲ ಆಗೋಯ್ತು. ಸನ್ಮಾನ್ಯ ಅಧ್ಯಕ್ಷ, 4ನೇದು ಅಂತ ಹೇಳ್ತಾ ಇರೋದು ರಿಪ್ಲೈ ನನ್ ಬೇಕಾಗಿಲ್ಲ, ಆಲ್ರೆಡಿ 1900 ಕೊಟ್ಬಿಟ್ಟಿದಾರೆ ಅಂತ ಹೇಳ್ತಾ ಇರೋದು. 1900 ಗೆಜೆಟ್ ಅಧಿಸೂಚನೆ ಏನ್ ಹೊಡಿಸಿದಾರ ಅದನ್ನ ಹಿಂಪಡಿಬೇಕು. ಮತ್ತೆ ಈಗಾಗಲೇ ನಮ್ಮ ರಾಯರೆಡ್ಡಿ ಅವರು ಎಲ್ಲರೂ ನಾವೆಲ್ಲ ಹೇಳೋದು ಏನ್ಗೌಡ್ರೆ, ಕೇಂದ್ರ ಸರ್ಕಾರ ವಕ್ ತಿದ್ದುಪಡಿ ವಿಧೇಯಕವನ್ನ 2024 ಅನ್ನ ಸರ್ವಾನುಮತದಿಂದ ನಾವೆಲ್ಲರೂ ಸೇರಿ, ಕಾಂಗ್ರೆಸ್ ಅವರು ಸಪೋರ್ಟ್ ತಗೊಂಡು ನಾವೆಲ್ಲರೂ ಸೇರಿ ಒಂದು ಸರ್ವಾನುಮತದ ನಿರ್ಣಯ ಮಾಡಿ, ಈ ರೈತರಿಗೆ ಏನ್ ಅನ್ಯಾಯ ಆಗ್ತಾ ಇದೆ, ಹಿಂದೂಗಳಿಗೆ ಏನ್ ಅನ್ಯಾಯ ಆಗ್ತಾ ಇದೆ, ಇದಕ್ಕೆ ಅಂತ್ಯ ಹಿಂದೂಗಳಿಗೆ ಅನ್ಯಾಯ ಅಂತಿರಲ್ಲ. ಒಂದ್ ನಿಮಿಷ, ಹಿಂದೂಗಳಿಗೆ ಅನ್ಯಾಯ ಅಂತಿರಲ್ಲ. ಗುಜರಾತಲ್ಲಿ FRC ಇದೆ, ಆಸ್ತಿ ಎಷ್ಟಿದೆ, ಹಿಂದೂಗಳ ಆಸ್ತಿನೇ ಹೊಡಿತಾ ಇರೋದು. ಗುಜರಾತಲ್ಲಿ ಹೋರಾಟ ಹೊಡೆದ್ರು. ನೀವು ಅದೇ ದಾರಿಯಲ್ಲಿ ಕಾಂಗ್ರೆಸ್ ಅವರು ಹಿಂದೂ ಮುಸ್ಲಿಮನ ಹೊಡಿತಾ ಇದ್ದೀರಾ. ನೀವು ಈಗ ಹಿಂದೂ ಮುಸ್ಲಿಂ ಕಾಂಗ್ರೆಸ್ ಜನಗಳ ಮಧ್ಯದಲ್ಲಿ ಹಿಂದೂಗಳಿಗೆ ಬ್ರಿಟಿಷರ ಹೊಡೆದು ಆಡೋ ನೀತಿ ಈ ಕಾಂಗ್ರೆಸ್ಸಿನಲ್ಲಿ ಬ್ರಿಟಿಷರ ಇತಿಹಾಸ ತೆಗೆದು ಯಾವ ಬಂದಿದೆ ಹೋರಾಟ. ಆಯ್ತು, ಕೂತ್ಕೊಳ್ಳಿ ಈಗ. ಸಭಾಧ್ಯಕ್ಷ 1 ನಿಮಿಷ. ಪ್ರಭುಚ 1 ಸೆಕೆಂಡ್.